ಆತ್ಮೀಯ ಸಂಶೋಧಕರೇ, ಕನ್ನಡ ಸಂಶೋಧಕರ ವೇದಿಕೆ ಮತ್ತು ಲೊಯೋಲಾ ಪದವಿ ಕಾಲೇಜ್ ಜಂಟಿಯಾಗಿ ನಡೆಸುತ್ತಿರುವ ಈ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಮತ್ತು ಆದರದ ಸ್ವಾಗತ. ಪ್ರತಿ ಸೋಮವಾರ ನಡೆಯುತ್ತಿರುವ ಈ ಸಂವಾದ ಕಾರ್ಯಕ್ರಮವು ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಕೈಗೊಂಡಿರುವ ತಮಗೆಲ್ಲ ತಮ್ಮ ಅಧ್ಯಯನವನ್ನು ಉತ್ತಮಪಡಿಸಿಕೊಳ್ಳಲು ನೆರವಾಗುತ್ತಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ಉಪಯುಕ್ತ ಸಂಶೋಧನಾ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಗಳೂರಿನ ಬನ್ನೇರುಕಡದಲ್ಲಿರುವಂತಹ ಲೊಯೋಲಾ ಪದವಿ ಕಾಲೇಜು ಎಲ್ಲ ರೀತಿಯ ನೆರವನ್ನು ನೀಡುತ್ತಾ ಬಂದಿದೆ. ಮುಂದೆಯೂ ಇಂಥ ಕಾರ್ಯಕ್ರಮಗಳಿಗೆ ನೆರವನ್ನು ನೀಡುತ್ತದೆ. ಇಂದಿನ ವಿಶೇಷ ಅತಿಥಿಗಳು ಡಾಕ್ಟರ್ ಎಂ ಉಷಾ ಅವರು. ನಾಡಿನ ಶ್ರೇಷ್ಠ ಚಿಂತಕರು ಎಂಬುದನ್ನು ಕೇಳಿ ತಿಳಿದಿದ್ದೇನೆ. ಇಂದು ಅವರು ಮಾತನಾಡಲಿರುವ ವಿಷಯವೂ ಕೂಡ ಸಂಶೋಧನೆಗೆ ಅಗತ್ಯವಾಗಿದೆ. ಬೇರೆ ಬೇರೆ ಜ್ಞಾನ ಶಿಸ್ತುಗಳನ್ನು ಅಧ್ಯಯನ ಮಾಡುವುದರಿಂದ ನಮ್ಮ ಸಂಶೋಧನೆ ಉತ್ತಮಗೊಳ್ಳಲು ಸಾಧ್ಯವಾಗುತ್ತಿದೆ. ಇಂದು ಡಾಕ್ಟರ್ ಎಂ ಉಷಾ ಅವರು ಈ ಕುರಿತು ಉತ್ತಮವಾಗಿ ಮಾತನಾಡಲಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ನೀವೆಲ್ಲರೂ ಅವರ ಮಾತುಗಳನ್ನು ಕೇಳಿ ಅವರೊಂದಿಗೆ ಚರ್ಚೆ ಸಂವಾದ ನಡೆಸಿ ತಮ್ಮ ಸಂಶೋಧನಾ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮವನ್ನು ತುಂಬಾ ಆಸಕ್ತಿಯಿಂದ ಆಯೋಜನೆ ಮಾಡುತ್ತಿರುವ ನಮ್ಮವರೇ ಆದ ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜಹಳ್ಳಿ ಮತ್ತು ಕ್ರಿಸ್ತು ಜಯಂತಿ ಕಾಲೇಜಿನ ಶ್ರೀ ರವಿಶಂಕರ್ ಅವರನ್ನು ನಾನು ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಇವತ್ತಿನ ಈ ವೆಬಿನಾರ್ ಚೆನ್ನಾಗಿ ನಡೆಯಲಿ. ಧನ್ಯವಾದಗಳು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಕಾಲೇಜಿನ ಕನ್ನಡ ಡಿಪಾರ್ಟ್ಮೆಂಟಿಂದ, ಕನ್ನಡ ವಿಭಾಗದಿಂದ ನಾವು ಒಂದು ವೆಬಿನಾರ್ ಅನ್ನ ಬರುವ ಶನಿವಾರ ಅಂದರೆ ಜುಲೈ 4 ತಾರೀಕಿಗೆ ನೆರವೇರಿಸುತ್ತೇವೆ. ತಾವೆಲ್ಲರೂ ಅದಕ್ಕೆ ಒಟ್ಟು ಸೇರಬೇಕು ಎಂದು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಬೆಜ್ಜಹಳ್ಳಿ ಅವರು ನಿಮಗೆ ಲಿಂಕ್ ಅನ್ನು ಕಳಿಸುತ್ತಾರೆ. ಅದನ್ನು ನೀವು ತಾವು ನೋಡಿಕೊಳ್ಳುವುದು. ಧನ್ಯವಾದಗಳು. ಧನ್ಯವಾದಗಳು ಫಾದರ್. ಥ್ಯಾಂಕ್ ಯು. ನಿಮ್ಮ ಹಿರಿಯ ನುಡಿಗಳು, ಆಶೀರ್ವಾದ ಸದಾ ನಮ್ಮಂತಹ ಅಧ್ಯಯನಕಾರರಿಗೆ ಸದಾ ಇರ್ಲಿ. ಇಂತಹ ಜಾಲತಾಣವನ್ನು, ಇಂತಹ ನಾವೆಲ್ಲರೂ ಹತ್ತಿರವಾಗುವಂತಹ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಎಂ ಉಷಾ ಮೇಡಮ್ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಕುಮಾರಸ್ವಾಮಿ ಸರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಪರಿಚಯ ಮಾಡ್ಕೊಡಿ ಸರ್. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಪ್ರಾರಂಭದಲ್ಲಿ 8 ವಾರಗಳ ಕಾಲ ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ಮಾತನಾಡಿದ್ದಾರೆ. ನಂತರ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಸಂಶೋಧನೆ, ಇತ್ತೀಚಿನ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ಮಾತಾಡಿದ್ದಾರೆ. ನಂತರದಲ್ಲಿ ಡಾಕ್ಟರ್ MS ಆಶಾದೇವಿ ಮೇಡಮ್ ಅವರು ಸ್ತ್ರೀವಾದಿ ಮೀಮಾಂಸೆಯನ್ನು ಕುರಿತು ಮಾತನಾಡಿದ್ದಾರೆ. ಇವತ್ತು ನನ್ನ ಗುರುಗಳು ಆದ ಡಾಕ್ಟರ್ ಎಂ ಉಷಾ ಮೇಡಮ್ ಅವರು ನಿಮ್ಮನ್ನು ಕುರಿತು ಮಾತನಾಡಲಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಉಷಾ ಅವರು ಈಗಾಗಲೇ ಎಲ್ರಿಗೂ ಪರಿಚಿತರಿದ್ದಾರೆ. ಮೂಲತಃ ಬೆಂಗಳೂರಿನವರು. ವಿಶೇಷವಾಗಿ ಡಾಕ್ಟರ್ DR ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಅವರು PhD ಅಧ್ಯಯನವನ್ನು ಮಾಡಿದವರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ
ಒಂದು 22 ವರ್ಷಗಳ ಕಾಲ ಅವರು ಅಧ್ಯಾಪನವನ್ನು ಮಾಡಿದ್ದಾರೆ. ಈಗ ಅವರು ಅಲ್ಲಿಂದ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ. ಕನ್ನಡದ ಬಹುಮುಖ್ಯ ಚಿಂತಕಿಯವರು. ಅವರು ನಾನು ಅವರನ್ನ ಕಂಡ ಹಾಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ, ಶಿಸ್ತು ಮತ್ತು ಪ್ರಾಮಾಣಿಕತೆ ಉಳ್ಳವರಾಗಿ ಮತ್ತು ನಿಷ್ಠುರವಾದಿಗಳಾಗಿ, ವೈಚಾರಿಕವಾಗಿ ನಿಷ್ಠುರವಾದಿಗಳಾಗಿ, ಅತ್ಯಂತ ಮಾನವೀಯ ಕಾಳಜಿ ಉಳ್ಳವರಾಗಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರನ್ನ ತೀರಾ ಹತ್ತಿರದಿಂದ ನೋಡಿದ್ದೇನೆ, ಅವರ ಮಾತುಗಳನ್ನು ಕೇಳಿದ್ದೇನೆ, ಅವರ ತರಗತಿಯಲ್ಲಿ ಕೂತು ಪಾಠ ಕೇಳಿದ್ದೇನೆ. ಕಷ್ಟ ಕಾಲದಲ್ಲಿ ಅವರು ಅತ್ಯಂತ ಮಾನವೀಯ ಸ್ಪಂದನೆಯನ್ನು ಇಟ್ಕೊಂಡು ಎಲ್ರಿಗೂ ಕೂಡ ಸ್ಪಂದಿಸ್ತಾ ಇದ್ರು. ಭಾಷಾಂತರ ವಿಭಾಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಭಾಷಾಂತರಕ್ಕೆ ಸಂಬಂಧಿಸಿದ ಕೆಲವು ಕೃತಿಗಳನ್ನ ಅವರು ಬರೆದಿದ್ದಾರೆ. ಭಾಷಾಂತರ ಪ್ರವೇಶಕ್ಕೆ ನಾವು ಭಾಷಾಂತರ ಪೇಪರ್ನ ಆಯ್ಕೆ ಮಾಡಿಕೊಂಡಾಗ ಓದಿದಂತ ಪುಸ್ತಕಗಳು ಅದು. ಭಾಷಾಂತರ ಮತ್ತು ಲಿಂಗ ರಾಜಕಾರಣ, ಸಾಹಿತ್ಯ, ಇನ್ನಷ್ಟು ಪುಟಗಳು. ಮೇಡಮ್ ಅವರು ಕನ್ನಡದಲ್ಲಿ ಸ್ತ್ರೀವಾದಿ ಚಿಂತನೆಯನ್ನ ಬಹಳ ವಿಶೇಷವಾಗಿ ಬೆಳೆಸಿದವರು. ಅವರು ಹೊಸ ಹೊಸ ಚಿಂತನೆಗಳನ್ನ ಹುಟ್ಟು ಹಾಕಿದವರು ಮತ್ತು ಮಹಿಳಾ ಅಸ್ಮಿತೆಯನ್ನ ಬಹಳ ವಿಭಿನ್ನವಾಗಿ ಕಟ್ಟಿಕೊಟ್ಟಂತವ್ರು ಅವರು. ಇತ್ತೀಚೆಗೆ ಬಂದ ಅವರ ನಾಟಕ ಚೂಲಿ ಹಬ್ಬ ಅದಕ್ಕೆ ಒಂದು ಉತ್ತಮ ಉದಾಹರಣೆ. ಅವರು ರತ್ನಾಜಿಯನ್ನ ಕೇಂದ್ರವಾಗಿಟ್ಕೊಂಡು ಅತ್ಯಂತ ವಿಭಿನ್ನವಾಗಿ ನಾಟಕವನ್ನ ರಚನೆ ಮಾಡಿದ್ರು. ಅದನ್ನ ಪ್ರಕಟ ಪೂರ್ವದಲ್ಲಿಯೇ ಓದುವಂತ ಅವಕಾಶವನ್ನ ಮೇಡಮ್ ಅವರು ನನಗೆ ಒದಗಿಸಿಕೊಟ್ಟಿದ್ರು. ವಿಶೇಷವಾಗಿ ಅವರು ಮಹಿಳಾ ಚಳವಳಿ ಮತ್ತು ಮಹಿಳಾ ವಿಷಯಗಳು ಅಂತಕ್ಕಂಥ ಪುಸ್ತಕನೂ ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಹಲವಾರು ಅತ್ಯುತ್ತಮವಾದ ಲೇಖನಗಳನ್ನ, ಬಹುದೀರ್ಘವಾದ ಲೇಖನಗಳನ್ನ ಅವರು ಬರೆದಿದ್ದಾರೆ. ನಾಡಿನ ಶ್ರೇಷ್ಠ ಚಿಂತಕರಾಗಿರುವ ಡಾಕ್ಟರ್ ಎಂ ಉಷಾ ಮೇಡಮ್ ಅವರನ್ನ ಸಂಶೋಧಕರ ವೇದಿಕೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಆಗು ಮಾಡ್ತಿರ್ತಕ್ಕಂಥ ನನ್ನ ಜೊತೆಗೆ ಕೈ ಜೋಡಿಸ್ತಾ ಇರ್ತಕ್ಕಂಥ ರವಿಶಂಕರ ಅಂಕೂರ್ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನೇರವಾಗಿ ನಾವು ಇವತ್ತು ಮೇಡಮ್ ಅವರು ಸಮಾಜಶಾಸ್ತ್ರೀಯ ವಿಧಾನಗಳನ್ನ ಸಾಹಿತ್ಯ ಅಧ್ಯಯನಗಳಲ್ಲಿ ಹೇಗೆ ಬಳಸ್ತಾ ಇದ್ದೀವಿ, ಅದರ ಸಮಸ್ಯೆಗಳೇನು, ಅದರ ಸಾಧ್ಯತೆಗಳೇನು ಎಂಬುದನ್ನು ಕುರಿತು ಅವರು ಮಾತನಾಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನನ್ನ ಮಟ್ಟಿಗೆ ಬಹಳ ವಿಭಿನ್ನವಾದ್ದು, ಬಹಳ ವಿಶೇಷವಾದ್ದು. ಅವರು ಅನೇಕ ಇನ್ಸೈಟ್ಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ನಾನು ಪ್ರಾಥಮಿಕವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ಅವರು ಒಂದು ಸಣ್ಣ ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ರು. ಅದನ್ನ ಗ್ರೂಪ್ಗೆ ಕೂಡ ಹಾಕಿದ್ದೇನೆ, ನೀವು ಅದನ್ನೆಲ್ಲ ನೋಡಿರ್ತೀರಿ. ಈಗ ನೇರವಾಗಿ ನಾವು ಉಷಾ ಮೇಡಮ್ ಮಾತುಗಳನ್ನ ಕೇಳೋಣ. ಮೇಡಮ್, ತಮಗಾಗಿ ವೇದಿಕೆ. ಫಾದರ್ ಅವರಿಗೆ ಹಾಗೆ ಕುಮಾರಸ್ವಾಮಿ ಅವರ ಗೆಳೆಯರಿಗೆ ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಹೇಳ್ಬಿಡ್ತೇನೆ. ಮಾತಾಡೋಕ್ ಮುಂಚೆ ನಮ್ಗೆ ತುಂಬಾ ಒಳ್ಳೆಯ ಲೇಖಕಿ ಒಬ್ಬರನ್ನ ಕಳ್ಕೊಂಡಿದೀವಿ ಇವತ್ತು. ನಿನ್ನೆ ದಿವಸ ಗೀತಾ ನಾಗಭೂಷಣ ಅವ್ರನ್ನ, ಅವರಿಗೆ ಒಂದು ನಮನಗಳನ್ನ ಹೇಳಿ ಆಮೇಲೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಬಹಳ ಒಳ್ಳೆಯ ಸಹೃದಯಿ ಮತ್ತು ಒಬ್ಬ ಒಳ್ಳೆಯ ಲೇಖಕಿಯನ್ನ ನಾವು ಕಳ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಅವರು ಯಾವ ವಿಷಯದ ಬಗ್ಗೆ ಮಾತಾಡೋದು ಅಂತ ಅವರು ನಾನು ಚರ್ಚೆ ಮಾಡ್ತಿರುವಾಗ ನಾನು ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅನ್ನೋದನ್ನ ಮಾತಾಡ್ತೀನಿ ಅಂತ ಹೇಳಿದೆ. ಯಾಕೆ ಅಂದ್ರೆ ಕಳೆದ 20 ವರ್ಷಗಳಲ್ಲಿ ನನಗೆ ಸಂಶೋಧನೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಾಗ ನಂಗೆ ಗೊತ್ತಾಗಿದ್ದೇನಂದ್ರೆ ಈ ತಲೆಮಾರಿಗೆ ಸಮಾಜ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವುದರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಆ ತರದ ಅಧ್ಯಯನಗಳು ಹೆಚ್ಚು ಜನಪ್ರಿಯ ಕೂಡ ಆಗ್ತಾ ಇದೆ ಅಂತ. ಈಗ ಬಹುಶಃ ಇಲ್ಲಿ ನಾವು ನನ್ನ ಮಾತನ್ನ ಕೇಳಿಸ್ಕೊತಿರೋರಲ್ಲೇ ತುಂಬಾ ಜನರಿಗೆ ಅವರ ಟಾಪಿಕ್ಗಳು ನೋಡಿದ್ರೆ ಹಾಗನ್ಸ್ಬೋದು ಅನ್ಸತ್ತೆ. ಖಂಡಿತವಾಗ್ಲೂ ಮಹಿಳಾ ಸಂವೇದನೆ, ದಲಿತ ಸಂವೇದನೆ, ಇಸ್ಲಾಂ ಸಂವೇದನೆ, ವರ್ಗ ಸಂಘರ್ಷ, ಗ್ರಾಮ ಸಮಾಜ, ಈ ತರದ ವಿಷಯಗಳನ್ನ ಇಟ್ಕೊಂಡು ಯಾವ್ದಾದ್ರು ಲೇಖಕರಲ್ಲಿ ಅಥವಾ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಹೀಗೆ ಟಾಪಿಕ್ಗಳನ್ನ ಡಿಸೈನ್ ಮಾಡ್ಕೊಂಡು ರಿಸರ್ಚ್
ಮಾಡೋದನ್ನ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನನ್ಗನ್ನಿಸ್ತು ಆ ಥರದ ಕೆಲಸಗಳನ್ನ ಹೆಚ್ಚು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆನೇ ಒಂದಷ್ಟು ನನ್ಗನ್ಸಿದಂತ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಸಮಾಜ ವಿಜ್ಞಾನಗಳನ್ನ ನೆಲೆಯಿಂದ ಸಾಹಿತ್ಯವನ್ನ ಓದುವ ಒಂದು ಚೌಕಟ್ಟಿನ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಈ ಚರ್ಚೆಯಲ್ಲಿ ಮೊದಲ ಭಾಗದಲ್ಲಿ ನಾನು ಕೆಲವು ತಾತ್ವಿಕವಾದಂತ ವಿಷಯಗಳನ್ನ ಹೇಳ್ತೀವಿ. ಅಂದ್ರೆ ಈ ದೃಷ್ಟಿಕೋನದಿಂದ ಅಧ್ಯಯನ ಮಾಡೋಕ್ ಶುರು ಮಾಡಿದ್ರೆ ಮೂಲಭೂತವಾಗಿಯೇ ನಾವು ಒಪ್ಕೊಳ್ಬೇಕಾದಂತಹ ಕೆಲವು ತಾತ್ವಿಕ ನಿಲುವುಗಳೇನು, ಪಡಿಬೇಕಾದಂತಹ ತಾತ್ವಿಕ ನಿಲುವುಗಳೇನು ಅನ್ನೋದನ್ನ ಮೊದಲು ಒಂದು 15 ನಿಮಿಷ ಮಾತಾಡ್ತೀನಿ. ಆಮೇಲೆ ನಮ್ಮ ಸಂದರ್ಭದಲ್ಲಿ ಅಂದ್ರೆ ಕನ್ನಡದ ಸಂದರ್ಭದಲ್ಲಿ ಈ ತರದ ಸಂಶೋಧನೆಗಳನ್ನ ಮಾಡ್ತಿರುವ ವಿಧಾನ ಯಾವುದು, ಅದರ ಇತಿ ಮತ್ತು ಮಿತಿ ಎರಡನ್ನು, ಅದರಲ್ಲಿ ನಮ್ಗೆ ಪಾಸಿಟಿವ್ ಆದಂತಹ ಅಂಶಗಳು ತುಂಬಾ ಇದಾವೆ, ಹಾಗೆ ಕೆಲವನ್ನ ನಾವಿನ್ನೂ ಅಡಾಪ್ಟ್ ಮಾಡ್ಕೊಳ್ಬೇಕಾದಂತಹ ಸಂಗತಿಗಳು ಕೆಲವಿದಾವೆ. ಅವುಗಳನ್ನು ಕುರಿತು ಚರ್ಚೆ ಮಾಡ್ತೀನಿ. ಹಾಗಾಗಿ ಮೊದಲ ಭಾಗವನ್ನ ಸ್ವಲ್ಪ ತಾತ್ವಿಕ ಚರ್ಚೆಗಳಿಗೆ ಇಟ್ಕೊಳ್ಳೋಣ, ಎರಡನೇ ಭಾಗವನ್ನ ಪ್ರಾಯೋಗಿಕವಾಗಿ ನಮ್ಮ ಪಠ್ಯಗಳನ್ನ ನೋಡ್ಕೊಂಡು ನಮ್ಮ ಸಂಶೋಧನೆಗಳನ್ನ ನೋಡ್ಕೊಂಡು ನಾವು ಮಾತಾಡೋ ಪ್ರಯತ್ನವನ್ನ ಮಾಡೋಣ. ಈಗ ತಾತ್ವಿಕ ಚರ್ಚೆ ಎನ್ನುವಾಗ ಈಗ ನೀವು ಎಲ್ರಿಗೂ ಗೊತ್ತಿರುವಂತಹ ಬೇಸಿಕ್ ಆದಂತಹ ಇನ್ಫಾರ್ಮೇಶನ್ ಏನು ಅಂದ್ರೆ ಸಾಹಿತ್ಯ ಕೂಡ ಹ್ಯುಮ್ಯಾನಿಟೀಸ್ ನ ಭಾಗಕ್ಕೆ ಬರ್ತದೆ ಅಂತ. ಅಂದ್ರೆ ಕಾಗ್ನಿಟಿವ್ ಸಬ್ಜೆಕ್ಟ್ ಅಂತ ಏನ್ ಕರೀತಾರೆ, ಅಂದ್ರೆ ಅರಿವು, ಆಲೋಚನೆ, ಅನುಭವ ಇವುಗಳನ್ನ ಬಳಸಿಕೊಂಡು ಮಾಡುವಂತಹ ಒಂದು ವ್ಯಕ್ತಿಯ ಅರಿವು, ಆಲೋಚನೆ, ಅವನ ಆಲೋಚನೆಗಳನ್ನ, ಅರಿವುಗಳನ್ನ ಅವನು ಹೇಗೆ ಸಮರಸಗೊಳಿಸಿ ಕೊಡ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅರಿವಿಗೆ ಸಂಬಂಧಪಟ್ಟಂತ ಒಂದು ಕೆಲಸ ಅಂತ ನಾವು ನೋಡ್ತಿದ್ವಿ. ಶಾಸ್ತ್ರೀಯವಾಗಿ ಹ್ಯುಮ್ಯಾನಿಟೀಸ್ ಅಂತ ಗುರುತಿಸ್ತಾ ಇದ್ರು, ಇನ್ನು ಕೆಲವು ಸಬ್ಜೆಕ್ಟ್ಗಳನ್ನ ಸೋಷಿಯಲ್ ಸೈನ್ಸಸ್ ಅಂತ ಗುರುತಿಸ್ತಾ ಇದ್ರು. ಆದ್ರೆ ಇವತ್ತು ಈ ಗೆರೆಗಳು ಅಳಿಸಿ ಹೋಗಿದೆ. ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್ ಎರಡೂನು ಒಂದು ರೀತಿಯಲ್ಲಿ ತಮ್ಮ ಗೋಡೆಗಳನ್ನ ಬಿಟ್ಕೊಂಡು ಹೊರಗೆ ಬಂದು ಕೆಲಸ ಮಾಡ್ತಾ ಇದೆ. ಅಂತ ಒಂದು ಸಂದರ್ಭದ ಬಗ್ಗೆನೇ ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವೆರಡು ಬೇರೆ ಬೇರೆ ಅಂತಲೋ ಅಥವಾ ಇದ್ರಲ್ಲಿ ಇದು ಸರಿ ಇದು ತಪ್ಪು ಅಂತಲೋ ನಾನು ಮಾತಾಡ್ತಿಲ್ಲ. ಈ ಎರಡೂ ಬಿಟ್ಟು ಒಂದು ಅಂತರ್ಶಿಸ್ತೀಯ ನೆಲೆಗೆ ಬಂದು ಕೆಲಸ ಮಾಡ್ತಿದ್ಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿದ್ರೆ ಕನ್ನಡದಲ್ಲಿ ಒಂದ್ ಕಾಲದಲ್ಲಿ ಎಲ್ಲವೂ ಅಂತರ್ಶಿಸ್ತೀಯ ಅಧ್ಯಯನಗಳೇ. ಅಂದ್ರೆ ಅಂತರ್ಶಿಸ್ತೀಯ ಅಧ್ಯಯನ ಅಂತ ಮಾಡಿರ್ಲಿ ಅಥವಾ ಅದರ ಅರಿವೇ ಇಲ್ಲದೆ ನಾವು ಅದನ್ನ ಬಳಸ್ಕೊಂಡಿರ್ಲಿ, ಬಹಳ ಸರಿ ನಾವು ಅಂತರ್ಶಿಸ್ತೀಯ ನೆಲೆಯಲ್ಲಿಯೇ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಮಾಜದ ಒಂದು ಪ್ರಾಡಕ್ಟ್ ಅನ್ನುವುದನ್ನ ಬಿಟ್ಟು ಸಾಹಿತ್ಯವನ್ನ ನಾವು ಯಾವತ್ತೂ ಮಾತಾಡಿದ್ದಿಲ್ಲ. ಆದ್ರೂನು ತಾತ್ವಿಕವಾಗಿ ಚರ್ಚೆ ಮಾಡುವಾಗ ನಾವು ಕೆಲವು ಸೈದ್ಧಾಂತಿಕ ಪ್ರಮೇಯಗಳನ್ನ, ನಿಲುವುಗಳನ್ನ ಇಟ್ಕೊಂಡು ನೋಡ್ಬೇಕಾದಂತ ಒಂದು ಅಗತ್ಯ ಕೂಡ ಬರ್ತದೆ ಒಂದು ರಿಸರ್ಚ್ ನ ಕೆಲಸ ಮಾಡುವಾಗ. ಕಾಮನ್ ಸೆನ್ಸ್ ಅಲ್ಲಿ ಒಂದು ಕೃತಿಯನ್ನ ನೋಡುವುದು ಅಥವಾ ನಮ್ಗೆ ಅನ್ನಿಸಿದ ಅಭಿಪ್ರಾಯಗಳನ್ನ ಹೇಳುವುದರ ಜೊತೆಗೆ ಸಂಶೋಧಕ ಅದನ್ನ ಒಂದು ತರ್ಕಬದ್ಧವಾಗಿ, ತಾತ್ವಿಕವಾಗಿ ಮಂಡಿಸ್ಬೇಕಾಗತ್ತೆ ತನ್ನ ವಿಚಾರನ. ಆ ಕಾರಣಕ್ಕಾಗಿ ಅವನಿಗೆ ಒಂದು ಸೈದ್ಧಾಂತಿಕವಾದಂತ ಕ್ಲಾರಿಟಿ ಅನ್ನುವಂಥದ್ದು ತಾನು ಕೆಲಸ ಮಾಡುವುದರ ಬಗ್ಗೆ ಇರೋದು ಬಹಳ ಮುಖ್ಯ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಸಾಹಿತ್ಯವನ್ನ ವಿವರಿಸಿಕೊಳ್ಳುವ 2 ಕ್ರಮಗಳನ್ನ ನಾವು ನೋಡ್ತೀವಿ. ಈಗಾಗ್ಲೇ ನೀವೆಲ್ಲ ಕೇಳಿರ್ತೀರ ಇದನ್ನ. ಒಂದು, ಸಾಹಿತ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಪ್ರತಿಭೆ, ವಿಶೇಷತೆ, ಅವನ್ ಮಾತ್ರ ಅದನ್ನ ಮಾಡಕ್ ಸಾಧ್ಯ ಆಯ್ತು ಅನ್ನುವ ರೀತಿಯಲ್ಲಿ, ಅಥವಾ ವ್ಯಕ್ತಿಯ ಒಂದು ಮನೋವ್ಯಾಪಾರ ಅನ್ನುವ ಹಾಗೆ ನಾವಿದನ್ನ ನೋಡುವಂತ ಒಂದು ಕ್ರಮ ಇದೆ ಸಾಹಿತ್ಯವನ್ನ. ಹಾಗೆ ಸಾಹಿತ್ಯವನ್ನ ಒಂದು ಸಮಾಜದ ರಿಫ್ಲೆಕ್ಷನ್ ಅನ್ನುವ ಹಾಗೆ, ಅದರಿಂದನೇ ಬಂದಿದ್ದದು, ಸಮಾಜದ ಮೂಲಕವೇ ಅದು ಹುಟ್ಟಿದೆ, ಸಮಾಜದ ಉತ್ಪನ್ನ ಅನ್ನೋ ರೀತಿಯಲ್ಲಿ ನೋಡುವಂಥದ್ದು. ಈ 2 ದೃಷ್ಟಿಕೋನಗಳು ನಮ್ಗೆ ಗೊತ್ತಾಗತ್ತೆ. ಈ 2 ನೆಲೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಇತ್ತೀಚಿನ ಅಧ್ಯಯನಗಳಲ್ಲಿ ಅದು ಮನೋವ್ಯಾಪಾರ ಅನ್ನುವುದಕ್ಕಿಂತ ಹೆಚ್ಚಾಗಿ ಸಾಮಾಜಿಕತೆಯ ಕಡೆಗೆ ಒತ್ತು ಕೊಟ್ಟು ಸಾಹಿತ್ಯವನ್ನ ನೋಡುವಂತ ಒಂದು ಪರಿಪಾಠ ಇದೆ. ಇದನ್ನೇ ನಾನು ಸಮಾಜಶಾಸ್ತ್ರೀಯ ವಿಧಾನ, ಸಮಾಜ ವಿಜ್ಞಾನಗಳ ನೆಲೆಯಿಂದ ಸಾಹಿತ್ಯವನ್ನ ನೋಡುವಂತ ಒಂದು ವಿಧಾನ ಅಂತ ಗುರುತಿಸ್ಕೊಳ್ತಾ ಇದ್ದೀನಿ. ಈಗ ಸಾಹಿತ್ಯ ಇವೆರಡರ ಮಧ್ಯೆ ಇವೆರಡರ ಒಂದು ಪರಿಪಕ್ವ ಸ್ಥಿತಿಯಲ್ಲಿ ಒಂದು ಕೃತಿ ರೂಪುಗೊಳ್ಳುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಅಂದ್ರೆ ಯಾವುದೇ ಒಬ್ಬ ಲೇಖಕ ಸಮಾಜವನ್ನ ಬಿಟ್ಟಿರಲ್ಲ, ಅಥವಾ ಸಮಾಜವನ್ನ ಯಥಾವತ್ತಾಗಿ ಅವನು ಸಾಹಿತ್ಯದಲ್ಲಿ ಕೊಡ್ತಾನೆ ಅಂತಾನೂ ಅಲ್ಲ. ಮಧ್ಯದಲ್ಲಿ ಕವಿಯಾದವನ, ಸಾಹಿತಿಯಾದವನ ಇಂಟರ್ವೆನ್ಷನ್ ಅಂತ ಏನ್ ಕರಿತೀವಿ, ಅವನ ಮಧ್ಯಸ್ಥಿಕೆ ಒಂದು ನಡೀತಾನೆ ಇರ್ತದೆ. ಯಾವ್ದನ್ನ ಹೇಗೆ ಕೊಡ್ಬೇಕು, ಯಾವ್ದನ್ನ ಹೇಗೆ ನಾನು ಪ್ರತಿಫಲಿಸ್ಬೇಕು ಅನ್ನುವಂತ ಒಂದು ಇಂಟರ್ವೆನ್ಷನ್ ಕೂಡ ನಡೀತಾನೆ ಇರ್ತದೆ. ಇವೆರಡರ ಮಧ್ಯೆ ಅದು ಕೂಡ ಬರುತ್ತೆ ನಮ್ಗೆ.
ಸಾಹಿತ್ಯ ಎಕ್ಸಾಕ್ಟ್ ಆಗಿ ಸಮಾಜವನ್ನೇ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾರು ಅದನ್ನ ಒಪ್ಕೊಳ್ಳಲ್ಲ. ಆದ್ರೆ ಸಮಾಜದಲ್ಲಿ ಇರುವುದನ್ನ ಅವನು ಹೇಳ್ತಾನೆ ಅನ್ನುವಂಥದ್ದು ಕೂಡ ನಮ್ಗೆ ಅಲ್ಲಿ ಗೊತ್ತಿರ್ಬೇಕಾದಂತ ಬಹಳ ಮುಖ್ಯವಾದಂತ ಅಂಶ. ಹೇಗೆ ಬಂತು ಅಥವಾ ಅದರ ಮುಖ್ಯವಾದಂತ ನೆಲೆಗಟ್ಟು ಏನು ಆ ಅಧ್ಯಯನದ್ದು ಅನ್ನೋದನ್ನ ಒಂದ್ ಸ್ವಲ್ಪ ಮಾತುಗಳಲ್ಲಿ ಹೇಳೋಕ್ ಪ್ರಯತ್ನಿಸ್ತೀನಿ. ಸುಮ್ನೆ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು, ಸೋಶಿಯಾಲಜಿ ಆಫ್ ಲಿಟ್ರೇಚರ್ ಅನ್ನುವಂತ ಒಂದು ಬ್ರಾಂಚೇ ಇದೆ, ಸಾಹಿತ್ಯದ ಒಳಗೊಂದು ಅಧ್ಯಯನ ಮಾಡುವ ಬ್ರಾಂಚೇ ಇದೆ. ಆ ಬ್ರಾಂಚಿನ ಒಳಗೆ ನೀವು ನೋಡ್ತಾ ಹೋದ್ರೆ ಅಲ್ಲಿ ನಮ್ಗೆ ಪ್ಲೇಟೋವಿಂದಲೇ ಇದು ಶುರು ಆಗ್ತದೆ. ಸಾಮಾನ್ಯವಾಗಿ ನಾವೆಲ್ಲರೂ ಅಷ್ಟೇ, ನಮ್ಮ ಎಲ್ಲ ಚಿಂತನೆಗಳಿಗೂ ಒಬ್ಬ ಆದಿ ಚಿಂತಕನನ್ನ ಹುಡುಕಿಕೊಳ್ತೀವಿ ನಾವು. ಹಾಗೆ ಈ ಸಮಾಜ ವಿಜ್ಞಾನದ ನೆಲೆಯಿಂದ ನೋಡುವವರು ಕೂಡ ಪ್ಲೇಟೋನಿಂದಲೇ ಇದನ್ನ ನಾವು ನೋಡ್ಬೋದು ಅನ್ನುವಂಥ ಮಾತು ಹೇಳ್ತಾರೆ. ನಾವು ಪ್ಲೇಟೋ ಜೊತೆಗೆ ಭಾರತೀಯ ಪರಂಪರೆ ಅಂತ ನೆನ್ಸ್ಕೊಂಡ್ರೆ ನಾವು ಭರತನನ್ನು ಸೇರಿಸ್ಕೋಬಹುದು. ಭರತನಲ್ಲೂ ಕೂಡ ಸಾಮಾಜಿಕನ ಪ್ರಶ್ನೆ, ಅಂದ್ರೆ ನಾಟಕ ನೋಡುವವನು ಅಥವಾ ನಾಟಕ ಯಾಕೆ ಬೇಕು, ನಾಟಕ ಯಾರಿಗೋಸ್ಕರ ಮಾಡ್ಬೇಕು, ಈ ತರದ್ರಲ್ಲಿ ಸಾಮಾಜಿಕ ಅನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಈ ತರದ್ದೆಲ್ಲ ಮಾತುಗಳು ಇರ್ತದೆ. ಅದು ನಿಜ, ನಾವು ಯಾವುದೇ ಒಂದು ಚಿಂತನೆಯನ್ನು ಮಂಡಿಸುವಾಗ ಅದರ ಒಂದು ಆದಿಯನ್ನ ಸೃಷ್ಟಿಸ್ಕೊಳ್ಳೋದು, ಪರಂಪರೆಯನ್ನು ಹಾಕೊಳ್ಳೋದು, ಇವೆಲ್ಲವೂ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ. ಹಾಗೆ ಸಮಾಜಶಾಸ್ತ್ರೀಯ ಅಥವಾ ಸಮಾಜ ವಿಜ್ಞಾನಗಳ ನೆಲೆಯಿಂದ ಸಾಹಿತ್ಯವನ್ನ ನೋಡುವಂತ ಒಂದು ಪರಂಪರೆಗೆ ಕೂಡ ಹೆಚ್ಚು ಕಡಿಮೆ ಸಾಹಿತ್ಯ ಅಧ್ಯಯನಗಳ ಆರಂಭದ ಕಾಲದಿಂದಲೂ ಗುರುತಿಸ್ತಾರೆ. ಆದ್ರೆ ಇದನ್ನ ಒಂದು ಸೈದ್ಧಾಂತಿಕ ನಂಬಿಕೆಯಾಗಿ ಇಟ್ಕೊಂಡು ಸಾಹಿತ್ಯವನ್ನ ವಿವರಿಸುವಂತಹ, ಸಾಹಿತ್ಯ ಅಂದ್ರೆ ಇದು ಅಂತಲೇ ಹೇಳುವಂತಹ ಅನ್ನುವಂತಹ ಕೆಲಸಗಳು ನಡೆದದ್ದು 17ನೇ ಶತಮಾನದ ಕೊನೆ ಮತ್ತು 18ನೇ ಶತಮಾನದಲ್ಲಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ಕಾಲದಲ್ಲಿ ನಮಗೆ ಕನ್ನಡದಲ್ಲಿ ಅಥವಾ ಭಾರತದಲ್ಲಿ ಕೆಲಸ ಮಾಡೋರಿಗೆ, ಕನ್ನಡದಲ್ಲಿ ಸಂಶೋಧನೆ ಮಾಡೋರಿಗೆ, ನಾವು ಇದಕ್ಕೆ ತುಂಬಾ ಢಾಳಾಗಿ ನಮ್ಗೆ ಗೊತ್ತಿರುವಂತದ್ದು ಕಾರ್ಲ್ ಮಾರ್ಕ್ಸ್ ಸಾಹಿತ್ಯದ ಬಗ್ಗೆ ಏನ್ ಹೇಳ್ದ, ಅದು ಸಮಾಜದ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಇನ್ನ ಬೈ ಪ್ರಾಡಕ್ಟ್ ಅಂತ ಅವನು ಏನ್ ಹೇಳ್ದ ಅಂತೀವಿ. ಅದು ನಮ್ಗೆ ಬಹಳ ಪಾಪ್ಯುಲರ್ ಆಗಿದೆ, ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂತ ಅಧ್ಯಯನಗಳ ನೆಲೆಗಟ್ಟನ್ನ ನಾವು ಮಾರ್ಕ್ಸಿನಲ್ಲಿ ಕಾಣ್ತೀವಿ. ಅವನು ಅದನ್ನ ಪ್ರಚುರಪಡಿಸ್ತಾ ಅಂತ. ಅದು ಖಂಡಿತ ಹೌದು. ಮಾರ್ಕ್ಸ್ ಇದಕ್ಕೆ ಒಂದು ಭದ್ರವಾದಂತಹ ಒಂದು ಚೌಕಟ್ಟನ್ನು ಹಾಕೊಟ್ಟ, ಮತ್ತು ಮಾರ್ಕ್ಸ್ ಹಾಕಿದಂತಹ ಚೌಕಟ್ಟೆ ಪ್ರಪಂಚದಲ್ಲಿ ತುಂಬಾ ವಿಸ್ತಾರವಾಗಿ ಗಟ್ಟಿಯಾಗಿ ನೆಲೆಗೊಂಡದ್ದು ಅಂತ ನಾವು ನೋಡ್ಬೋದು. ಮಾರ್ಕ್ಸಿನ ಜೊತೆಗೆ ಇನ್ನೂ ಕೆಲವರು ಅದರ ಕೆಲಸ ಮಾಡಿದ್ದಾರೆ. ಅದ್ರ ವೇರಿಯೇಷನ್ಸ್ ಅನ್ನು ಒಂದ್ ಸ್ವಲ್ಪ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಸಮಾಜ ಅನ್ನುವಾಗ ಅದನ್ನ ಬೇರೆ ಬೇರೆ ನೆಲೆಗಟ್ಟಿನಿಂದ ನೋಡ್ತೀವಿ. ಈಗ ಕನ್ನಡ ಸಮಾಜ ಅಂತಿರೋ ನೀವು, ಗ್ರಾಮ ಸಮಾಜ ಅಂತಿರೋ, ಯಾವ್ದನ್ನ ನೋಡ್ತೀರಾ, ಅಥವಾ ಯಾವುದೇ ಒಂದು ಮಹಿಳಾ ಸಮಾಜ, ಇಸ್ಲಾಂ ಸಮಾಜ, ಏನ್ ನೋಡ್ತೀರಾ ಅದನ್ನ ನೋಡುವಾಗ ಅದಕ್ಕೆ ಬೇರೆ ಬೇರೆ ನೆಲೆಗಟ್ಟುಗಳಿರ್ತದೆ. ಹಾಗಾಗಿ ಅವುಗಳನ್ನು ಸ್ವಲ್ಪ ನೋಡ್ಕೊಂಡ್ರೆ ನಮ್ಗೆ ನಾವು ಸಮಾಜ ಅನ್ನುವಾಗ ಏನನ್ನ ಪರಿಭಾವಿಸ್ಬೇಕು, ಯಾವ್ದು ಮುಖ್ಯವಾಗಿ ನಮ್ಗೆ ಬೇಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾಗ್ತದೆ. ಮಾರ್ಕ್ಸ್ ಹೇಳಿದ್ದು ನಂತರದಲ್ಲಿ ಬರ್ತಾನೆ. ಮಾರ್ಕ್ಸ್ಗೆ ಮುಂಚೆ ಕೂಡ 1-2-3 ಜನ ಬಹಳ ಪ್ರಸಿದ್ಧರನ್ನ ಅಧ್ಯಯನಕಾರರು ಗುರುತಿಸ್ತಾರೆ. ಇವರೆಲ್ಲರೂ ಈ ತರದ ಅಧ್ಯಯನಗಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ತವ್ರು ಅಂತ ಮೊದಲು ಅವ್ರಿಗೆ ಹೇಳಿ, ಆಮೇಲೆ ಮಾರ್ಕ್ಸಿಗೂ ಅವರಿಗೂ ಇರುವಂತ ವ್ಯತ್ಯಾಸ ಏನು ಅಂತ ಹೇಳಿ ಹೆರ್ಡರ್ ಅನ್ನುವಂತ ಒಬ್ಬನ ವ್ಯಕ್ತಿಯ ಪ್ರಸ್ತಾಪ ಬರ್ತದೆ. ಇವನು ಜರ್ಮನ್ ಫಿಲಾಸಫರ್ ಮತ್ತು ಕ್ರಿಟಿಕ್ ಆಗಿರ್ತಾನೆ. ಅವನು ಬಹಳ ಮುಖ್ಯವಾಗಿ ಈ ತರದ್ದೇ ಒಂದು ಚರ್ಚೆಯನ್ನ ಸಾಹಿತ್ಯದ ಬಗ್ಗೆ ಮಾಡ್ತಾನೆ. ಸಾಹಿತ್ಯ ಅಂದ್ರೆ ಏನು ಅನ್ನುವುದನ್ನ ವಿವರಿಸಿಕೊಳ್ಳುವಾಗ, ಅಥವಾ ಒಂದು ಕೃತಿ ಅಂದ್ರೆ ಏನು ಅನ್ನೋದನ್ನ ವಿವರಿಸಿಕೊಳ್ಳುವಾಗ ಅವನು ಇಂಥದೇ ಮಾತಾಡ್ತಾನೆ. ಅವನು ಹೇಳ್ತಾನೆ, ಪ್ರತಿಯೊಂದು ಕೃತಿ ಕೂಡ ಒಂದು ನಿರ್ದಿಷ್ಟವಾದ ಸಾಮಾಜಿಕ ಮತ್ತು ಭೌತಿಕ ಪರಿಸರದಲ್ಲಿ ಬೇರು ಬಿಟ್ಟಿರುತ್ತೆ. ಅದು ಎಷ್ಟೇ ಅವನ ಕವಿಯ ಮನೋವಿಕಾಸದಲ್ಲಿ ಅವನೇನೇ ಅದ್ರಲ್ಲಿ ಇಂಟರ್ವೆನ್ಷನ್ ಮಾಡಿರ್ತಾನೆ ಅಂದ್ರು, ಅದರ ಬೇರುಗಳು ಮಾತ್ರ ಒಂದು ನಿರ್ದಿಷ್ಟ ಸಾಮಾಜಿಕ ಮತ್ತು ಭೌತಿಕ ಪರಿಸರದಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಅದ್ರ ಜೊತೆಗೆ ಅವನು ಅದು ತನ್ನದೇ ಆದ ನಿರ್ದಿಷ್ಟ ಕೆಲಸವನ್ನ ಕೂಡ ಮಾಡ್ತಾ ಇರ್ತದೆ. ಸಾಹಿತ್ಯಕ್ಕೆ ಕೇವಲ ಮನರಂಜನೆ ಅಥವಾ ಬ್ರಹ್ಮಾನಂದ ಸಹೋದರ ರಸಾನಂದ ಅನ್ನುವುದಲ್ಲದೆ ಒಂದು ನಿರ್ದಿಷ್ಟವಾದ ಕೆಲಸವನ್ನ ಕೂಡ ಅದು ಮಾಡ್ತಾ ಇರ್ತದೆ ಅಂತ ಅವನು ತನ್ನ ಅಧ್ಯಯನಗಳ ಮೂಲಕ ಯುರೋಪಿಯನ್ ಸಾಹಿತ್ಯದ ಬೆಳವಣಿಗೆ ಅವುಗಳನ್ನ ಗಮನದಲ್ಲಿಟ್ಕೊಂಡು ಅವನು ಹೇಳ್ತಾನೆ. ಇದು ಬಹಳ ಮುಖ್ಯವಾಗಿ ಬರುವಂತ ಮಾತು. ಅದ್ರ ಜೊತೆಗೆ ನಾವು ಫ್ರೆಂಚಿನ ಒಬ್ಬ ಚಿಂತಕಿಯನ್ನು ಕೂಡ ವಿಶೇಷವಾಗಿ ಗಮನಿಸ್ತಾರೆ. ಅದನ್ನು ನಾವು ತಿಳ್ಕೋಬೇಕು. ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸ್ಟಡೀಸ್ ಅನ್ನ ಅವಳು ಮಾಡ್ತಾರೆ.
ಅವಳು ಜನರಲ್ ಆಗಿ ಸಾಹಿತ್ಯ ಅಂತ ಮಾತಾಡೋಕ್ಕಿಂತ ಹೆಚ್ಚಾಗಿ ಯಾಕೆ ಇದನ್ನ ನಾನು ತುಂಬಾ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಮುಖ್ಯವಾಗಿ ಅವಳು ಕಾದಂಬರಿ ಪ್ರಕಾರದ ಬಗ್ಗೆ ಮಾತಾಡ್ತಾಳೆ ಮತ್ತು ತನ್ನದೇ ಆದಂತ ಒಂದು ಥಿಸಿಸ್ ಅನ್ನ ಅವಳಲ್ಲಿ ಮಂಡಿಸುವ ಪ್ರಯತ್ನವನ್ನ ಮಾಡ್ತಾಳೆ. ಅವಳು ಹೇಳ್ತಾಳೆ, ನ್ಯಾಷನಲ್ ಕ್ಯಾರೆಕ್ಟರ್ ಅನ್ನೋ ಮಾತನ್ನ ಅವಳು ಬಳಸ್ತಾಳೆ. ರಾಷ್ಟ್ರೀಯ ಗುಣಲಕ್ಷಣ ಅಂತ ನಾವೇನ್ ಕರಿತೀವಿ. ಅಂದ್ರೆ ಯುರೋಪ್ ನಾವು ನೆನ್ಪು ಮಾಡ್ಕೋಬೇಕದು ರಾಷ್ಟ್ರೀಯತೆಯಲ್ಲಿ ರೂಪುಗೊಳ್ತಾ ಇದ್ದಂತಹ ಸಮಾಜಗಳು, ಭಾಷಾಧಾರಿತ ರಾಷ್ಟ್ರೀಯತೆಗಳನ್ನ ರೂಪಿಸಿಕೊಂಡಂತಹ ಸಮಾಜ. ಅವಳು ನ್ಯಾಷನಲ್ ಕ್ಯಾರೆಕ್ಟರ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾಳೆ. ಸಾಹಿತ್ಯ ಅಥವಾ ಕಾದಂಬರಿಗಳು ರೂಪುಗೊಳ್ಳುವ ಸಂದರ್ಭದಲ್ಲಿ ನ್ಯಾಷನಲ್ ಕ್ಯಾರೆಕ್ಟರ್ಸ್ ಅಂತ ಏನ್ ಕರಿತೀವಿ, ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಅವಳ ಪ್ರಕಾರ ನ್ಯಾಷನಲ್ ಕ್ಯಾರೆಕ್ಟರ್ ಅಂದ್ರೆ ಧರ್ಮ, ಕಾನೂನು ಮತ್ತು ರಾಜಕೀಯಗಳ ಒಂದು ಸಂಕೀರ್ಣವಾದ ಕೊಡುಕೊಳ್ಳುವಿಕೆಯ ಸನ್ನಿವೇಶ, ಅದೊಂದು ವ್ಯವಸ್ಥೆ ಅದು ಅನ್ನುವಂಥ ಮಾತನ್ನು ಹೇಳ್ತಾಳೆ. ಬಹಳ ಮುಖ್ಯವಾದ ಯಾವುದನ್ನ ನಾವು ಸಮಾಜದ ಮುಖ್ಯ ಘಟಕಗಳು ಅಂತ ಕರಿತೀವಿ, ಧರ್ಮ, ಕಾನೂನು ಮತ್ತು ರಾಜಕೀಯ, ಇವು ಮೂರು ಬಹಳ ಪವರ್ಫುಲ್ ಆಗಿರುವಂತಹ ಒಂದು ಘಟಕಗಳು, ಸಂಸ್ಥೆಗಳು ಅಂತ ನಾವು ಗುರುತಿಸ್ತೀವಿ. ಇವು ಮೂರುಗಳು ಸೇರ್ಕೊಂಡು ಇವುಗಳಿಗೆ ಒಂದು ಬಗೆಯ ಸಂಬಂಧ ಇರ್ತದೆ. ಇವುಗಳ ಒಂದು ಸಂಕೀರ್ಣವಾದಂತಹ ನೆಲೆಯಲ್ಲಿ ನ್ಯಾಷನಲ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದು ಪರಿಸರದಲ್ಲಿ, ಒಂದು ಸಮಾಜದಲ್ಲಿ ರೂಪುಗೊಳ್ಳುತ್ತದೆ ಅನ್ನುವ ಮಾತನ್ನ ಅವಳು ಹೇಳ್ತಾಳೆ. ಹೇಳ್ಬಿಟ್ಟು ಅವಳು ಕಾದಂಬರಿಗಳನ್ನ ಇಟ್ಕೊಂಡು ಮಾತಾಡ್ತಾ ಯುರೋಪಿನ ಬೇರೆ ಬೇರೆ ಯಾಕೆ ಬಂದು ಅನ್ನೋದು ನೋಡ್ತಾ ಅವಳು ಬಹಳ ಮುಖ್ಯವಾಗಿ ಇಟಲಿಯಂತಹ ದೇಶಗಳಲ್ಲಿ ಅಥವಾ ಆ ಭಾಷೆಗಳಲ್ಲಿ, ಇಟಾಲಿಯನ್ ಭಾಷೆಯಲ್ಲಿ ಕಾದಂಬರಿಗಳು ಯಾಕೆ ಅಷ್ಟು ಸಮರ್ಥವಾಗಿ ಕಂಪೇರ್ ಇಂಗ್ಲೆಂಡ್, ಫ್ರೆಂಚ್ ಇವುಗಳಿಗೆ ಹೋಲಿಸಿದಾಗ, ಇತರ ಯುರೋಪಿಯನ್ ಭಾಷೆಗಳಿಗೆ ಹೋಲಿಸಿದಾಗ ಯಾಕೆ ಇದು ಇಟಲಿಯಲ್ಲಿ ಯಾಕೆ ಕಡಿಮೆ ಆಯ್ತು ಅನ್ನುವಂತ ಒಂದು ಪ್ರಶ್ನೆಯನ್ನ ಅವಳು ರೈಸ್ ಮಾಡ್ಕೊಂಡು ಅದಕ್ಕೆ ಕಾರಣವನ್ನ ಅವಳು ಈ ಅಧ್ಯಯನದಲ್ಲಿ ಗುರುತಿಸ್ತಾಳೆ. ಅವಳ ಪ್ರಕಾರ ಏನಂದ್ರೆ, ಯಾವ ನ್ಯಾಷನಲ್ ಕ್ಯಾರೆಕ್ಟರ್ ನಲ್ಲಿ ಮಹಿಳೆಯ ಸ್ಥಾನಮಾನಗಳು ಬಗೆಗಿನ ಒಂದು ಏನ್ ಹೇಳ್ಬೇಕು, ಆಶಾಭಾವನೆ ಇರಲ್ಲ ಅಥವಾ ಒಂದು ಬಗೆಯ ಫೇರ್ನೆಸ್ ಅಂತ ಕರೀತಾಳೆ. ಮಹಿಳೆಯ ಸ್ಥಾನಮಾನದ ಬಗ್ಗೆ, ಮಹಿಳೆಯ ವಿಚಾರದಲ್ಲಿ ಒಂದು ಫೇರ್ ಆದ ಥಾಟ್ ಇರಲ್ಲ ಅಥವಾ ಫೇರ್ ಆದ ಆಲೋಚನೆ ಇರಲ್ಲ. ಅಂಥ ಸಮಾಜಗಳಲ್ಲಿ ಕಾದಂಬರಿಗಳು ಬರೋದು ಕಷ್ಟ ಅನ್ನುವಂತ ಒಂದು ಪ್ರಮೇಯವನ್ನ ಅವಳು ಮಂಡಿಸ್ತಾಳೆ. ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಈಗ ಇದನ್ನ ಈ ಇಟಲಿ ಅಥವಾ ಯುರೋಪಿನ ಸಂದರ್ಭದಲ್ಲಿ ಅವಳ ಕಾಲಘಟ್ಟದಲ್ಲಿ ಅವಳು ಹೇಳಿದಂತ ಈ ಪ್ರಮೇಯ ಇನ್ನೊಂದು ಕಾಲಘಟ್ಟಕ್ಕೆ, ಇನ್ನೊಂದು ಭಾಷಾ ಸಾಹಿತ್ಯಕ್ಕೆ ಅಥವಾ ಇನ್ನೊಂದು ವೈಧಾನಿಕತೆಯನ್ನ ಇಟ್ಕೊಂಡು ನೋಡಿದ್ರೆ ಸುಳ್ಳಾಗುತ್ತೋ ಸತ್ಯ ಆಗುತ್ತೋ ಅನ್ನೋದು ಬೇರೆ ಮಾತು. ಆದ್ರೆ ಅವಳು ಅದನ್ನ ಬಹಳ ವ್ಯವಸ್ಥಿತವಾಗಿ ತನ್ನ ಪ್ರಮೇಯವನ್ನ ತನ್ನ ಅಧ್ಯಯನದ ಮೂಲಕ ತೋರಿಸ್ಕೊಡ್ತಾಳೆ. ಅವಳು ನೋಡಿ ಹೀಗಾಗಿದೆ ಅಂತ ಅಂಕಿಅಂಶಗಳ ಆಧಾರದ ಮೇಲೆ, ಅದರ ಸಾಧನೆಗಳ ಆಧಾರದ ಮೇಲೆ ಅವಳು ಕೊಡ್ತಾ ಹೋಗ್ತಾಳೆ. ನಾವು ಓದಿದೆ ಸಂಶೋಧನೆಯನ್ನ ನಿರ್ವಹಿಸುವ ವಿಧಾನ ಯಾವುದು, ಹೇಗೆ ಮಾಡಬಹುದು ಅನ್ನುವಂಥದ್ದು ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಹೋಗ್ತದೆ. ಅವುಗಳ ಮಾಡೆಲ್ಗಳನ್ನ ಗಮನಿಸುವ ಮೂಲಕ ನಮಗೆ ಬೇಕಾದಂತ ನಾವೇನ್ ಕೆಲಸ ಮಾಡ್ತಿದೀವಿ, ನಾವು ಹೇಗೆ ಅದನ್ನ ನಿರ್ವಹಿಸ್ಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ. ಇದರ ಜೊತೆಗೆ ಇನ್ನೊಬ್ಬೊಂದು ಬಹಳ ಮುಖ್ಯವಾದದ್ದಂದ್ರೆ, ಟೇನ್ ಅನ್ನುವಂಥ ಒಬ್ಬ ವಿದ್ವಾಂಸ, ಅವನು ಇದೇ ತರದ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನ ಸಾಹಿತ್ಯದ ಬಗ್ಗೆ ಬೀಳ್ತಾನೆ. ಅವನು ಹೇಳ್ತಾನೆ, ಸಾಹಿತ್ಯ ಅನ್ನುವಂಥದ್ದು ವ್ಯಕ್ತಿಯೊಬ್ಬನ ಕಲ್ಪನೆಯ ಆಟ ಅಲ್ಲ ಅಂತಾನೆ, ಪ್ಲೇ ಆಫ್ ಇಮ್ಯಾಜಿನೇಷನ್ ಅಲ್ಲ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಮತ್ತು ಸಾಹಿತ್ಯ ಅನ್ನುವಂಥದ್ದು ಮನುಷ್ಯನ ಒಂದು ಉದ್ರೇಕಗೊಂಡ ಮೆದುಳಿನ ವ್ಯವಹಾರವೂ ಅಲ್ಲ, ಬುದ್ಧಿ ಚಾಂಚಲ್ಯವೂ ಅಲ್ಲ ಅದು ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದು ಒಂದು ಸಾಮಾಜಿಕ ಸಂದರ್ಭದಲ್ಲಿ ಹುಟ್ಕೊಳ್ಳುವಂತ ಒಂದು ಉತ್ಪನ್ನ ಅನ್ನುವಂಥ ಮಾತನ್ನು ನಾವು ಹೇಳ್ತಾನೆ. ಇವರುಗಳ ಜೊತೆಗೆ ಕಾರ್ಲ್ ಮಾರ್ಕ್ಸ್ ಬಹಳ ಮುಖ್ಯವಾದಂತ ತನ್ನ ಉತ್ಪಾದನಾ ಸಮಾಜದ ಜೊತೆಗೆ ಸಾಹಿತ್ಯಕ್ಕಿರುವಂತಹ ಸಂಬಂಧ ಏನು ಅನ್ನುವಂಥದ್ದನ್ನ ವಿವರಿಸುವಂತ ಪ್ರಯತ್ನ ಪಡ್ತಾನೆ. ಸೊ ಈ ಎಲ್ಲಾ ಉದಾಹರಣೆಗಳನ್ನ ನೋಡೋದಾದ್ರೆ, ಒಂದ್ 3-4 ಉದಾಹರಣೆಗಳನ್ನ ನಾನು ಹೇಳ್ದೆ. ಇವನ್ನೆಲ್ಲ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಈ ತರದ ಸಾಮಾಜಿಕ ವಿಷಯಗಳನ್ನ ಸಾಹಿತ್ಯದ ಮೂಲಕ ಚರ್ಚಿಸುವಂತ, ಕಂಡುಕೊಳ್ಳುವಂತ, ಸಮಾಜ ಮತ್ತು ಸಾಹಿತ್ಯಕ್ಕಿರುವಂತಹ ಸಂಬಂಧವನ್ನ ನಮ್ಮ ಸಂಶೋಧನೆಯಲ್ಲಿ ನಾವು ಹುಡುಕ್ತೀವಿ ಅಥವಾ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೊರಡುವ ಸಂಶೋಧಕರು
ಸಾಹಿತ್ಯ ಅಂದ್ರೆ ಏನು ಅನ್ನುವುದನ್ನ ಗ್ರಹಿಸುವಾಗಲೇ ಒಂದು ಬಗೆಯ ತಾತ್ವಿಕ ನಿಲುವನ್ನ ಒಪ್ಕೊಳ್ಬೇಕಾಗ್ತದೆ. ಇಲ್ಲದಿದ್ರೆ 2-3 ಕಾರಣ ಆಗ್ತದೆ. ಒಂದು, ನಿಮ್ಮ ತಾತ್ವಿಕ ನಿಲುವು ನೀವು ಬಳಸುವ ಭಾಷೆಯಲ್ಲಿ ಸೋತಿ ಹೋಗ್ತದೆ. ಈಗ ಉದಾಹರಣೆಗೆ ನೀವು ಸಾಹಿತ್ಯವನ್ನ ಸಾಮಾಜಿಕ ಉತ್ಪನ್ನ ಅಂತ ನೋಡ್ತೀನಿ ಅನ್ನುವಂಥ ಥಿಯರಿ ಇಟ್ಕೊಂಡು ಲೇಖಕರ ಬಗ್ಗೆ ಮಾತಾಡುವಾಗ ಇವರು ಪ್ರತಿಭಾಶಾಲಿಗಳು, ಇವರು ಯಾರಿಗೂ ಇಲ್ಲದೆ ಇರುವಂತಹ ಇವರ ಸಂವೇದನೆ ಬಹಳ ಮುಖ್ಯ ಅಂತ ಮಾಡಿದ್ರೆ ಇದು ಎಲ್ಲೋ ಒಂದ್ ಕಡೆ ಕಾಂಟ್ರಡಿಕ್ಟ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಥಿಯರಿಟಿಕಲ್ ಕ್ಲಾರಿಟಿ ಅನ್ನುವಂಥದ್ದು ನಾವು ಯಾವುದೇ ಒಂದು ಸಂಶೋಧನೆ ಮಾಡುವಾಗ ಬಹಳ ಮುಖ್ಯ. ಥಿಯರಿನೇ ಬರಿಬೇಕಂತಲ್ಲ, ಅಥವಾ ಅದ್ರಲ್ಲಿ ನಾವು ತುಂಬಾ ಇದ್ ಮಾಡ್ಬೇಕು ಅಂತಾನೂ ಅಲ್ಲ. ನಾನು ಈ ತರದ ಅಧ್ಯಯನ ಮಾಡಿದ್ರೆ ನನ್ನ ತಾತ್ವಿಕ ನಿಲುವು ಯಾವುದ್ರ ಜೊತೆಯಲ್ಲಿ ಹೋಗ್ಬೇಕಾಗ್ತದೆ, ಆಗ ನನ್ನ ಸಂಶೋಧನೆ ಹೆಚ್ಚು ಕ್ಲಿಯರ್ ಆಗಿ ಮುಂದುವರಿಯುತ್ತೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆಗಳನ್ನ ನಾವು ನೋಡ್ತೀವಿ. ಹಾಗಾಗಿ ಸಾಹಿತ್ಯ ಅಂದ್ರೆ ನೀವು ಅದು ವ್ಯಕ್ತಿ ವಿಶೇಷ ಅನ್ನುವುದನ್ನ ಒಪ್ಕೊಂಡು ಹೊರಟ್ರೆ ಅದು ಬೇರೆ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಈಗ ಉದಾಹರಣೆಗೆ ಕುವೆಂಪುವನ್ನ ನಾವು ತಗೊಂಡ್ರೆ, ಮಲೆಗಳಲ್ಲಿ ಮದುಮಗಳು ಕೃತಿ ಯಾಕೆ ಹೀಗಿದೆ ಅಂದ್ರೆ 2 ಕಡೆಯಿಂದನೂ ನೋಡ್ಬೋದು. ನಾನು ಹೀಗೆ ನೋಡಿ ಅಂತ ನಾನು ಹೇಳಲ್ಲ. ನಿಮಗೆ ಮಲೆನಾಡಿನ ನೋಡಿದವ್ರು ಎಲ್ರೂ ಕುವೆಂಪು ತಲೆಮಾರಿನವರು ಅಥವಾ ಕುವೆಂಪು ಕಾಲದಲ್ಲಿ ಇದ್ದವರು ಯಾರು ಮಲೆಗಳಲ್ಲಿ ಮದುಮಗಳು ಬರೆದಿಲ್ಲಲ್ಲ, ಆದ್ರಿಂದ ಅದು ಕುವೆಂಪುವಿನ ವಿಶೇಷ ಅಂತ ನೀವು ಹೇಳ್ಬೋದು. ಆದ್ರೆ ಕುವೆಂಪು ಎಲ್ಲಿ ಆ ವಿಶೇಷತೆಯನ್ನು ಪಡ್ಕೊಂಡ್ರು, ಕುವೆಂಪು ವಿಶೇಷ ಅನ್ನೋದೇನಿದೆ, ಅನ್ನುವಂಥದ್ದು ಏನಿದೆ ನೋಡುವಾಗ ಅದು ಮಲೆನಾಡಿಗೆ ಹೋಗಿ ಸೇರ್ತದೆ ನಮ್ಗೆ. ಹೀಗೆ ಯಾವ ತರದಲ್ಲಿ ನೀವು ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಅಧ್ಯಯನದ ನಿರ್ವಹಣೆ, ಅದನ್ನ ಹೇಗೆ ನೀವು ನಿರ್ವಹಿಸ್ತೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ದಯವಿಟ್ಟು ಅಧ್ಯಯನ ಮಾಡುವಾಗ ನಾವು ಯಾವ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿದೀವಿ ಅದರ ನೆಲೆಯಲ್ಲಿ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದಕ್ಕೆ ಬೇಕಾದಂತ ಮಾದರಿಗಳನ್ನ ನಾವು ಹುಡುಕಬಹುದು. ಈಗ ನಾನು 2ನೇ ಸೆಕ್ಷನ್ ಬರ್ತೀನಿ, ನಮ್ಮ ಪ್ರಾಯೋಗಿಕ ಸೆಕ್ಷನ್ ಅಂತ. ಬಹಳ ಮುಖ್ಯವಾದ 3 ಲಕ್ಷಣಗಳನ್ನ, ಇನ್ನೂ ತುಂಬಾ ಲಕ್ಷಣಗಳಿದೆ, ಅಥವಾ ಇನ್ನೂ ನಾವು ಚರ್ಚೆ ಮಾಡ್ತಾ ಹೋದ್ರೆ ನೀವು ಇನ್ನೂ ಒಂದಷ್ಟು ಗುಣಲಕ್ಷಣಗಳನ್ನ ಅದನ್ನು ಗುರುತಿಸಬಹುದು. ನಾನಿಲ್ಲಿ ಚರ್ಚೆ ಮಾಡಕ್ಕೆ ಬಹಳ ಮುಖ್ಯವಾದ 3 ಸಂಗತಿಗಳು, ಪರಸ್ಪರ ಕನೆಕ್ಟ್ ಆಗಿರುವಂತ 3 ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಒಂದು, ಕನ್ನಡ ಸಾಹಿತ್ಯದ ಬಹುತೇಕ ಸಮಾಜ ಶಾಸ್ತ್ರೀಯ ಅಧ್ಯಯನಗಳ ಪ್ರೇರಣೆ ಎಲ್ಲಿಂದ ಬಂದಿದೆ ಅಂದ್ರೆ ಸಾಮಾಜಿಕ ಚಳುವಳಿಗಳು ಮತ್ತು ಐಡಿಯಾಲಜಿಗಳಿಂದ ಬಂದಿದೆ. ಅಂದ್ರೆ ನಮ್ಮಲ್ಲಿ ನಾವು ಸಮಾಜಶಾಸ್ತ್ರ ಓದ್ಕೊಂಡು ಸಮಾಜ ಎಂದರೇನು, ಸಂಸ್ಥೆ ಎಂದರೇನು ಅಂತ ಓದ್ಕೊಂಡು ಅದನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿಕೊಂಡು ಸಮಾಜಶಾಸ್ತ್ರೀಯ ವಿಧಾನಗಳನ್ನ ಅಳವಡಿಸಿಕೊಂಡದ್ದಕ್ಕಿಂತ ಅಥವಾ ಅದರ ಕಡೆ ನಾವು ಆಸಕ್ತರಾದದ್ದಕ್ಕಿಂತ ಐಡಿಯಾಲಜಿಗಳು, ಅದು ಸ್ತ್ರೀವಾದ ಇರ್ಬೋದು, ಮಾರ್ಕ್ಸ್ವಾದ ಇರ್ಬೋದು, ದಲಿತವಾದ ಇರ್ಬೋದು, ಅಂಬೇಡ್ಕರ್ ವಾದ, ಲೋಹಿಯಾವಾದ, ಈ ತರದ ಐಡಿಯಾಲಜಿಗಳನ್ನ ಕಡೆಯಿಂದ ನಾವು ಸಮಾಜಶಾಸ್ತ್ರೀಯ ಅಧ್ಯಯನಗಳ ಕಡೆಗೆ ಆಸಕ್ತರಾಗಿದ್ದನ್ನ ನಾವು ಗುರುತಿಸಬಹುದು. ಇದ್ರಲ್ಲಿ ಬಹುಶಃ ಯಾರಿಗೂ ಏನು ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಬಹುತೇಕ ಎಲ್ಲ ಅಧ್ಯಯನಗಳು, ಅಥವಾ ಕನ್ನಡದಲ್ಲಿ ನಾವು ಸುಮಾರು 70ರ ದಶಕದಿಂದ ಈ ಬಗ್ಗೆ ಅಧ್ಯಯನಗಳು ಆರಂಭ ಆಯ್ತು, 70ರ ದಶಕದ ನಂತರ ಅಂತ ಅನ್ಕೊಳ್ಳೋದಾದ್ರೆ ಅದ್ರ ಹಿಂದೆ 2 ಅಂಶಗಳಿರೋದನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಸಮಾಜಶಾಸ್ತ್ರೀಯ ಅಧ್ಯಯನ ಅಂತ ಕರೆದಿದ್ದಕ್ಕಿಂತ ಸ್ತ್ರೀವಾದಿ ಅಧ್ಯಯನ, ಮಾರ್ಕ್ಸ್ವಾದಿ ಅಧ್ಯಯನ, ಈ ತರದ ನೆಲೆಗಳಲ್ಲೇ ನಾವು ಗುರುತಿಸೋದನ್ನ ನಾವು ನೋಡ್ತೀವಿ ಅಧ್ಯಯನಗಳ ಇದ್ರಲ್ಲಿ. ಇದು ಬಹಳ ಮುಖ್ಯವಾದಂತ ಒಂದು ಲಕ್ಷಣ. ಈ ಐಡಿಯಾಲಜಿಗಳು ನಮ್ಗೆ ಸುಮ್ನೆ ಬಂದಿಲ್ಲ, ಇವು ನಮ್ಮ ಚಳುವಳಿಗಳ ಜೊತೆಗೆ ಕಳಕ್ ಹಾಕೊಂಡಿದ್ದಾವೆ. ಹಾಗಾಗಿ ಸಾಹಿತ್ಯ ಚಳುವಳಿ, ನವೋದಯ, ನವ್ಯ ಅಂತ ಏನ್ ಮಾಡ್ಕೊಂಡು ಬಂದ್ರು, ಅದರ ನಂತರದಲ್ಲಿನೇ ನಮ್ಮ ಸಾಹಿತ್ಯಿಕ ಚಳುವಳಿಗಳೇ ಸಾಮಾಜಿಕ ಚಳುವಳಿಗಳ ಜೊತೆಯಲ್ಲಿ ಫ್ಯೂಷನ್ ಆಗಿದ್ರಿಂದ, ಸೇರ್ಕೊಂಡಿದ್ರಿಂದ ವಿಮರ್ಶೆಯ ಆಸಕ್ತಿಗಳು ಕೂಡ ಅದ್ರ ಜೊತೆಯಲ್ಲೇ ಬಂದದ್ದನ್ನ, ಅಧ್ಯಯನದ ಆಸಕ್ತಿಗಳು ಮುಂದುವರೆದದ್ದನ್ನ ನಾವು ನೋಡ್ತೀವಿ. ಇದು ಕನ್ನಡ ಸಂಶೋಧನೆಯ ಒಂದು ಸ್ಟ್ರೆಂತ್ ಹೌದು, ವೀಕ್ನೆಸ್ ಹೌದು ಅನ್ಸುತ್ತೆ. ಈ ಐಡಿಯಾಲಜಿಯ ನೆಲೆಯಿಂದ ನಾವು ಸಮಾಜಶಾಸ್ತ್ರೀಯ ಅಧ್ಯಯನಗಳನ್ನು ತೊಡಗಿದ್ರೆ ಅವು ಬಹಳ ಮುಖ್ಯವಾಗಿ ಒಂದು ಸ್ಟ್ಯಾಂಡ್ ಪಾಯಿಂಟ್ ಥಿಯರಿ ಅಂತ ಕರೀತಾರೆ. ಅಂದ್ರೆ ಒಂದು ನೆಲೆಯಲ್ಲಿ ನಿಂತ್ಕೊಂಡು ಸಮಾಜವನ್ನ ನೋಡುವಂಥದ್ದು. ಅಂದ್ರೆ ಈಗ ಸ್ತ್ರೀವಾದಿ ಅಧ್ಯಯನ ಮಾಡ್ತಿದ್ದಾರೆ ಅನ್ನುವಂಥ ಸಮಾಜದ ಎಲ್ಲ ಸಂಗತಿಗಳನ್ನು ಸ್ತ್ರೀವಾದದ ನೆಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಕಡೆಯಿಂದಲೇ ಅವರಿಗೆ ಕಾಣಿಸ್ತಾ ಇರ್ತದೆ. ಆಗ ಸ್ತ್ರೀವಾದಿ ನೆಲೆಯಲ್ಲಿ ನಿಂತ್ಕೊಂಡು ನೋಡುವಾಗ ಗಂಡು ಹೆಣ್ಣಿನ ಸಂಬಂಧವನ್ನು ಅಥವಾ ಇನ್ಯಾವುದೇ 2 ಸಂಬಂಧವನ್ನ ನೋಡುವ ವಿಧಾನ ಯಾವುದು ಅನ್ನೋದನ್ನ ಈ ವಾದ
ನಮ್ಗೆ ಹೇಳ್ಕೊಡ್ತಾ ಇರ್ತದೆ. ಇದೇ ತರ ಎಲ್ಲಾ ಅಧ್ಯಯನಗಳಲ್ಲೂ ಅಷ್ಟೇನೆ. ಮಾರ್ಕ್ಸ್ವಾದಿ ನೆಲೆಯಿಂದ ನೋಡುವಾಗ ಸಮಾಜದ ಎಲ್ಲ ಸಂಬಂಧಗಳು ನಮಗೆ ವರ್ಗ ಸಂಘರ್ಷದ ನೆಲೆಯಿಂದಲೇ ಕಾಣ್ತಾ ಇರ್ತೇವೆ, ಹಾಗೆ ನೋಡ್ತಾ ಇರ್ತೀವಿ. ಇದು ನಮ್ಮ ಅಧ್ಯಯನಗಳಿಗೆ ಒಂದು ಇಂಟೆನ್ಸಿಟಿಯನ್ನ ತಂದುಕೊಟ್ಟಿದೆ. ಅಧ್ಯಯನಗಳನ್ನ ಬಹಳಷ್ಟು ಜನ ಅಧ್ಯಯನಗಳನ್ನ ಮಾಡಿರೋದು ಒಂಥರ ಏನಂತಾರೆ, ಅದು ಒಂದು ಜ್ಞಾನ ಮೀಮಾಂಸೆ ಅಂತ, ಯಾವುದೋ ಒಂದು ನಾಲೆಡ್ಜ್ ಅಂತಾನೋ ಒಂದು ಡಿಗ್ರಿ ಅಂತಾನೋ ತುಂಬಾ ಜನ ಹೇಳ್ತಿರ್ತಾರೆ. ಎಲ್ಲ ಇವಾಗ ಡಿಗ್ರಿ ಮಾಡೋಕ್ಕೋಸ್ಕರ ಸಂಶೋಧನೆ ಮಾಡೋದಾಗಿದೆ ಅಂತ. ಯಾರು ನೈತಿಕವಾಗಿ ಕುಗ್ಗುವ ಅಗತ್ಯ ಇಲ್ಲ. ನಾನು ನೋಡಿದ್ದೀನಿ ಎಷ್ಟು ಹುಡುಗರುಗಳು ತಮ್ಮ ಅಧ್ಯಯನಗಳನ್ನ ತಾವು ಆಯ್ಕೆ ಮಾಡ್ಕೊಳ್ಳೋ ಟಾಪಿಕ್ ಅನ್ನ ಎಷ್ಟು ಪ್ಯಾಷನೇಟ್ ಇಂದ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕೆಲಸ ಮಾಡುವಾಗ ಅವರಿಗೆ ನಾನು ಈ ಅಧ್ಯಯನ ಮಾಡ್ಬಿಟ್ರೆ ನಾಳೆ ಮಹಿಳೆಯರ ಸಮಸ್ಯೆ ಬಗೆಹರಿದೋಗುತ್ತೆ ಅಂತ ಅನಿಸ್ತಿರುತ್ತೆ. ಈ ಅಧ್ಯಯನ ಮಾಡಿದ್ರೆ ನಾಳೆಯಿಂದ ದಲಿತರ ಸಮಸ್ಯೆ ಬಗೆಹರಿದೋಗಿದೆ ಅಂತ ಅನಿಸ್ತಿರುತ್ತೆ. ಅಷ್ಟು ಒಂದು ಪ್ಯಾಷನೇಟ್, ಒಂದು ಪ್ಯಾಷನ್ ಇಂದ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡಿದ್ಮೇಲೆ ಅದು ಬಹಳ ಮುಖ್ಯವಾದ ಕೆಲಸ ಅನ್ಸುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೆ ಕೆಲಸ ಮಾಡುವಾಗ ಆ ಬಗ್ಗೆ ಒಂದು ಪ್ಯಾಷನೇಟ್ ಅನ್ನ ನಾವು ನೋಡ್ತೀವಿ. ಈ ಐಡಿಯಾಲಜಿಗಳ ಮೂಲಕ ಸಮಾಜಶಾಸ್ತ್ರೀಯ ಅಧ್ಯಯನಗಳಿಗೆ ನಾವು ತೊಡಗಿದ್ರಿಂದ ಬಹುತೇಕ ಸಂಶೋಧಕರ ಒಳಗೆ ಈ ಬಗ್ಗೆ ಒಂದು ಪ್ಯಾಷನ್ ನೋಡ್ಬೋದು. ಸಬ್ಜೆಕ್ಟ್ ಅನ್ನ ಅಥವಾ ತಾವು ಆಯ್ಕೆ ಮಾಡ್ಕೊಂಡಿರುವ ವಿಷಯವನ್ನ ತುಂಬಾ ಹತ್ತಿರಕ್ಕೆ ತಗೊಂಡು ಹೃದಯದಲ್ಲಿ ಇಟ್ಕೊಂಡು ನೋಡುವಂಥದ್ದು ನೋಡ್ಬೋದು. ಒನ್ಸ್ ಅಗೇನ್ ಇದು ಸಂಶೋಧನೆಗೆ ಡಬಲ್ ಎಡ್ಜ್ ಅಂತ ಕರಿತೀವಲ್ಲ ಆ ತರ. ಎಲ್ಲೋ ಒಂದ್ ಕಡೆ ಇದು ನಮ್ಮನ್ನ ಬೇರೆದನ್ನ ನೋಡದೆ ಇರೋ ತರನು ಮಾಡಿಬಿಡಬಹುದು ಈ ತರದ ಸಂಗತಿಗಳು. ಇನ್ನೊಂದನ್ನ ಕಣ್ಣಿಗೆ ಕಾಣುವುದನ್ನು ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗೋ ಹಾಗೆ ಕೂಡ ಮಾಡ್ಬೋದು. ಆದ್ರೆ ಒಂದು ಪ್ಯಾಷನ್ ಇಂದ ನಡೀತಿರುವಂತದ್ದನ್ನು ನಾವು ನೋಡ್ಬೋದು. ಇದು ಬಹಳ ಮುಖ್ಯವಾದಂತ ಒಂದಂಶ ನಮ್ಮ ಕನ್ನಡದ ಸಮಾಜಶಾಸ್ತ್ರೀಯ ಅಧ್ಯಯನಗಳ ಸಂಘ. ಇನ್ನೊಂದು ಮುಖ್ಯವಾಗಿ ಗಮನಿಸ್ಬೇಕಾದ್ದು, ಸಮಾಜಶಾಸ್ತ್ರೀಯ ಅಧ್ಯಯನಗಳು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ರು ಕೂಡ ಬಹಳ ಮುಖ್ಯವಾಗಿ ಅವೆಲ್ಲವೂ ಎಲ್ಲೋ ಒಂದೊಂದಿರಬಹುದು, ಬಹಳ ಮುಖ್ಯವಾಗಿ ಎಲ್ಲವೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಅಂತೀವಲ್ಲ ನಾವು. ಸಬ್ಜೆಕ್ಟ್ ಅಂದ್ರೆ ವಿಷಯ ಏನು ಅನ್ನೋದ್ರ ಮೇಲೆ, ಅಂದ್ರೆ ಒಂದು ಕಾದಂಬರಿ ಇದ್ರೆ ಅದ್ರ ಕಥೆ ಏನು ಅನ್ನೋದ್ರ ಬಗ್ಗೆ ನಾವು ಸಮಾಜಶಾಸ್ತ್ರೀಯ ಅಧ್ಯಯನವನ್ನ ಅಥವಾ ನಮ್ಮ ಪ್ರಮೇಯಗಳನ್ನ ಮಂಡಿಸ್ತಿರ್ತೀವಿ. ಅದ್ರಲ್ಲಿ ಯಾವ ಕ್ಯಾರೆಕ್ಟರ್ ಇತ್ತು, ಯಾವ್ಯಾವ ಕ್ಯಾರೆಕ್ಟರ್ ಬಂದ್ರು, ಯಾರ್ಯಾರನ್ನ ಶೋಷಣೆ ಮಾಡಿದ್ರು, ಯಾರ ಮೇಲೆ ಪ್ರತಿಭಟನೆ ಮಾಡಿದ್ರು, ಇದು ಯಾವ ರೀತಿಯಲ್ಲಿದೆ, ಈ ತರದ್ರಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಆದಂತ ನೆಲೆಯಿಂದಲೇ ನಮ್ಮ ಅಧ್ಯಯನಗಳು ನಡೀತಾ ಇರುವಂತದ್ದು ನಾನು ನೋಡ್ತೀನಿ. ಇದು ನಡಿಬಾರದು ಅಂತಲ್ಲ, ಬಹಳ ಮುಖ್ಯವಾದಂತ ಒಂದು ಕ್ಷೇತ್ರ ಇದು. ಆದ್ರೆ ಅದೇ ಸಮಯದಲ್ಲಿ ನಾವು ಯಾವ ಸಾಹಿತ್ಯ ಅಧ್ಯಯನವನ್ನ ಮಾಡ್ತಿದೀವಿ ಅದು ಕಂಟೆಂಟಿನ ಜೊತೆಗೆ ಅದೊಂದು ಫಾರಂ ಕೂಡ ಹೌದು, ಅದು ಒಂದು ವಿಧಾನವೂ ಹೌದು, ಒಂದು ಅಭಿವ್ಯಕ್ತಿಯ ಒಂದು ವಿಧಾನ ಕೂಡ ಹೌದು. ಈ ವಿಧಾನದ ಚರ್ಚೆಗಳೇ ಇಲ್ಲದ ಹಾಗೆ ಕೇವಲ ಕಂಟೆಂಟ್, ಇದ್ರೊಳಗೆ ಯಾವ ಸಮಸ್ಯೆ ನಡೆದಿದೆ, ಈಗ ಮಹಿಳೆಯರ ಏನು ವಿಧವಾ ಸಮಸ್ಯೆ ಅಂತಂದ್ರೆ ಯಾವ್ಯಾವ ಕಾದಂಬರಿಲಿ ಎಷ್ಟು ಜನ ವಿಧವೆಯರಿದ್ದಾರೆ, ಏನಾದ್ರು, ಯಾರಿಗ್ ಮದ್ವೆ ಆಯ್ತು, ಯಾರಿಗ್ ಮದ್ವೆ ಆಗಿಲ್ಲ, ಏನಾಯ್ತು, ಯಾವ ಕಾದಂಬರಿಗಳಲ್ಲಿ ಮದ್ವೆ ಮಾಡಿಸಿರ್ತಾರೆ ಅವರು ಪ್ರಗತಿಶೀಲರು, ಯಾವ ಕಾದಂಬರಿಗಳಲ್ಲಿ ಮದ್ವೆ ಮಾಡಿಸಿರಲ್ಲ ಅವರು ಪ್ರಗತಿಶೀಲರಲ್ಲದವರು, ಹೀಗೆ ನಡೀತಾ ಹೋಗ್ತದೆ ನಮ್ಮ ಅಧ್ಯಯನ. ಆದ್ರೆ ಬಹಳ ಮುಖ್ಯವಾಗಿ ಕಂಟೆಂಟಿನ ಜೊತೆಗೆ ನಾವು ಸಾಹಿತ್ಯ ಅಧ್ಯಯನ ಮಾಡ್ತಿರೋದ್ರಿಂದ ಪ್ರತಿಯೊಂದು ವಸ್ತುವಿನ ನಿರ್ವಹಣೆಯು ಯಾವುದೋ ಒಂದು ವಿಧಾನದಲ್ಲಿ ನಡೀತಾ ಇರ್ತದೆ, ಅದ್ರ ಜೊತೆಗೆ ಅದು ಅವಿನಾಭ ಸಂಬಂಧವನ್ನು ಇಟ್ಕೊಂಡಿರ್ತದೆ. ನಾನು ಈಗಾಗ್ಲೇ ಹೇಳಿದ್ನಲ್ಲ, ಫ್ರೆಂಚ್ ಸಂಶೋಧಕಿ ಒಬ್ಳು ಮಾಡಿದಂತಹ ಕಾದಂಬರಿಗಳು ಹೇಳಿದ್ನಲ್ಲ, ಅವಳು ಮಹಿಳೆಯರ ವಿಷಯವನ್ನ ಕುರಿತು ಮಾತಾಡ್ತಿದ್ದಾಳೆ ಅಥವಾ ಕಾದಂಬರಿಗಳು ಹೇಗೆ ರೂಪುಗೊಳ್ತು ಅಂತ ಮಾತಾಡ್ತಿದ್ದಾಳ. ಇದು ಎರಡು ಕ್ಲಬ್ ಆಗ್ಬಿಟ್ಟಿದೆ ಅವಳು ಒಳಗಡೆ. ಇವಳು ಯಾವ್ದನ್ನ ಪ್ರಸ್ತಾಪ ಮಾಡ್ತಿದ್ದಾಳೆ ಅನ್ನುವ ರೀತಿಯಲ್ಲಿ ಅವಳು ಕ್ಲಬ್ ಆಗಿದೆ. ಅವಳು ಏಕಕಾಲಕ್ಕೆ ಕ್ರಿಟಿಕ್ ಹೌದು, ಅವಳು ಒಬ್ಬ ಮಹಿಳಾ ಚಳುವಳಿಯ ಹೋರಾಟಗಾರ್ತಿ ಕೂಡ ಹೌದು. ಅದನ್ನ ಅವಳು ತುಂಬಾ ಸುಂದರವಾಗಿ ಬೆಸಗಿದ್ದಾಳೆ ಒಂದು ಸಾಹಿತ್ಯ ಕೃತಿಯನ್ನು ನೋಡುವಾಗ. ತನಗೆ ಯಾವ ಐಡಿಯಾಲಜಿ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದೆ, ಆ ಐಡಿಯಾಲಜಿಯ ಮತ್ತು ಯಾವ ಫಾರ್ಮಿನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದು ಎರಡನ್ನೂ ಬೆರೆಸ್ಕೊಂಡು ಕೆಲಸ ಮಾಡಿದ್ದಾಳೆ. ಆದ್ರೆ ಈ ತರದ್ರಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಸಿದ್ಧಿ ಸಿಕ್ಕಿಲ್ಲ ಅಂತ ನನ್ಗನ್ಸತ್ತೆ. ನಾವು ಕೆಲವೊಮ್ಮೆ ಸಪರೇಟ್ ಆಗಿ ನೋಡ್ತೀವಿ, ಕೆಲವೊಮ್ಮೆ ಕಂಟೆಂಟ್ ಮಾತ್ರ ನೋಡ್ತಿರ್ತೀವಿ, ಕೆಲವೊಮ್ಮೆ ಪ್ರಕಾರದ ಹೆಸರು ಇರ್ತದೆ. ಕಾದಂಬರಿಗಳಲ್ಲಿ ಅನ್ನುವ ಮಾತನ್ನ ಹೇಳ್ತೀವಿ, ಕಾದಂಬರಿಗಳಲ್ಲಿ ಸ್ತ್ರೀ ಸಂವೇದನೆ ಅನ್ನುವ ಮಾತನ್ನ ಹೇಳ್ತೀವಿ. ಆದ್ರೆ ಕಾದಂಬರಿಗೂ ಸ್ತ್ರೀ ಸಂವೇದನೆಗೂ ಇರುವ ಸಂಬಂಧ ಏನು ಅನ್ನುವುದನ್ನ ಬೇರೆ ಬೇರೆ ಸಾಹಿತ್ಯದ ಮಾದರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಲ್ಲ. ನೇರವಾಗಿ ಆ ಕಾದಂಬರಿ ಒಳಗೆ ಏನಿದೆ ಅನ್ನೋದ್ರ ಮೇಲೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೊಂದು ಲಕ್ಷಣವನ್ನ ನಾವು ಗುರುತಿಸಬಹುದು.
ಮುಂದೆ ಕೇಳ್ತೀನಿ ಬೇರೆ ಬೇರೆ ಯಾವ್ಯಾವ ನೆಲೆಗಳಲ್ಲಿ ನಾವು ಹೋಗ್ಬೋದು. ಇದ್ರ ಜೊತೆಗೆ ಸಾಹಿತ್ಯದಲ್ಲಿ ಇನ್ನೊಂದು ಕವಿಕೇಂದ್ರಿತವಾದಂತ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನಗಳು ನಡೆದ್ರು ಯಾಕೋ ಅದು ಬರೀ ಬಯೋಗ್ರಫಿಯ ಹಂತದಲ್ಲಿ ಮಾತ್ರ ಉಳ್ಕೊಂಡಿದೆ ಅನ್ಸ್ತದೆ. ಇನ್ನು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಆ ನೆಲೆಯಲ್ಲಿ ನಮ್ಮ ಅಧ್ಯಯನಗಳು ಹೋಗಕ್ ಆಗಿಲ್ಲ. ಅಂದ್ರೆ ಒಂದು ತಲೆಮಾರಿನ ಲೇಖಕರು ಅನ್ನುವಾಗ ಅವರ ಬಗ್ಗೆ ಅಥವಾ ಯಾಕೆ ಕನ್ನಡದಲ್ಲಿ ಲೇಖಕರು ಈ ಬಗೆಯಲ್ಲೇ ಕಾಣಿಸ್ಕೊಂಡ್ರು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ ಹೋಗಕ್ಕಾಗಿಲ್ಲ. ಅದು ಬಯೋಗ್ರಫಿಯ ಸ್ವರೂಪದಲ್ಲಿಯೇ ಇದೆ. ಅದನ್ನ ದಾಟಬೇಕಾದಂತಹ ಅಗತ್ಯ ಕೂಡ ನಮ್ಗೆ ಇದೆ ಇವತ್ತು. ಮೂರನೇದು ವಿಮರ್ಶೆಯ ಬಗ್ಗೆ ಇತ್ತೀಚೆಗೆ ಕೆಲವು ಅಧ್ಯಯನಗಳನ್ನ ನಾನು ನೋಡಿದೆ. ವಿಮರ್ಶೆಗಳನ್ನು ಅಧ್ಯಯನ ಮಾಡುವಂತ ಒಂದು ಮಾದರಿಯನ್ನು ನೋಡಿದೆ. ಇದು ಕೂಡ ತುಂಬಾ ಒಂದು ಒಳ್ಳೆಯ ಬೆಳವಣಿಗೆ. ಆದ್ರೆ ಅದರಲ್ಲಿ ಆಗ್ತಿರುವಂತಹ ಅಧ್ಯಯನದ ನಿರ್ವಹಣೆಯ ಸಮಸ್ಯೆ ಏನು ಅಂದ್ರೆ, ಒನ್ಸ್ ಅಗೇನ್ ವಿಮರ್ಶಾ ಕೃತಿಯನ್ನು ನಾವು ಒಂದು ಕೃತಿ ಅಂತಲೇ ನೋಡ್ತಾ ಇದ್ದೀವಿ, ವಿಮರ್ಶಕನನ್ನು ಒಬ್ಬ ಲೇಖಕ ಅಂತಲೇ ನೋಡ್ತೀವಿ. ವಿಮರ್ಶೆ ಸಾಹಿತ್ಯ ಆದ್ರೆ ಸಾಹಿತ್ಯದ ಅದು ಒಂದು ಬೇರೆ ಪ್ರಕಾರ. ಅದಕ್ಕೆ ಅದರದೇ ಆದ ಕೆಲವು ನೆಲೆಗಳಿರ್ತವೆ, ಕೆಲವು ವೈಧಾನಿಕತೆ ಇರ್ತದೆ. ಅವುಗಳನ್ನ ನಮ್ಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೂ ವಿಮರ್ಶೆಗಳ ಕೂಡ ಆರಂಭ ಆಗಿರುವಂತದ್ದು ಕನ್ನಡ ಸಂಶೋಧನೆಯೊಳಗೆ ಒಂದು ಒಂದು ಒಂದ್ ಹೆಜ್ಜೆ ಮುಂದಕ್ಕೆ ಹೋದ ಹಾಗೆ ಅದನ್ನು ನೋಡುವಂತ ಕೆಲಸ ನಡೀತಿದೆ ಅಂತ ನಾವು ಹೇಳ್ಬೋದು. ಈ ರೀತಿಯಲ್ಲಿ ಸಮಾಜಶಾಸ್ತ್ರೀಯ ಅಧ್ಯಯನ ಅನ್ನುವಾಗ್ಲೂ ಕವಿಗೂ ಸಮಾಜಕ್ಕೂ ಇರುವಂತಹ ಸಂಬಂಧ, ಕೃತಿಗೂ ಸಮಾಜಕ್ಕೂ ಇರುವಂತಹ ಸಂಬಂಧ, ಕೃತಿಯ ಒಳಗೆ ಈ ತರದ ಅಧ್ಯಯನಗಳನ್ನ ನಾವು ನೋಡಿದೀವಿ. ಈಗ ಗಮನಿಸ್ಬೇಕಾದ್ದೇನು ಅಂದ್ರೆ, ಈಗ ನಾವು ಸಾಹಿತ್ಯವನ್ನ ಒಂದು ಕ್ಷೇತ್ರ ಅಂತ ಅನ್ಕೊಂಡ್ರೆ ಅಥವಾ ಸಾಹಿತ್ಯವನ್ನ ಒಂದು ಸಂಸ್ಥೆ ಅಂತ ನಾವು ಸಮಾಜಶಾಸ್ತ್ರೀಯ ನೆಲೆಯಲ್ಲಿ ಅಧ್ಯಯನ ಮಾಡ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಸಾಹಿತ್ಯವನ್ನ ಒಂದು ಸಂಸ್ಥೆ ಅಂತ ಒಪ್ಕೊಳ್ಬೇಕಾಗ್ತದೆ. ಈ ನೆಲೆಯಲ್ಲಿ ನಿಂತು ನಾವು ನೋಡ್ಬೇಕಾದ್ರೆ ಸಾಹಿತ್ಯ ಅನ್ನುವ ಒಂದು ವಲಯ ಇದೆಯಲ್ಲ, ಅದು ಇನ್ನು ವಿಸ್ತಾರವಾಗಿರೋದನ್ನ ನಾವು ನೋಡ್ತೀವಿ. ಇದ್ರೊಳಗೆ ತುಂಬಾ ಜನ ಬರ್ಬೇಕಾಗ್ತದೆ. ಕೇವಲ ಕವಿ ಕೃತಿ ಇವೆರಡೇ ಅಲ್ಲ, ಕವಿ ಕೃತಿ ವಿಮರ್ಶಕ ಮೂರೇ ಅಲ್ಲ, ಇನ್ನೂ ಹಲವು ಏರಿಯಾಗಳು ಅಂತಿದೆಯಲ್ಲ, ಅವರೆಲ್ಲರೂ ಸೇರಿ ಒಂದು ಸಾಹಿತ್ಯ ಅನ್ನೋದು ಪರಿಪೂರ್ಣ ಆಗ್ತದೆ. ಕವಿ ಬರೆದ್ಬಿಟ್ ಮಾತ್ರಕ್ಕೆ ಅದು ಓದುಗರಿಗೆ ಹಾಗೆ ತಲುಪ್ಕೊಳ್ಳಲ್ಲ. ಕವಿಯಿಂದ ಓದುಗನವರೆಗೆ ಅದು ದಾಟಬೇಕಾದರೆ ಒಂದು ದೊಡ್ಡ ಚೈನ್, ಒಂದು ನೆಟ್ವರ್ಕ್ ಇರ್ತದೆ. ಅದರಲ್ಲಿ ಬೇರೆ ಬೇರೆ ಜನ ಭಾಗವಹಿಸಿರ್ತಾರೆ. ಅವುಗಳನ್ನು ಒಳಗೊಂಡ ಹಾಗೆ ನಮ್ಮ ಅಧ್ಯಯನಗಳು ಬೆಳಿಬೇಕಾದಂತ ಒಂದು ಅಗತ್ಯ ಇದೆ. ಉದಾಹರಣೆಗೆ ನಮ್ಮಲ್ಲಿ ಪ್ರಕಾಶನದ ಬಗ್ಗೆ ರಿಸರ್ಚ್ ಮಾಡುವುದಕ್ಕೆ ತುಂಬಾ ಸ್ಕೋಪ್ ಇದೆ, ಆದ್ರೆ ಮಾಡಕ್ಕಾಗಿಲ್ಲ ಇನ್ನು ನಮ್ಗೆ. ಪ್ರಕಾಶನದ ಇತಿಹಾಸವೇ ನಮ್ಗಿನ್ನು ಕರೆಕ್ಟ್ ಆಗಿ ನನ್ನ ತಿಳುವಳಿಕೆ ಪ್ರಕಾರ, ನನಗೆ ಗೊತ್ತಿರೋ ಅಷ್ಟ್ರಲ್ಲಿ ಹೇಳೋದಾದ್ರೆ, ಪ್ರಕಾಶನದ ಬಗ್ಗೆನೆ ನಮ್ಗೆ ಒಂದು ದೊಡ್ಡ ತಿಳುವಳಿಕೆ ಇನ್ನೂ ಸಿಕ್ಕಿಲ್ಲ. ಕನ್ನಡ ಪ್ರಕಾಶನದ ಹೇಗೆ ನಡೀತು ಮತ್ತು ಮೊದಲು ಅದ್ರ ಗೊತ್ತಾಗ್ಬೇಕು. ಅದ್ರ ಬಗ್ಗೆ ನಮ್ಗೆ ಡಾಟಾ ಅಂತ ಏನ್ ಕರಿತೀವಿ, ಸಮಾಜಶಾಸ್ತ್ರದ ಅಧ್ಯಯನಗಳಲ್ಲಿ ಬಹಳ ಮುಖ್ಯ. ಡಾಟಾ ಅನ್ನುವಂಥದ್ದು ತುಂಬಾ ಮುಖ್ಯ. ಪ್ರಕಾಶನ ಹೇಗೆ ನಡೆದು ಬಂತು ಅನ್ನುವಂಥ ಒಂದು ಚರಿತ್ರೆ ತುಂಬಾ ಸ್ಫುಟವಾಗಿ ನಮ್ಗೆ ಗೊತ್ತಾಗಿಲ್ಲ. ಅದು ಯಾವ್ಯಾವ ಪ್ರದೇಶದಲ್ಲಿ ಹೇಗಾಯ್ತು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ. ಗದಗಿನಲ್ಲಿ ಪುಸ್ತಕ ಪ್ರಕಟಣೆ ಆಗ್ತಿತ್ತು ಇತ್ಯಾದಿ ಕೆಲವು ಸಂಗತಿಗಳು, ಕೆಲವು ಪಾಕೆಟ್ಗಳು ಗೊತ್ತಿದೆ ಅಷ್ಟೇ ನಮ್ಗೆ. ಆದ್ರೆ ಅದ್ರ ಬಗ್ಗೆ ಒಂದು ವ್ಯಾಪಕವಾದಂತ ಒಂದು ನೋಟ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಹಾಗೆ ಸಿಕ್ಕಿದ ನಂತರ ಸಾಹಿತ್ಯಕ್ಕೂ ಅದಕ್ಕೂ ಇರುವಂತಹ ಸಂಬಂಧ ಏನು ಅನ್ನುವಂಥದ್ದು, ಕನ್ನಡ ಸಾಹಿತ್ಯ ಈ ಹೊತ್ತು ಹೀಗಿರುವುದಕ್ಕೆ, ಹೀಗೆ ಬೆಳೆದು ನಿಂತಿರುವುದಕ್ಕೆ ಪ್ರಕಾಶನದ ಸಂಬಂಧ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು. ನೀವು ಪ್ರಕಾಶನಕ್ಕೆ ಹೋದ ತಕ್ಷಣ ಅದು ಇನ್ನೆಲ್ಲಿಗೂ ಕರ್ಕೊಂಡು ಹೋಗ್ತದೆ. ಇಂಡೋ ಚೈನಾ ರಿಲೇಶನ್ಶಿಪ್ ಅಥವಾ ಘೋಷಣೆಗಳ ಜೊತೆಯಲ್ಲಿ ಇಡೀ ಭಾರತದಾದ್ಯಂತ ಪ್ರಕಾಶನ ಸಂಸ್ಥೆ ಬೆಳೆದದ್ದನ್ನು ನಾವು ನೋಡ್ಬೋದು, ಪುಸ್ತಕಗಳ ಪ್ರಕಟಣೆ ನಡೆದದ್ದನ್ನು ನೋಡ್ಬೋದು. ಪ್ರಕಾಶಕರ ಅಧ್ಯಯನ ಅನ್ನುವಂಥದ್ದು ಕೂಡ ಎಲ್ಲಿಯೂ ನಮಗೆ ಒಂದು ಬಿಗರ್ ಸೋಷಿಯಲ್ ಇಶ್ಯೂವಿನ ಕಡೆಗೆ ಅಥವಾ ಒಂದು ನೆಲೆಗೆ ನಮ್ಗೆ ಕರ್ಕೊಂಡೋಗಿ ನಿಲ್ಲಿಸುವ ಸಾಧ್ಯತೆಗಳಿರ್ತವೆ. ಈ ತರ ಪ್ರಕಾಶನದ ಅಧ್ಯಯನಗಳು ಮತ್ತು ಮೀಮಾಂಸೆ, ಅಂದ್ರೆ ಸಾಹಿತ್ಯ ಅಂದ್ರೆ ಹೇಗಿರ್ಬೇಕು, ಸಾಹಿತ್ಯ ಅಂದ್ರೆ ಏನು ಅನ್ನುವುದನ್ನ ಕಾಲದಿಂದ ಕಾಲಕ್ಕೆ ನಿರ್ವಚಿಸಿಕೊಂಡ ವಿಧಾನಕ್ಕೂ ಸಾಹಿತ್ಯ ಬೆಳೆದು ಬಂದಕ್ಕೂ ಅಥವಾ ಲೇಖಕರು ಬೆಳೆದು ಬಂದದ್ದಕ್ಕೂ ಸಂಬಂಧ ಏನು ಅನ್ನುವಂಥದ್ರ ಆಳವನ್ನ ನೋಡ್ಬೇಕಾಗಿದೆ.
ನಾವು ಕೆಲವು ಮಟ್ಟಿಗೆ ಸಣ್ಣ ಸಣ್ಣ ಕೆಲಸಗಳು ಆಗಿದೆ ಅದ್ರ ಬಗ್ಗೆ. ಹಾಗೇನೆ ಓದುಗರ ಬಗ್ಗೆ ತುಂಬಾ ದೊಡ್ಡ ಕೆಲಸ ಆಗ್ಬೇಕಾಗಿದೆ. ನಾವೆಲ್ಲರೂ ಓದುಗರ ಬಗ್ಗೆ ಮಾತಾಡ್ತಿದೀವಿ, ಆದ್ರೆ ಇವುಗಳೆಲ್ಲವೂ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡುವಂತ ಇದು ಇನ್ನೂ ಸಿಕ್ಕಿಲ್ಲ ನಮ್ಗೆ. ಓದುವ ಮಾಧ್ಯಮಗಳ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ. ಕೆಲವು ಕಡೆ ನಾವು ಕೆಲವು ಹೇಳಿಕೆಗಳನ್ನ ನೋಡ್ತೀವಿ. ಉದಾಹರಣೆಗೆ ಪ್ರಗತಿಶೀಲರು ಮಧ್ಯಮ ವರ್ಗದ ಓದುಗರಿಂದ ಅವರು ತುಂಬಾ ಓದುಗರನ್ನ ಹೆಚ್ಚಿಸಿದ್ರು ಅನ್ನುವಂತ ಮಾತಿದೆ. ಪ್ರಗತಿಶೀಲರು ಮಧ್ಯಮ ವರ್ಗದ ಓದುಗರನ್ನು ಹೆಚ್ಚಿಸಿದರು ಅನ್ನುವುದರ ಅರ್ಥ ಏನು ಅನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಅದು ಕಾದಂಬರಿ ಎನ್ನುವಂತಹ ಪ್ರಕಾರದಲ್ಲಿದೆಯಾ, ಅಥವಾ ಅದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿದೆಯಾ? ಹೀಗೆ ಓದುಗ ವರ್ಗ ಹೆಚ್ಚಿತು ಅನ್ನುವುದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಈ ತರದ ಇನ್ವೆಸ್ಟಿಗೇಷನ್ ಗಳನ್ನ ನಡೆಯುವ ಮೂಲಕ ನಾವು ಸಾಹಿತ್ಯದ ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡ್ಕೋಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣ, ಭಾಷೆ ಮತ್ತು ಶಿಕ್ಷಣ ಮಾಧ್ಯಮದ ಬಗ್ಗೆ ತುಂಬಾ ಕೆಲಸಗಳಾಗಿದೆ. ಆದ್ರೆ ಸಾಹಿತ್ಯದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಕೆಲಸ ಆಗಿಲ್ಲ ಅಂತಾನೆ ಹೇಳ್ಬೇಕು. ಭಾಷೆ, ಭಾಷಾ ನೀತಿ, ಶಿಕ್ಷಣ ಇವುಗಳ ಬಗ್ಗೆ ತುಂಬಾ ಕೆಲಸ ಆಗಿದೆ. ಶಿಕ್ಷಣದಲ್ಲಿ ಸಾಹಿತ್ಯವನ್ನ ಬಳಸಿಕೊಂಡ ವಿಧಾನ ಯಾವುದು ಇತ್ಯಾದಿಗಳ ಬಗ್ಗೆ ಕೆಲಸ ಮಾಡ್ಬೇಕು. ಹಳೆಯ ತಲೆಮಾರಿನಿಂದ ಹಿಡಿದು ಹೇಗೆ ಶಿಕ್ಷಣದ ಭಾಗವಾಗಿ ಈಗ ಕೆಲವು ಹೇಳಿದ್ನಲ್ಲ, ಕೆಲವು ಸಣ್ಣ ಸಣ್ಣ ಥಾಟ್ಗಳಿದೆ ನಮ್ಮ ಅಧ್ಯಯನಗಳ ಒಳಗೆ, ಕೆಲವು ಸಣ್ಣ ಸಣ್ಣ ಥಾಟ್ಗಳಿದೆ. ಈಗ ಪ್ರಾಕ್ಕಾವ್ಯ ಮಾಲಿಕೆ ಅಂತ ಹೇಳ್ತಾರೆ, ಅದು ಟೆಕ್ಸ್ಟ್ ಬುಕ್ ಮಾಡ್ತಾ ಇದ್ರು, ಮೊದಲ ಕನ್ನಡದ ಮೊದಲ ಪಠ್ಯಪುಸ್ತಕ ಅದು ಅಂತ ಹೇಳ್ಬೋದು ಅನ್ನುವಂತ ಮಾತನ್ನ ಅಷ್ಟೇ. ಆತರ ಪಾಕೆಟ್ಗಳಿದೆ. ಆದ್ರೆ ಅದನ್ನೆಲ್ಲ ಜೋಡಿಸಿಕೊಂಡು ಒಟ್ಟಾರೆಯಾಗಿ ಒಂದು ಸಮಾಜಶಾಸ್ತ್ರ ನೆಲೆಯಲ್ಲಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಯ್ತು ಅನ್ನುವಂತ ಅಧ್ಯಯನಗಳನ್ನು ಮಾಡುವಂತ ಸಾಧ್ಯತೆಗಳು ಇದಾವೆ. ಹೀಗೆ ಸಾಹಿತ್ಯ ಅಂದ್ರೆ ಕವಿ ಕೃತಿ ಮಾತ್ರ ಅಲ್ಲದೆ, ಅಥವಾ ಕವಿ ಕೃತಿ ಮಾತ್ರ ಸಮಾಜದ ಜೊತೆಗೆ ಸಂಬಂಧ ಇರ್ತದೆ. ಕವಿಯನ್ನ ಮತ್ತು ಕೃತಿಯನ್ನ ಅರ್ಥ ಮಾಡ್ಕೊಂಡ್ರೆ ಸಮಾಜವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಥವಾ ಸಮಾಜದ ನಡುವಿನ ಸಾಹಿತ್ಯದ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ, ಹೌದು. ಆದ್ರೆ ಅದಷ್ಟೇ ಅಲ್ಲದೆ ಇನ್ನೂ ಹಲವು ನೆಲೆಗಳಿಂದ ಸಾಹಿತ್ಯ ಮತ್ತು ಸಮಾಜದ ನಡುವಿನ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಈ ದಿಕ್ಕಿನಲ್ಲೂ ನಾವು ಕೆಲಸ ಮಾಡ್ತಾ ಹೋದ್ರೆ ಬಹಳ ಮುಖ್ಯವಾದಂತಹ ಇದನ್ನ ನಾವು ತಲುಪಬಹುದು ಅಂತ ಅನ್ಸುತ್ತೆ. ಸೊ ಈ ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ನಾವು ಅಧ್ಯಯನ ಮಾಡ್ತಿರುವಂತಹ ವಿಷಯಗಳನ್ನ ನೋಡಬಹುದಾದಂತಹ ಒಂದು ಚೌಕಟ್ಟು ಯಾವುದು, ಹೇಗೆ ನೋಡ್ಬಹುದು ಅನ್ನುವಂಥದ್ದನ್ನ ಹೇಳಿದ್ದೀನಿ. ಬಟ್ ಇದೇ ಮುಖ್ಯ ಅಂತ ಅಲ್ಲ, ಯಾಕಂದ್ರೆ ಸಾಹಿತ್ಯ ತುಂಬಾ ಡೈನಮಿಕ್ ಆದಂತಹ ಒಂದು ಸ್ವರೂಪ, ಭಾಷೆಯಲ್ಲಿ ಡೈನಮಿಕ್ ಆದಂತಹ ಸ್ವರೂಪ. ಇದನ್ನ ಬೇರೆ ಬೇರೆ ನೆಲೆಗಳಲ್ಲಿ ನೋಡುವ ಸಾಧ್ಯತೆಗಳು ಕೂಡ ಇರ್ತದೆ. ಈ ದಿಕ್ಕಿನಲ್ಲಿ ಚರ್ಚೆ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಪ್ರಶ್ನೆಗಳನ್ನ ಕೇಳಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ರವಿಶಂಕರ್ ಸರ್, ಧನ್ಯವಾದಗಳು ಮೇಡಮ್. ರವಿಶಂಕರ್ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಮೇಡಮ್ ಮಾತಿಗೆ ರಿಯಾಕ್ಟ್ ಮಾಡಿ ಮತ್ತು ಸಂವಾದ ನಡೆಸ್ಕೊಡಿ. ರವಿಶಂಕರ್, ಓಕೆ. ರವಿಶಂಕರ್ ಸರ್ಗೆ ಏನೋ ತಾಂತ್ರಿಕ ಸಮಸ್ಯೆ ಆಗಿರಬಹುದು. ಓಕೆ, ಪ್ರಿಯ ಸಂಶೋಧಕರೇ, ಇಷ್ಟೊತ್ತು ಡಾಕ್ಟರ್ ಉಷಾ ಮೇಡಮ್ ಅವರು ತಮ್ಮ ಚಿಂತನೆಗಳನ್ನ ಹಂಚಿಕೊಂಡಿದ್ದಾರೆ ತಮ್ಮ ಜೊತೆ. ಈಗ ನೀವುಗಳು ನಿಮ್ಗಿರ್ತಕ್ಕಂಥ ಪ್ರಶ್ನೆಗಳನ್ನ ದಯಮಾಡಿ ಕೇಳಿ, ಅಥವಾ ಇಲ್ಲಿ ನೀವು ಟೈಪ್ ಮಾಡಿ ಹಾಕಿದ್ರು ಕೂಡ ನಾನು ಅದನ್ನ ಓದಿ ಮೇಡಮ್ಗೆ ಹೇಳ್ತೇನೆ. ಅಥವಾ ನೀವೇ ಹ್ಯಾಂಡ್ ರೈಸ್ ಮಾಡಿದ್ರೆ, ಅಲ್ಲದೆ ಹೋದ್ರೆ ನಾನೇ ನಿಮ್ಗೆ ಯಾರು ಬೇಕಾದ್ರೂ ಒಂದು ಸೆಕೆಂಡ್, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಪ್ಷನ್ ನ ಕೊಟ್ಟಿದ್ದೇನೆ, ಇದಲ್ವಾ ಸರ್? ಅಲ್ವಾ? ಓಕೆ, ನೀವೇ ಸ್ವತಃ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು, ಪ್ರಶ್ನೆ ಕೇಳ್ಬೋದು. ಇಬ್ಬಿಬ್ರು ಯಾರಾದ್ರೂ ಒಬ್ರು ಪ್ರಶ್ನೆ ಕೇಳುವಾಗ ಇನ್ನೊಬ್ರು ತಕ್ಷಣ ಮ್ಯೂಟ್ ಮಾಡ್ಕೊಂಡ್ಬಿಡಿ, ಅದು ಅನುಕೂಲ ಆಗುತ್ತೆ. ದಯಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ನೀವು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ನಿಮ್ಮನ್ನ ಕನೆಕ್ಟ್ ಮಾಡ್ತೇನೆ.
ಏನಾದ್ರು ಪ್ರಶ್ನೆಗಳು? ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡ್ಕೊಳ್ಬೋದು. ಓಕೆ ಓಕೆ, ಲೆನೋವೋ ನೀವು ನಿಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹೆಸರು ಹೇಳಿ. ನೀವು ಹೆಸರು ಹಾಕಿಲ್ಲ. ನೀವು ಮಾತಾಡಿ. ಲೆನೋವೋ K50A4 ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಿ, ಮಾತಾಡಿ. ಮೇ ಬಿ ನನ್ ಮಾತು ತುಂಬಾ ಸ್ಕ್ಯಾಟರ್ ಆಗಿರೋ ಚಾನ್ಸಸ್ ಇರ್ತದೆ, ಏಕೆಂದ್ರೆ ನಂಗೆ ಟೆಕ್ನಿಕಲ್ ಇಶ್ಯೂಸ್ ತುಂಬಾ ಇತ್ತು. ಇಲ್ಲ ಮೇಡಮ್, ನಮಗೆ ಸ್ಪಷ್ಟವಾಗಿ ಕೇಳಿಸಿದೆ ನಿಮ್ಮ ಮಾತುಗಳು. ಎಲ್ಲೂ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಖಂಡಿತ ಮೇಡಮ್, ತಮ್ಮ ಹೆಸರು ಹೇಳಿ. ತಾವು ಹೆಸರು ಹಾಕಿಲ್ಲ. ನಾನು ಡಾಕ್ಟರ್ MS ವಿದ್ಯಾ ಅಂತ, MS ವಿದ್ಯಾ ಮಳವಳ್ಳಿ ಅಂತ. ನಂದೇನು ಇಲ್ಲ, ಮೇಡಮ್ ಹೇಳಿದ್ದಕ್ಕೆ ಬಹಳ ಪೂರಕವಾಗಿ ಇದೆ. ನನ್ನ ದೊಡ್ಡ ಪ್ರಶ್ನೆ ಅಂತಲ್ಲ, ಫ್ರೆಂಚ್ ಚಿಂತಕಿ ಬಗ್ಗೆ ಅವ್ರ ಹೆಸರು ಹೇಳಲಿಲ್ಲ. ನನ್ಗೆ ಅದೊಂಚೂರು ಕುತೂಹಲ ಇದೆ ಸರ್. ಹೌದಾ, ಹೇಳ್ತೀನಿ. ಅವ್ರ ಹೆಸರು ಒನ್ ಸೆಕೆಂಡ್, ಮದಾಮ್ ಡಿ ಸ್ಟೇಲಾ ಅಂತ. ಮದಾಮ್ ಡಿ ಸ್ಟೇಲೆ ಅಂತ. ಅವರು ನಾವೆಲ್ ಬಗ್ಗೆ ಕೆಲಸ ಮಾಡ್ತಾರೆ. ಓಕೆ ಮೇಡಮ್. ಅವ್ರನ್ನ ಯುರೋಪಿನಾದ್ಯಂತ ಬಹಳ ಮುಖ್ಯವಾದಂತಹ ಒಬ್ಬ ಚಿಂತಕಿ ಅಂತ ಪರಿಗಣಿಸಿದ್ದಾರೆ. ಫ್ರೆಂಚ್ ಅಲ್ಲಂತೂ ಅವಳು ಒಂದು ರೀತಿಯಲ್ಲಿ ಬಹಳ, ಅಂದ್ರೆ ಇನ್ವರ್ಟೆಡ್ ಕಾಮದಲ್ಲಿ ಪುರುಷರಿಗೆ ಈಕ್ವಲ್ ಆಗಿ ಅವಳನ್ನ ಪರಿಗಣಿಸಿರುವಂತಹ ಒಬ್ಬ ಚಿಂತಕಿ ಅವಳು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂತ ಮೇಡಮ್, ನಾನೇ ಸಾರಿ, ಪರವಾಗಿಲ್ವಾ? ಕೇಳಿ ಕೇಳಿ. ನಾನು ಕನ್ನಡ ರಂಗಭೂಮಿಯಲ್ಲಿ ಹಾಸ್ಯ ಅನ್ನೋದ್ರ ಬಗ್ಗೆ, ಪ್ರಯೋಗ ಮತ್ತು ಸಾಹಿತ್ಯ ಅನ್ನೋದ್ರ ಬಗ್ಗೆ PhD ಮಾಡಿದ್ದೀನಿ. ಈಗ ನನ್ನ ಅಧ್ಯಯನದಲ್ಲಿ ಒಂದು ಕಡೆ ಮಾತ್ರ ಮಹಿಳಾ ಕನ್ನಡ ರಂಗಭೂಮಿಯಲ್ಲಿ ಮಹಿಳೆಯ ಹಾಸ್ಯದಲ್ಲಿ ಮಹಿಳೆ ಯಾಕೆ ಕೊರತೆ, ಅವಳ ಪಾತ್ರಗಳಲ್ಲಾಗಿರ್ಬೋದು ಅಥವಾ ಅವಳ ರಚನೆ, ಮಹಿಳಾ ನಾಟಕಕಾರರು ಕಡಿಮೆ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಮಾಡಿದ್ದೀನಿ. ಅದರ್ವೈಸ್ ವೃತ್ತಿ ರಂಗಭೂಮಿ, ಭಾರತೀಯ ರಂಗಭೂಮಿ ಮತ್ತು ನಮ್ಮ ಹವ್ಯಾಸ ರಂಗಭೂಮಿ ಅಂತ ತೆಗೆದುಕೊಂಡಾಗ ಇಲ್ಲಿ ಯಾವ ವಾದವೂ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಸಮಾಜದ ಅದೇ ರೀತಿಯ ನಾಟಕಗಳು ತೆಗೆದುಕೊಳ್ತಾ ಹೋದಂಗೆನೆ ಪ್ರತಿಬಿಂಬಿತವಾಗುತ್ತೆ. ಅದನ್ನ ನಾನು ಸ್ಟ್ರೆಸ್ ಮಾಡಿಲ್ಲ. ಲೈಕ್ ನೀವ್ ಹೇಳ್ತಿರಲ್ಲ, ಸಮಾಜವಾದ ಆಗ್ಲಿ ಅಥವಾ ದಲಿತವಾದ ಆಗ್ಲಿ ಸ್ಟ್ರೆಸ್ ಅಂತ ಮಾಡಕ್ ಹೋಗಿಲ್ಲ. ಅದೇನಾದ್ರು ತಪ್ಪು ಅಂತ ಅನ್ಸುತ್ತಾ ಅಥವಾ ಅದೇನಾದ್ರು ಸರಿಯಲ್ಲ ಅಂತ ಅನ್ಸುತ್ತಾ? ಸಮರ್ಪಕ ಅನ್ಸುತ್ತೆ. ತಪ್ಪು ಸರಿಯಲ್ಲ, ನೀವು ಯಾವ ಚೌಕಟ್ಟನ್ನ ಹಾಕೊಂಡು ಹೇಗೆ ನೀವು ಆ ಸಂಗತಿಯನ್ನ ನೋಡ್ಬೇಕು ಹಾಗೆ ನೋಡಿರ್ತೀರಾ. ಅದನ್ನ ನೀವು ಸಾಧಾರಣವಾಗಿ ಮಂಡಿಸಿದ್ರೆ ನಿಮ್ಮ ಸಂಶೋಧನೆ ಮನಃಶಾಸ್ತ್ರ ಅಧ್ಯಯನದಲ್ಲಿ ಹಿನ್ನೆಲೆಯಲ್ಲಿ, ಆಮೇಲೆ ಮಹಿಳಾ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಇವಾಗ ನಾನ್ ಮಾಡಿದ ನನ್ನ ಉದ್ದೇಶ ಏನು ಅಂತಂದ್ರೆ, ರಂಗಭೂಮಿಯಲ್ಲಿ ಹಾಸ್ಯದ ಕೊರತೆ, ಅದಕ್ಕೆ ಕೊಟ್ಟಿರುವಂತ 2ನೇ ದರ್ಜೆಯ ಸ್ಥಾನ, ಅದೇ ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಹೀಗಾಗಿ ಅದ್ರ ಕಡೆ ಗಮನ ಕೊಟ್ಟೆ ಹೆಚ್ಚು. ಸಾಹಿತ್ಯ ಮತ್ತು ಪ್ರಯೋಗ ಎರಡೂ ಗಮನಿಸಿದೆ. ಆದ್ರೆ ಇಲ್ಲಿ ನಾನ್ ಯಾವ ವಾದಗಳನ್ನು ನೇರವಾಗಿ ಇಟ್ಟಿಲ್ಲ ಅಲ್ಲಿ. ಅದನ್ನ ಒಂದ್ ರೀತಿಲಿ ಸ್ಟೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಹೋಗಿದ್ದೀನಿ, ಒಂಥರ ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ದೀನಿ. ಕೊನೆಯಲ್ಲಿ ಕ್ವಶನೇರ್ಗಳು ಮಾಡಿದಾಗ ನನ್ಗೇನ್ ಅನ್ನಿಸ್ತು ಅನ್ನೋದನ್ನ ಉಪಸಂಹಾರದಲ್ಲಿ ಹಾಕಿದ್ದೀನಿ. ಸೊ ಅದಕ್ ನೀವ್ ಇಷ್ಟೊಂದು ವಾದ ಚೆನ್ನಾಗಿತ್ತು ನೀವ್ ಹೇಳಿದ್ದು. ಅವಾಗ ನನ್ಗೆಲ್ಲ ಒಂದ್ ಕಡೆ ಈ ತರ ಎಲ್ಲ ನನ್ ಚಿಂತನೆ ಮಾಡಿದ್ನಲ್ಲ ಅಂತ ನನ್ಗೆ ಪ್ರಶ್ನೆ ಬರಕ್ ಶುರು ಆಯ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಹಾಗೇನಿಲ್ಲ, ಇನ್ನು ನೀವು ಕೆಲಸ ಮಾಡ್ಬೋದು. PhD ಮಾಡಿ ಮುಗಿಸಿದ ಮಾತ್ರ ವಿಷಯವನ್ನೇನ್ ಬಿಡ್ಬೇಕಾಗಿಲ್ಲ. ಇಲ್ಲ, ನೀವ್ ಹೇಗೆ ನೋಡ್ತೀರಾ ಅಂತ. ಈಗ ಉದಾಹರಣೆಗೆ ನೀವು ಹಾಸ್ಯ ಸಮಾಜದಲ್ಲಿ ಹೇಗಿದೆ, ಹೌದು, ಇದು ಮೊದಲನೇ ಪ್ರಶ್ನೆ. ನಮ್ಮ ಸಮಾಜ ಹಾಸ್ಯವನ್ನ ಬದುಕಿನಲ್ಲಿ ಎಷ್ಟ್ರ ಮಟ್ಟಿಗೆ ಜಾಗ ಇದೆ ಅನ್ನೋದ್ರ ಮೇಲೆ ನಮ್ಮ ನಾಟಕಗಳಲ್ಲಿ ಜಾಗ ಇರುತ್ತೆ. ಸುಮ್ನೆ ನಿಮಗೆ ನಾನು ಔಟ್ ಆಫ್ ದ ವೇ ಮಾತಾಡ್ತೀನಿ. ಭಾರತೀಯ ಸಿನಿಮಾಗಳಲ್ಲಿ ಮೊದಲಿನಿಂದ ಒಂದ್ ಮಾಡೆಲ್ ಇತ್ತು. ಏನಂದ್ರೆ ಹೀರೋ ಹೀರೋಯಿನ್ ಜೊತೆಗೆ ಒಂದು ಕಮಿಡಿಯನ್ ಮತ್ತು ಅವನಿಗೊಂದು ಪೇರ್ ಇರುವಂತದ್ದು. ನನ್ನ ತಿಳುವಳಿಕೆಯ ಪ್ರಕಾರ ಇತ್ತೀಚಿನವರೆಗೂ ಅದನ್ನ ಉಳಿಸ್ಕೊಂಡಿರೋದು ಬಹುಶಃ ತೆಲುಗು ಚಿತ್ರರಂಗ ಅಂತ ಕಾಣಿಸುತ್ತೆ. ತೆಲುಗಿನಲ್ಲಿ ಮಾತ್ರ ಹೀರೋ ಹೀರೋಯಿನ್ ಜೊತೆಗೆ ಇನ್ನೊಂದು ಕಪಲ್ ಕೂಡ ಇರ್ತಾರೆ. ಬಟ್ ಬೇರೆ ಎಲ್ಲಾ ಇದ್ರಲ್ಲೂನು ಹೊಟ್ಟೋಗಿದ್ದಾರೆ ಅವರು. ಸೊ ನೀವು ಈ ತರ ಅಂದ್ರೆ ನಿಮ್ಗೆ ಆ ಬಗೆಯಲ್ಲಿ ಅಧ್ಯಯನ ಮಾಡ್ಬೇಕು ಅನ್ನುವ ಆಸಕ್ತಿ ಇದ್ರೆ ನೀವು ಅದನ್ನ ಹಾಗೆ ನೋಡ್ಬೋದು. ಅದೇ ರೀತಿ ಮಾಡಿರೋದು.
ನಿಮ್ಗೆ ತಲುಪಿಸ್ತೀನಿ ಮೇಡಮ್ ಆ ಪುಸ್ತಕ. ನಾನು ಹಂಪೆ ವಿಷಯದಲ್ಲಿ ಕೊಡ್ಬೇಕು ಅಂತ ತಲುಪಿಸ್ತೀನಿ ನಿಮ್ಗೆ. ಓಕೆ ಓಕೆ. ನಾನ್ ನೋಡಿ ಅದು ಅದು ನಿಮ್ ಅಂದ್ರೆ ಎಲ್ರೂ ಇದೇ ತರ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ಗೊತ್ತಾಯ್ತು, ನೋಡುವವರು ಗೊತ್ತಾಯ್ತು. ಈ ಸಮಸ್ಯೆಗಳನ್ನ ಹೀಗೆ ಅಧ್ಯಯನ ಹೌದು. ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹೌದು, ಕರೆಕ್ಟ್. ನೀವ್ ಹೇಳಿದ್ ಹಾಗಂತೆಲ್ಲ ಹೇಳಿಲ್ಲ. ಬಟ್ ನನಗೆ ಅನ್ಸಕ್ ಶುರು ಆಯ್ತು, ಎಲ್ಲೋ ಒಂದ್ ಕಡೆ ಏನೋ ಒಂಥರ ಅನುಮಾನ ಕಾಡಕ್ ಶುರು ಆಯ್ತು. ಲಾಸ್ಟ್ ವೀಕ್ ಆಶಾ ಮಾತಾಡ್ದಾಗ್ಲೂ ಹಾಗೆ ಅನಿಸ್ತು ಎಲ್ಲೋ ಒಂದ್ ಕಡೆ. ಸೊ ಅದಕ್ಕೆ ಕೇಳ್ದೆ ಅಷ್ಟೇ. ಇನ್ಫ್ಯಾಕ್ಟ್ ಆಶಾ ಅವಧಿಲ್ ಬರ್ದಿದ್ದಾಳೆ ಇದನ್ನ, ಅದ್ರ ಬಗ್ಗೆ. ಎನಿವೆ ನಾನ್ ನಿಮ್ಗೆ ಕಳಿಸ್ತೀನಿ ಮೇಡಮ್ ಬುಕ್. ಥ್ಯಾಂಕ್ ನಿಮ್ಗೆ ಯು. ಬೇರೆಯವ್ರಿಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಇದು ಈ ವಿಷಯ ಕಲ್ದೆ ಹೋದ್ರು ನಾಟಕ ಆದ್ರಿಂದ ಹೇಳ್ತೀನಿ. ನಾಟಕದಲ್ಲಿ ಗಂಡು ಮಕ್ಕಳೇ ಹೆಣ್ಣು ಮಕ್ಕಳ ಪಾತ್ರವನ್ನ ಮಾಡ್ತಾ ಇದ್ರು ಅಂತಾರಲ್ಲ, ಹೌದು. ಆ ವಿಷಯವನ್ನ ತಗೊಂಡ್ರೆ ಅವರು ಹೆಂಗಸರ ತರ ಮಾಡ್ಬೇಕು ಅನ್ಕೊಂಡು ಅದು ಕೊನೆಗೆ ಹೆಣ್ಣು ಕ್ಯಾರೆಕ್ಟರ್ ಹೋಗಿ ಒಂದು ಕಮಿಡಿಯನ್ ಆಗೋಗ್ತಾ ಇತ್ತು. ಹೌದು ಹೌದು, ಅದು ಯಕ್ಷಗಾನದಲ್ಲಿ ಪರವಾಗಿಲ್ಲ, ಎಷ್ಟೋ ಮಟ್ಟಿಗೆ ನಡೀತಿತ್ತು, ನಮ್ ಗಂಭೀರ ಪರಿಗಣಿಸ್ತಿದ್ರು. ಆದ್ರೆ ಈ ಬೇರೆ ಕಡೆ ಅದನ್ನ ಎಷ್ಟೋ ಕಡೆ ಅದು ಹಾಸ್ಯಾಸ್ಪದವಾಗಿ ಆಗ್ತಾ ಇತ್ತು. ಎಸ್, ಅಂದ್ರೆ ಈ ತರದ್ರಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡು ಸಮಾಜದ ಜೊತೆಗೆ ಮಾಡ್ಬೇಕು. ಯಾಕಂದ್ರೆ ಸಮಾಜದಿಂದ ಹೊರತಾದದ್ ಯಾವ್ದು ಇಲ್ಲ, ಇನ್ಕ್ಲೂಡಿಂಗ್ ಕವಿಯ ಮನಸ್ಸು. ಕವಿಯ ಮನಸ್ಸಿಂದ ಏನ್ ಆಕಾಶದಿಂದ ಬರುತ್ತಾ ಕವಿಯ ಮನಸ್ಸು? ಸರಿ, ಇಲ್ಲಲ್ಲ, ಅದು ಕೂಡ ಈ ಸಮಾಜದ ಒಳಗಿಂದೇ ರೂಪುಗೊಳ್ಬೇಕು. ಹೌದು. ಅದಕ್ಕೆ ನಾನು ಮನಃಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ಅವ್ರನ್ನು ಪ್ರಶ್ನೋತ್ತರ ಕೇಳಿದ್ದೀನಿ, ಯಾಕೆ ಈ ರೀತಿ ಅಂತ. ಅವ್ರು ಉತ್ತರಗಳು ಕೊಟ್ಟಿದ್ದಾರೆ, ಅದನ್ನು ಸೇರಿಸಿದ್ದೀನಿ. ಕೊಡ್ತೀನಿ ಮೇಡಮ್ ನಿಮ್ಗೆ ಬುಕ್ ಆಮೇಲೆ ನಂತರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಲೆನೋವೋ ಯಾರಿದ್ರಲ್ಲ K50 ಅವ್ರು ಮಾತಾಡಿ. ಪತ್ತೇದಾರಿ ಕಾದಂಬರಿಗಳ ಥ್ಯಾಂಕ್ ಯು ವಿದ್ಯಾ ಮಳವಳ್ಳಿ ಮೇಡಮ್. ನಿಮ್ಗೆ ಲೆನೋವೋ ನಿಮ್ಮ ಹೆಸರು ಹೇಳಿ, ಮಾತಾಡಿ. ಹಲೋ ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಹಾ ಮೇಡಮ್. ಹೇಳಿ ಮೇಡಮ್, ನೀವು ಹೇಳಿ. ಪ್ರಕಾಶನದ ಬಗ್ಗೆ ಹೇಳಿದ್ರಿ, ಇನ್ನೂ ಸಂಶಯ ಅಂತ ಹೇಳಿ. ನಿಮ್ ಪ್ರಕಾರ ಇನ್ನ ಯಾವ ರೀತಿಯ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸರಿ ಹೇಳಿ. ಪ್ರಕಾಶನದ ಬಗ್ಗೆ ನೀವು ಮಾತನಾಡ್ತಾ ಹೇಳ್ತಿದ್ರಿ, ಸಂಶೋಧನೆಗಳು ಇನ್ನೂ ಸಹ ಆಗ್ಬೇಕು, ಅದ್ರ ಬಗ್ಗೆ ಯಾರು ಸಹ ಗಮನ ಕೊಟ್ಟಿಲ್ಲ ಅಂತ ಹೇಳಿ. ಯಾವ ರೀತಿಯಾಗಿರ್ತಕ್ಕಂತಹ ಸಂಶೋಧನೆಗಳು ಆಗ್ಬೇಕಂತ ಹೇಳ್ತೀರಾ ಮ್ಯಾಮ್? ತಮ್ಮ ಹೆಸರು ಹೇಳಿ, ತಮ್ಮ ಅಡ್ರೆಸ್ ಅಂತ ಹೇಳಿ. ಸಾರಿ, ಈಗ ಲೇಖಕ ಒಂದು ಕೃತಿಯನ್ನ ಬರೆದ ಮೇಲೆ ಅದು ಜನರಿಗೆ ತಲುಪಬೇಕಾದ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಬೇಕಲ್ವಾ? ಆ ಡಿಸ್ಟ್ರಿಬ್ಯೂಟಿಂಗ್ ಇವಾಗ ಆ ಸಿಸ್ಟಮ್ ಒಂದು ಘಟಕ ಯಾವುದು ಅಂದ್ರೆ ಪ್ರಕಾಶಕರು. ಅವರು ಪ್ರಕಾಶನವನ್ನ ಹೇಗೆ ನಡೆಸ್ತಾರೆ, ಹೇಗೆ ಇದ್ ಮಾಡ್ತಾರೆ ಅಂತ. ಈಗ ನೀವು ಇತ್ತೀಚೆಗೆ ನೀವು ಬೇಕಾದಷ್ಟು ಕಲ್ಚರಲ್ ಇವೆಂಟ್ ಗಳನ್ನ ನೋಡ್ತೀರಾ ನೋಡಿ. ಏನು ಬೆಂಗಳೂರು ಲಿಟ್ರೇಚರ್ ಇದಿರ್ಬೋದು, ಜೈಪುರ್ ಇರ್ಬೋದು, ಇವುಗಳಿಗೆಲ್ಲ ಇದೆಲ್ಲ ಮಾರ್ಕೆಟಿಂಗ್ಗೋಸ್ಕರ ನಡೆಯುವಂತಹ ಪ್ರಕಾಶಕರು ಆಯೋಜಿಸುವಂತಹ ಕೆಲಸಗಳೇ ಇವೆ. ಸೊ ಇದು ಸಾಹಿತ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಯಾವ ಸಾಹಿತ್ಯವನ್ನು ಓದ್ಬೇಕು, ಯಾವ ಸಾಹಿತ್ಯವನ್ನು ಓದಬಾರ್ದು ಅನ್ನೋದ್ರ ಬಗ್ಗೆ ಅದು ನಮ್ಗೆ ಕೆಲವು ನಿರ್ದೇಶನಗಳನ್ನ ನೀಡ್ತಾ ಹೋಗುತ್ತಲ್ವಾ? ಓಕೆ, ಅವರಿಗೆ ತುಂಬಾ ಪ್ರಾಬ್ಲಮ್ ಇದೆ, ಅನ್ಸುತ್ತೆ. ರವಿಕುಮಾರ್ PG ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿಕುಮಾರ್ ಸರ್, 1 second, ಐ ವಿಲ್ ಗಿವ್ ಯು ಆಪ್ಷನ್. ರವಿಕುಮಾರ್ PG ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ರವಿಕುಮಾರ್ ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ. ನಾನು ಪ್ರಶ್ನೆ ಕಳ್ಸಿದೀನಿ ಚಾಟ್ ಅಲ್ಲಿ. ಇಲ್ಲ, ಅದ್ಯಾಕೋ ಕಾಣ್ತಾ ಇಲ್ಲ. ನೀವು ಪ್ರಶ್ನೆ ಕೇಳ್ಬಿಡಿ ಸರ್. ಕಾಣ್ತಾ ಇಲ್ವಾ? ಈಗ ಸಮಾಜಶಾಸ್ತ್ರೀಯ ನೆಲೆಯಲ್ಲಿ ವಿಮರ್ಶಕರ ವಿಮರ್ಶೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಯಾವ ಸಂಶೋಧನಾ ವಿಧಾನಗಳನ್ನ ಬಳಸಿಕೊಳ್ಳಬಹುದು? ಮೇಡಮ್, ಇವರು ರವಿಕುಮಾರ್ PG ಅಂತ ಹೇಳಿ ಮೇಡಮ್, ನಮ್ಮ ಕಾಲೇಜಿನ ಕನ್ನಡ HOD. ಉತ್ತರ ಹೇಳ್ಬೋದು. ಸಮಾಜಶಾಸ್ತ್ರೀಯ ವಿಧಾನ ಅನ್ನುವಾಗ್ಲೇನೆ ವಿಮರ್ಶೆ ಮತ್ತು ಸಮಾಜಕ್ಕಿರುವ ಸಂಬಂಧಗಳನ್ನು ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಅದ್ರೊಳಗಡೆ ವಿಮರ್ಶಕರು ಎಲ್ಲಿಂದ ಬರ್ತಾರೆ, ಸಾಹಿತ್ಯ ಕೃತಿ ತರ ವಿಮರ್ಶಕರು ಎಲ್ಲಿಂದ ಬರ್ತಾರೆ, ವಿಮರ್ಶೆಯ ಮಾನದಂಡಗಳು ಎಲ್ಲಿ ರೂಪುಗೊಳ್ತವೆ, ಅದಕ್ಕೂ ಸಮಾಜಕ್ಕೂ ಇರುವಂತಹ ಸಂಬಂಧ ಏನು, ಕಾಲದಿಂದ ಕಾಲಕ್ಕೆ ಇದು ಹೇಗೆ ಬದಲಾಗ್ತಾ ಹೋಗುತ್ತೆ, ಯಾಕೆ ಬದಲಾಗುತ್ತೆ, ಇದಕ್ಕೂ ಸಮಾಜಕ್ಕೂ ಇರುವ ಸಂಬಂಧ ಏನು,
ಈಗ ಉದಾಹರಣೆಗೆ ಕನ್ನಡದ ಸಂದರ್ಭದ ಒಂದು ಪ್ರಸಿದ್ಧವಾದ ಉದಾಹರಣೆಯನ್ನೇ ತಗೊಂಡು ನಾವು ನೋಡ್ತಾ ಹೋಗ್ತೀವಿ. ಈಗ ದಲಿತ ಸಾಹಿತ್ಯ ಎಲ್ಲ ಬಂದ ಸಂದರ್ಭದಲ್ಲಿ ಒಂದಷ್ಟು ಜನ ವಿಮರ್ಶಕರು ಇದು ಕಾವ್ಯ ಅಲ್ಲ ಅಂತ ಹೇಳಿದ್ರು. ಅದು ಮೀಮಾಂಸೆಯೇ, ಅದು ವಿಮರ್ಶೆಯೇ ಅಲ್ವಾ? ಈ ಬಗೆಯಲ್ಲಿ ಬರೆಯುವ ವಿಧಾನ ಅಲ್ಲ, ಇದು ಕಾವ್ಯವೇ ಅಲ್ಲ ಅನ್ನುವಂಥದ್ದು. ಒಂದಷ್ಟು ಜನ ಅದನ್ನ ಅಸರ್ಟ್ ಮಾಡ್ಕೊಂಡ್ರು, ಇಲ್ಲ ಯಾಕಿರ್ಬಾರ್ದು ಇದು ಕಾವ್ಯ ಯಾಕೆ ಹೀಗಿರ್ಬಾರ್ದು ಅನ್ನುವಂಥ ಮಾತುಗಳು ಬಂತು. ಇವಕ್ಕೂ ಸಮಾಜಕ್ಕೂ ಎಷ್ಟು ಸಂಬಂಧ ಇದೆ ವಿಮರ್ಶೆಯ ಒಳಗೆ. ಓಕೆ, ಬೇರೆಯವರು ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು. ಸರ್ ತಮ್ಮ ಪ್ರಶ್ನೆ ಕ್ಲಿಯರ್ ಆಯ್ತಾ ಸರ್ ರವಿಕುಮಾರ್ ಸರ್? ಮೇಡಮ್ ಇನ್ನೊಂದು ಪ್ರಶ್ನೆ ಇದೆ. ಸಮಕಾಲೀನ ಬರಹಗಾರರಾದ ಕುವೆಂಪು ಮತ್ತು ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ವಾಸ್ತವತೆಯ ಸಮಾಜದ ವಿಚಾರಗಳನ್ನು ಹೇಗೆ ತೌಲನಿಕವಾಗಿ ತಿಳಿಯಬಹುದು, ದಯವಿಟ್ಟು ತಿಳಿಸಿ. ಶ್ವೇತಾ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾನೊಂದು ಮಾತು ಹೇಳ್ದೆ ನಿಮ್ಗೆ, ಸಾಹಿತ್ಯದ ಒಳಗೆ ಬರುವ ಸಮಾಜ ಯಥಾವತ್ತಾದ ವಾಸ್ತವ ಸಮಾಜ ಅಲ್ಲ. ಕವಿ ಅದರೊಳಗೆ ಇಂಟರ್ವ್ಯೂನ್ ಮಾಡ್ತಾನೆ ಇರ್ತಾನೆ. ಸಮಾಜದ ಒಳಗಿರುವ ಯಾವ ಚಿತ್ರವನ್ನ ನಾನು ಎತ್ತಬೇಕು ಮತ್ತು ಅದನ್ನ ಹೇಗೆ ನಾನು ಪ್ರಸ್ತುತಪಡಿಸ್ಬೇಕು ಅನ್ನುವಂತ ಒಂದು ಸಂಗತಿ ಇದ್ದೇ ಇರ್ತದೆ. ಹಾಗಾಗಿ ಸಾಹಿತ್ಯವನ್ನ ಸಮಾಜದ ಯಥಾವತ್ತಾದ ಸಂಗತಿ ಅಂತ ನೋಡಕ್ ಬರಲ್ಲ. ಹಾಗಾಗಿ ನೀವು ವಾಸ್ತವತೆ ಅನ್ನುವಂಥದ್ದನ್ನ ಒಂದು ಸಾಹಿತ್ಯಿಕ ಪರಿಕಲ್ಪನೆಯಾಗಷ್ಟೇ ನೋಡ್ಬೇಕು. ನೀವನ್ನ ಅದನ್ನ ಹೇಗೆ ಅವನು ಪ್ರತಿನಿಧಿಸ್ತಾನೆ, ಹೇಗೆ ಈಗ ಒಂದೇ ಕಾಲಘಟ್ಟದ ಇಬ್ಬರು ಲೇಖಕರು ಅವರ ವಸ್ತು ವೈವಿಧ್ಯದಲ್ಲಿ ಬರುವಂತಹ ವ್ಯತ್ಯಾಸ ಏನು ಅಥವಾ ಹೋಲಿಕೆಗಳೇನು, ಯಾಕೆ ಈ ತರದ ಹೋಲಿಕೆ ವ್ಯತ್ಯಾಸಗಳು ಬರ್ತವೆ, ಯಾಕೆ ಇವರಿಗೆ ಈ ಬಗೆಯ ಆಲೋಚನೆಗಳು, ಈ ಬಗೆಯ ವಸ್ತುಗಳನ್ನ, ಈ ಬಗೆಯ ಸಂಗತಿಗಳನ್ನ ಇವರು ಕಟ್ಲಿಕ್ಕೆ ಅಥವಾ ಸಾಹಿತ್ಯದ ಮೂಲಕ ತಮ್ಮ ಕಾಲದ ಸಮಾಜವನ್ನ ಇವ್ರು ಹೇಗೆ ಕಟ್ಟಿಕೊಡ್ತಾರೆ, ಹೇಗ್ ಸಾಧ್ಯ ಆಗತ್ತೆ ಅನ್ನುವಂಥದ್ದು ನೀವು ಹುಡುಕ್ಬೇಕು. ಮೇಡಮ್ ಇದನ್ನ ಹೀಗೂ ಹೇಳ್ಬೋದಲ್ಲ, ಅಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ನಾವೇನೀಗ ಕಾನ್ಸೆಪ್ಟ್ ಇಟ್ಕೊಂಡು ಅಧ್ಯಯನ ಮಾಡ್ತಾ ಇದೀವಿ, ಹೊರಗಡೆ ಒಂದು ಕಾನ್ಸೆಪ್ಟ್ ಇರ್ತದೆ, ಆದ್ರೆ ಅದು ಕೃತಿ ಒಳಗಡೆ ಹೇಗೆ ನಿರೂಪಿಸಲ್ಪಟ್ಟಿದೆ ಎಂಬುದು ಸಂಶೋಧನೆ ಮುಖ್ಯ ಅಂತ ಅನ್ಸುತ್ತಲ್ಲ. ಅದನ್ನೇ ಪ್ರತಿನಿಧೀಕರಣ ಅಂತ ಬಳಸ್ತೀವಿ ನೋಡಿ ಸಾಹಿತ್ಯದಲ್ಲಿ. ಇದರ ಪ್ರತಿನಿಧೀಕರಣ ಅಂದ್ರೆ ಇಟ್ಸ್ ಎ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಬಟ್ ರೆಪ್ರೆಸೆಂಟೇಷನ್ ನಲ್ಲೂ ಕೂಡ ಈಗ ಎಲೆಕ್ಷನ್ ನಲ್ಲಿ ವೋಟ್ ಹಾಕ್ಬಿಟ್ಟು ನಾವು ನಮ್ಮ ಪ್ರತಿನಿಧಿಯನ್ನ ರೆಪ್ರೆಸೆಂಟೇಟಿವ್ ಅಲ್ವಾ ಅವರು ಗೆದ್ದು ಬರೋರು, ದಟ್ ಈಸ್ ರೆಪ್ರೆಸೆಂಟೇಷನ್. ಬಟ್ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕವಿ ಆ ರೆಪ್ರೆಸೆಂಟೇಷನ್ ಏನಾಗಿರ್ಬೇಕು ಅನ್ನೋದನ್ನ ಅವ್ನು ನಿರ್ಧರಿಸ್ತಾ ಇರ್ತಾನೆ, ನಾವೆಲ್ಲ ನಿರ್ಧರಿಸ್ತಾ ಇರಲ್ಲ, ಅಥವಾ ಹಲವು ಜನ ಅಲ್ಲ, ಕವಿ ನಿರ್ಧರಿಸ್ತಾ ಇರ್ತಾನೆ ಅದನ್ನ ಯಾವ್ದು ರೆಪ್ರೆಸೆಂಟ್ ಆಗ್ಬೇಕು ಅಂತದನ್ನ. ಸೊ ಇದೇ ಡಿಬೇಟ್ ಸಮಾಜಶಾಸ್ತ್ರೀಯ ಅಧ್ಯಯನಗಳು ದೃಷ್ಟಿಕೋನ ಮತ್ತು ಮಾನವಿಕ ದೃಷ್ಟಿಕೋನಗಳ ನಡುವಿನ ಡಿಬೇಟ್ ಹೀಗೆ ನಡೀತಾ ಇರುತ್ತೆ. ಧನ್ಯವಾದಗಳು ಮೇಡಮ್. ಗುರುಶಾಂತ್ ಸರ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಉತ್ಪಾದನಾ ಸಂಬಂಧಗಳ ಆಧಾರದಲ್ಲಿ ಸಮಾಜವನ್ನು ಹೇಗೆ ವಿಶ್ಲೇಷಿಸಬಹುದು? ಇದು ಬಹಳ ಮಾರ್ಕ್ಸ್ ಇದ್ರ ಬಗ್ಗೆ ಅಥವಾ ಮಾರ್ಕ್ಸ್ವಾದಿ ಅಧ್ಯಯನಗಳು ಇದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದೆ. ಈಗ ಉದಾಹರಣೆಗೆ ಮಧ್ಯಮ ವರ್ಗ ಮತ್ತು ಕಾದಂಬರಿಯ ಪ್ರಸ್ತಾಪ ಮಾಡಿದ್ವಲ್ಲ, ಇದು ಅದೇ ತರದ ಅಧ್ಯಯನಗಳು ಜಗತ್ತಿನಾದ್ಯಂತ ನಡೆದಿರುವಂಥದ್ದು. ಮಧ್ಯಮ ವರ್ಗ ಅನ್ನುವಂಥದ್ದು ಹುಟ್ಟುಕೊಂಡ ಕ್ರಮ, ಆ ಮಧ್ಯಮ ವರ್ಗದ ಅಭಿರುಚಿಗಳು ಮತ್ತು ಆಲೋಚನೆಗಳು ಹೇಗೆ ಅವರಿಗೆ ಒಂದು ಹೊಸ ಸಾಹಿತ್ಯ ಪ್ರಕಾರ ಬೇಕು ಅನ್ಸುವಂತ ಒಂದು ಸನ್ನಿವೇಶವನ್ನ ಅಥವಾ ತುಡಿತವನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಅವರು ತಮ್ಮದೇ ಆದಂತಹ ಒಂದು ಹೊಸ ಬಗೆಯ ವಿಧಾನವನ್ನ ಹೇಗೆ ಹುಡುಕೋತಾರೆ, ಪ್ರಕಾರವನ್ನ ಹೇಗೆ ಹುಡುಕೋತಾರೆ. ಈ ತರದಲ್ಲಿ ಉತ್ಪಾದನೆ ಮಧ್ಯಮ ವರ್ಗ ಅನ್ನುವಂಥದ್ದು ಮಾರ್ಕ್ಸ್ನ ಪ್ರಕಾರ ಉತ್ಪಾದನೆಗೆ ಸಂಬಂಧಪಟ್ಟಂತ ಒಂದು ಸಾಮಾಜಿಕ ಗುಂಪು, ಅದೊಂದು ಗುಂಪು, ಅವರ ಅಗತ್ಯ ಹೇಗಿರ್ತದೆ, ಈ ತರದ್ರಲ್ಲಿ ಅದನ್ನ ಬೆಳವಣಿಗೆ ಮಾಡ್ತಾ ಹೋಗ್ತಾರೆ. ಇದು ತುಂಬಾ ಪಾಪ್ಯುಲರ್ ಆದಂತಹ ಒಂದು ಅಧ್ಯಯನದ ಅಥವಾ ಆಲೋಚನಾ ಕ್ರಮ ಸಾಹಿತ್ಯದ ಒಳಗೆ. ಧನ್ಯವಾದಗಳು ಮೇಡಮ್. ಇನ್ನೊಂದು ಪ್ರಶ್ನೆ ಇದೆ, ಅದು ಈ ನಿಮ್ಮ ಮಾತಿಗೆ ಹೇಗೆ ಕನೆಕ್ಟ್ ಆಗ್ತದೆ ಗೊತ್ತಿಲ್ಲ, ಆದ್ರೆ ನಾನು ನಿಮಗೆ ದಾಟಿಸ್ತೇನೆ. ಪತ್ತೇದಾರಿ ಕಾದಂಬರಿಗಳ ಅಧ್ಯಯನ ಇದುವರೆಗೆ ನಡೆದಿರುವ ಕಾರಣ ತಿಳಿಸಿ ಅಂತ ಡಾಕ್ಟರ್ ಬಸವರಾಜ್ ಪಿ ನಾಯಕ ಸಿಂಧನೂರಿಂದ ಕೇಳ್ತಾ ಇದ್ದಾರೆ. ರಿಪೀಟ್ ಮಾಡ್ತೀನಿ, ಪತ್ತೇದಾರಿ ಕಾದಂಬರಿಗಳ ಅಧ್ಯಯನ ಇದುವರೆಗೆ ನಡೆದಿರುವ ಕಾರಣ ತಿಳಿಸಿ ಅಂತ.
ಅಂದ್ರೆ ನಡೆದಿಲ್ಲ ಅಂತ, ನಡೆದಿರುವ ಅದೇ. ಕಾರಣ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ನಡೆಯದಿರುವ ಈ ಕಾರಣ. ಪತ್ತೇದಾರಿ ಕಾದಂಬರಿಗಳು ನಿಜ ಹೇಳ್ಬೇಕು ಅಂದ್ರೆ ಸಾಹಿತ್ಯದ ಅಧ್ಯಯನ ಅನ್ನುವಂಥದ್ರಲ್ಲಿ ಹಲವು ಪ್ರಕಾರಗಳು ಹೊರಗುಳ್ಕೊಂಡ್ಬಿಟ್ಟಿವೆ, ಗಂಭೀರವಾದ ಅಧ್ಯಯನಗಳಿಂದ ಹೊರಗುಳ್ಕೊಂಡಿವೆ. ಅದ್ರಲ್ಲಿ ಪತ್ತೇದಾರಿ ಕಾದಂಬರಿ ಕೂಡ ಒಂದು. ಪತ್ತೇದಾರಿ ಕಾದಂಬರಿಯನ್ನ ನಾವು ಜನಪ್ರಿಯ ಕಾದಂಬರಿಗಳ ಜೊತೆಯಲ್ಲೇ ಇಟ್ಟಿದ್ರಿಂದ ಅವುಗಳನ್ನ ನಾವು ಅಧ್ಯಯನದ ವಸ್ತುವಾಗಿ ತಗೊಂಡಿಲ್ಲ ನಾವು ಅನ್ನುವ ರೀತಿಯಲ್ಲಿ ನಾವು ನೋಡ್ತೀವಿ. ಬಟ್ ನನ್ಗೆ ನೆನ್ಪಿದೆ, ಕೆಲವು ಸ್ಟೂಡೆಂಟ್ಸ್ ಪತ್ತೇದಾರಿ ಕಾದಂಬರಿ ಬಗ್ಗೆ ಕೆಲಸ ಮಾಡ್ತಿರೋದು ನೆನ್ಪಿದೆ, ಗೊತ್ತಿಲ್ಲ ಅವ್ರದ್ದು ಏನಾಯ್ತು ಅಂತ. ಇಂಟ್ರೆಸ್ಟಿಂಗ್ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲ ಕನ್ನಡದ ಪತ್ತೇದಾರಿ ಕಾದಂಬರಿಯನ್ನ ಯಾಕೆ ಮೇಡಮ್ ಕಟ್ ಆಯ್ತಲ್ಲ? ಹಲೋ, ಯಾಕೋ ಮೇಡಮ್ ಅವ್ರದ್ದು ಡಿಸ್ಕನೆಕ್ಟ್ ಆಯ್ತಾ? ಡಿಸ್ಕನೆಕ್ಟ್ ಆಗಿಲ್ಲ, ಸ್ಟ್ರಕ್ ಆಗಿದೆ. ನನ್ ಮಾತು ಕೇಳಿಸ್ತಾ ಇದೆಯಾ? ಯಾರಾದ್ರೂ ಪ್ರತಿಕ್ರಿಯೆ ಮಾಡಿ. ನನ್ ಮಾತು ಕೇಳಿಸ್ತೀವಿ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಸರ್. ಓಕೆ ಓಕೆ. ರವಿಶಂಕರ್ ಸರ್, ಆಗ್ಲೇ ನಿಮ್ಮನ್ನ ಮಾತಾಡ್ಸಿದ್ವಿ, ನೀವು ಕಾಣ್ಲಿಲ್ಲ. ಕಾಲೇಜ್ ಮೀಟಿಂಗ್ ಅಲ್ಲಿ ಇದ್ದೆ. ಓಕೆ ಓಕೆ ಓಕೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ ಮೇಡಮ್? ಮತ್ತೆ ಮೇಡಮ್ ಕಾಣ್ತಾ ಇಲ್ಲ. ಹೌದು ಹೌದು ಮೇಡಮ್. ಮೇಡಮ್ ನಿಮಿಷ, ವತ್ಸಲ ಮೇಡಮ್, ನೀವು ಪ್ರತಿಕ್ರಿಯೆ ಮಾಡಬಹುದು, ದಯಮಾಡಿ. ಸರಿ, ಸಂಶೋಧನಾ ವಿದ್ಯಾರ್ಥಿ ಆಗಿ ಮುಗಿದು ಸಾಕಷ್ಟು ನನ್ನದೇ ಆದಂತ ರೀತಿನಲ್ಲಿ ನಾವು ಕೆಲಸ ಮಾಡಿದೀವಿ. ಸಾಕಷ್ಟು ಜನ ಬಂದಿದ್ದಾರೆ, ಬಹಳ ಖುಷಿ ಆಗ್ತದೆ. ಮೇಡಮ್ ಮಾತಾಡ್ತಿರ್ಬೇಕಾದ್ರೆ ವಿದ್ಯಾ ಮೇಡಮ್ ಒಂದಿಷ್ಟು ಮಾತಾಡಿದ್ರು. ಯಾಕಂದ್ರೆ ವಿದ್ಯಾ ಮೇಡಮ್ ಅವರ ಒಂದು ಥೀಸಿಸ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಬೇರೆ ಒಂದು ವಿಚಾರಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಬಹುಶಃ ನಾನ್ ಫೋಕ್ಲೋರ್ ಅಂದ್ರೆ ಟ್ರೈಬಲ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕೂಡ ಯಾಕೋ ತುಂಬಾ ಬ್ರೇಕ್ ಆಗ್ತಿದೆ ವತ್ಸಲ ಮೇಡಮ್. ಹೇಳ್ತೀವಾ ಒಂದು ಸಿಗ್ನಲ್ ಇದಾಗ್ತಿದೆ ಸರ್. ಓಕೆ ಮೇಡಮ್, ಮುಂದುವರಿಸ್ತಾರೆ. ಮೇಡಮ್ ಬಂದಿದ್ದಾರೆ. ಉಷಾ ಮೇಡಮ್, ನಿಮ್ದು ಕಟ್ ಆಯ್ತು ಮದುವೆ. ಸರಿ ಸರ್, ಸಾರಿ ವತ್ಸಲ ಮೇಡಮ್. ತೊಂದ್ರೆ ಇಲ್ಲ ಸರ್, ಮಾತಾಡ್ಲಿ ಮೇಡಮ್. ಈಗ ಕೇಳಿಸ್ತಿದೆ, ಮಾತಾಡಿ ನೀವು. ಈಗ ಕೇಳಿಸ್ತಿದೆ. ಉಷಾ ಮೇಡಮ್ ಮಾತಾಡಿ ಮೇಡಮ್. ನಾನ್ ಮಾತಾಡ್ಬೇಕಾ? ಉಷಾ, ನೀವು ಮಧ್ಯದಲ್ಲಿ ಕಟ್ ಆಯ್ತು ನಿಮ್ದು. ಪತ್ತೇದಾರಿ ಕಾದಂಬರಿ ಬಗ್ಗೆ ಮಾತಾಡ್ತಿದೀವಲ್ಲ, ಕ್ವೈಟ್ ಇಂಟ್ರೆಸ್ಟಿಂಗ್ ಅದು. ಈಗ್ಲೂ ನಮ್ಗೆ ಅದ್ರ ಬಗ್ಗೆ ಡಾಟಾನೇ ಇಲ್ಲ, ಎಷ್ಟು ಕಾದಂಬರಿಕಾರರು ಎಷ್ಟು ಕಾದಂಬರಿ ಬರ್ತಿದ್ದಾರೆ ಅನ್ನುವ ಮಾಹಿತಿ ಕೂಡ ಇಲ್ಲ. ಹಾಗಾಗಿ ಏನ್ ಮಾತಾಡಿದ್ರು ಒಂಥರ ಬೀಸು ಹೇಳಿಕೆ ತರನೇ ಆಗ್ತದೆ. ಬಟ್ ಸುಮ್ನೆ ಅಧ್ಯಯನ ಮಾಡಕ್ ತುಂಬಾ ಕುತೂಹಲಕರವಾಗಿದೆ ಅನ್ನೋಕ್ ಒಂದೆರಡು ಸಂಗತಿ ಹೇಳ್ತೀನಿ ಅಷ್ಟೇ. ತಿರುಮಲಾಂಬಾ ಹೆಸರು ಕೇಳಿದೀವಿ ನಾವು. ತಿರುಮಲಾಂಬಾ ವಿಧವಾ ಸಮಸ್ಯೆ, ಅದು ಇದು ಎಲ್ಲ ಮಾತಾಡ್ತೀವಿ ನಾವು. ತಿರುಮಲಾಂಬಾ ಅವರ ಕಾದಂಬರಿಗಳಲ್ಲಿ ಒಂದೆರಡು ಪತ್ತೇದಾರಿ ಕಾದಂಬರಿಗಳ ಛಾಯೆ ಇದೆ ಅದ್ರೊಳಗಡೆ ಡಿಟೆಕ್ಟಿವ್ ಎಲಿಮೆಂಟ್ ಅನ್ನುವಂಥದ್ದನ್ನ ಅವ್ರು ತರ್ತಾ ಹೋಗ್ತಾರೆ. ಅಂದ್ರೆ ಒಂದು ಕಾದಂಬರಿ ರೂಪಿಸುವಾಗ ಇದನ್ನೆಲ್ಲ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಬಟ್ ಅದನ್ನ ಅಷ್ಟು ಗಮನ ಕೊಟ್ಟೇ ಇಲ್ಲ. ಅದನ್ನ ಡಿಟೆಕ್ಟಿವ್ ಎಲಿಮೆಂಟ್ ಅನ್ನುವಂಥದ್ದು ಸಾಹಿತ್ಯದೊಳಗೆ ಬರೀ ಪತ್ತೇದಾರಿ ಕಾದಂಬರಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾದಂಬರಿಗಳಲ್ಲೂ ನಮ್ಗೆ ಸಿಗ್ತಾ ಹೋಗ್ತದೆ. ಅವುಗಳನ್ನ ತಂತ್ರವಾಗಿ ಬಳಸ್ಕೊಂಡು ಕಾದಂಬರಿಗಳನ್ನ ಬೆಳೆಸುವಂತ ವಿಧಾನಗಳು ಇದಾವೆ. ಅವುಗಳನ್ನೆಲ್ಲ ಸಾಹಿತ್ಯದ ಒಂದು ತಂತ್ರ ಅಂತ ನಾವಿನ್ನು ಪರಿಗಣಿಸಿಯೇ ಇಲ್ಲ, ಅದ್ರ ಬಗ್ಗೆ ಕೆಲಸ ಮಾಡೇ ಇಲ್ಲ ನಾವು. ಅವುಗಳನ್ನೆಲ್ಲ ಮಾಡೋ ಅಗತ್ಯ ಇದೆ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ಬಹುದು. ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳ್ಬಹುದು. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ಚಂದನ ಅನ್ನೋರು. ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ ಎಂಬುದನ್ನು ಹೇಗೆ ಅಧ್ಯಯನ ಮಾಡಬಹುದು? ಇವರು ತುಂಬಾ ವಿಶಾಲವಾದ ವ್ಯಾಪ್ತಿನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ, ಫಸ್ಟ್ ಆಫ್ ಆಲ್ ಇದು ಕಷ್ಟ ಇದನ್ನ ಡಿಫೈನ್ ಮಾಡಿದೆ. ಯಾಕಂದ್ರೆ ಯಾವುದು ಸಾಮಾಜಿಕ ಚಿಂತನೆ ಅಲ್ಲ
ಹ್ಮ್ ಸಾಹಿತ್ಯವೇ ಸಾಮಾಜಿಕ ಚಿಂತನೆಯ ಭಾಗ ಅಲ್ವಾ? ಹೌದು ಹೌದು ಮೇಡಮ್ ಅನಿಸ್ತಾ ಹೌದು ಇಲ್ವಾ? ಹೌದು ಅಂದ್ರೆ ಇದನ್ನ ಹೌದು. ನಾನು ಟಾಪಿಕ್ ನ ರಿವರ್ಸ್ ಮಾಡ್ತಾ ಇದ್ದೀನಿ. ಹ್ಮ್ ಸಾಹಿತ್ಯ ಅನ್ನುವಂಥದ್ದೇ ಒಂದು ಸಾಮಾಜಿಕ ಚಿಂತನೆ. ಆ ಹ್ಮ್ ನೆಲೆಗಟ್ಟಿನ ಮೇಲೆ ನಾವು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಕ್ ಹೊರಟ್ರೆ ಮಾಡುವಂಥದ್ದು. ಹ್ಮ್ ಹಾಗಾಗಿ ಸಾಹಿತ್ಯದೊಳಗೆ ಏನಿದೆ ಎಲ್ಲವೂ ಸಾಮಾಜಿಕ ಚಿಂತನೆಯೇ. ಬರೀ ವಿಧವಾ ಸಮಸ್ಯೆ ಮಾತ್ರ ಅಲ್ಲ, ಅಥವಾ ಬರೀ ಇದ್ರ ಸಮಸ್ಯೆ ಮಾತ್ರ ಅಲ್ಲ, ಎಲ್ಲವೂ ಕೂಡ ಸಾಮಾಜಿಕ ಚಿಂತನೆಗಳೇ. ತುಂಬಾ ಏನಂತಾರೆ, ಅನ್ಕ್ಲಾಸಿಫೈಡ್ ಬುಟ್ಟಿ ತರ ಇದೆ ಇದು. ಒಂದ್ ದೊಡ್ಡ ಬುಟ್ಟಿ ಒಳಗೆ ಎಲ್ಲ ಇದೆ, ಏನ್ ಬೇಕಾದ್ರೂ ತಗೊಳ್ಳಿ ನೀವು. ನಿಮ್ಗೆ ಹೌದು. ಅದ್ರೊಳಗೆ ಯಾವ್ದು ಮುಖ್ಯ ಅನ್ಸುತ್ತೆ ಅವನ್ 4 ತಗೊಂಡು ನೀವು ಡಿಫೈನ್ ಮಾಡಿ, ಹಲವು ಇದೆ, ಇವುಗಳನ್ನ ನಾನು ಡಿಫೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಷ್ಟೇನೆ. ಓಕೆ, ಧನ್ಯವಾದಗಳು ಮೇಡಮ್. ಇನ್ನೊಂದು ಪ್ರಶ್ನೆ ಇದೆ, ಇದು ಕೂಡ ಹಾಗೆ ತುಂಬಾ ಅಖ್ತರ್ ಎಸ್ ಅವರು ಕೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಮಾತಿಗೆ ಹೇಗೆ ಕನೆಕ್ಟ್ ಆಗ್ತದೆ ಅದನ್ನ ಮೇಡಮ್ ಹೇಳ್ತಾರೆ. ವಿಮರ್ಶೆಗಳ ಬಗ್ಗೆ ವಿಮರ್ಶೆ ಮಾಡುವಂತಹ ಸಂಶೋಧನೆಗಳ ಸ್ವರೂಪ ಹೇಗಿರಬೇಕು ಮೇಡಮ್? ಆಗ್ಲೇ ಕೇಳಿದ್ರಲ್ವಾ, ಮಾತಾಡಿದ್ವಿ ಅಲ್ವಾ ಅದನ್ನ? ಹೌದು ಮೇಡಮ್. ಈ ಪ್ರಶ್ನೆ ಬಂತು. ಇಲ್ಲ ವಿಮರ್ಶೆಗಳ ಬಗ್ಗೆ ವಿಮರ್ಶೆ ಅಂದ್ರೆ ವಿಮರ್ಶೆ ಬಗ್ಗೆ ಸಂಶೋಧನೆ ಅಂತ ಹೇಳ್ಬೋದು. ಓಕೆ. ಈಗ ಪಂಪನ ವಿಮರ್ಶೆಗಳ ಕುರಿತು ಸಂಶೋಧನೆ ಮಾಡಿದ್ರಲ್ವಾ, ಹಾಗೆ ಅದರ ಸ್ವರೂಪ ಹೇಗಿರ್ಬೇಕಂತ ಹೇಳ್ತಾರೆ. ಕನ್ನಡ ವಿಮರ್ಶೆಗೆ ಕೂಡ ಚಾರಿತ್ರಿಕವಾಗಿ ಒಂದು ಟೈಮ್ ಟೆಸ್ಟೆಡ್ ಅಂತಾರಲ್ಲ ಹಾಗೆ 100 ವರ್ಷಗಳ ಇತಿಹಾಸ ಇರೋದ್ರಿಂದ, ನೀವು ಈ 100 ವರ್ಷಗಳ ಇತಿಹಾಸ ಇರುವ ವಿಮರ್ಶೆಯನ್ನ ಕೂಡ 1000 ವರ್ಷಗಳ ಸಾಹಿತ್ಯ ಪರಂಪರೆಯನ್ನ ಹೇಗೆ ಅಧ್ಯಯನಕ್ಕೆ ಒಳಪಡಿಸಬಹುದು ಹಾಗೆ ಒಳಪಡಿಸುವ ಸಾಧ್ಯತೆಗಳಿದೆ. ಅದನ್ನ ಮಾಡ್ತಾ ಇದ್ದಾರೆ. ಒಂದು, ಅದನ್ನ ನೀವು ಚಾರಿತ್ರಿಕ ಅಧ್ಯಯನಕ್ಕೂ ಒಳಪಡಿಸಬಹುದು. ಹೇಗೆ ಕಾಲದಿಂದ ಕಾಲಕ್ಕೆ ವಿಮರ್ಶೆ ಬೆಳೆದು ಬಂತು ಅಂತಾನು ನೋಡ್ಬೋದು. ಅಥವಾ ನಿಮ್ಗೆ ಕುತೂಹಲ ಇದ್ರೆ ಪ್ರಾದೇಶಿಕವಾಗಿ ಕೂಡ ನೋಡ್ಬೋದು. ವೆರಿ ಇಂಟ್ರೆಸ್ಟಿಂಗ್. ಏನಂದ್ರೆ ಈಗ ಕರ್ನಾಟಕದ ಮ್ಯಾಪ್ ಇದೆ ಅಲ್ಲ ನಮ್ಗೆ, ಜಿಯೋಗ್ರಫಿ ಗೊತ್ತಿದೆ ಅಲ್ಲ ನಮ್ಗೆ, ಎಲ್ಲೆಲ್ಲಿ ಯಾವ್ಯಾವ ತಾಲೂಕು ಯಾವ್ಯಾವ ಜಿಲ್ಲೆ ಇದೆ ಎಲ್ಲ ಅಂತ ಗೊತ್ತಿದೆ ಅಲ್ಲ ನಮ್ಗೆ. ಯಾವ್ಯಾವ ಭಾಗದಿಂದ ಯಾವ್ಯಾವ ತರದ ಚಿಂತನೆಗಳು ಬಂದಿವೆ ಸಾಹಿತ್ಯದ ಬಗ್ಗೆ, ವಿಮರ್ಶೆಗಳು ಹುಟ್ಕೊಂಡಿವೆ ಅನ್ನುವಂಥದ್ದನ್ನು ಕೂಡ ನೋಡೋ ಚಾನ್ಸಸ್ ಇದೆ. ನಾವು ಸಾಮಾನ್ಯವಾಗಿ ಕ್ರೊನಾಲಜಿಯನ್ನು ಮುಂದಿನ ಮಾತ್ರ ಅಳವಡಿಸ್ಕೊಳ್ತಾ ಇದೀವಿ. ಟೂಲ್ಗಳನ್ನು ಬಳಸುವಾಗ ಒಬ್ಬರಾದ್ಮೇಲೆ ಒಬ್ರು ಲೇಖಕರು ಬರ್ತಾರೆ ಅನ್ನೋ ತರ ನೋಡ್ತಾ ಇದೀವಿ. ಆದ್ರೆ ಹಾಗೇನೆ ಇಡೀ ಕನ್ನಡದ ಹರಡುವಿಕೆ ಇದೆಯಲ್ಲ, ಯಾವ್ಯಾವ ಮೂಲೆಯಿಂದ ಯಾವ್ಯಾವ ತರದ ಲೇಖಕರು ಯಾವ್ಯಾವ ವಿಚಾರಗಳನ್ನ ಮಂಡಿಸಿದ್ರು, ಯಾವ ತರದ್ ಬಂತು, ಅವುಗಳನ್ನು ಕೂಡ ನೋಡೋ ಸಾಧ್ಯತೆಗಳಿರ್ತವೆ. ವಿಮರ್ಶೆಯನ್ನ ಚಾರಿತ್ರಿಕ ಅಧ್ಯಯನಕ್ಕೂ ಒಳಪಡಿಸಬಹುದು ನೀವು, ಅಥವಾ ಪ್ರಾದೇಶಿಕವಾಗಿ ಕೂಡ ಅದನ್ನ ನೋಡ್ತಾ ಹೋಗ್ಬೋದು. ಯಾವ್ದಾದ್ಮೇಲೆ ಯಾಕೆ ಬಂತು, ಯಾಕೆ ಬಂತು ಇದು, ಈಗ ಪ್ರಾದೇಶಿಕ ವಿಮರ್ಶೆ ಯಾಕೆ ಬಂತು, ಅಥವಾ ಗುಣಾತ್ಮಕ ಸಂಶೋಧನೆ ವಿಮರ್ಶೆ ಯಾಕೆ ಬಂತು, ಮಾರ್ಕ್ಸಿಸ್ಟ್ ವಿಮರ್ಶೆ ಯಾಕೆ ಬಂತು, ಸ್ತ್ರೀವಾದಿ ವಿಮರ್ಶೆ, ಈ ತರನು ನೋಡ್ಬೋದು. ಅಥವಾ ಅದ್ರೊಳಗೆ ಯಾವ್ದಾದ್ರು ಒಂದ್ ಬ್ರಾಂಚ್ ಅನ್ನು ತಗೊಂಡು ಕೂಡ ನೀವು ಕೆಲಸ ಮಾಡಿ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಓಕೆ ಮೇಡಮ್, ಮತ್ತೊಂದು ಪ್ರಶ್ನೆ ಬಂದಿದೆ. ಶ್ವೇತಾ ಜೆ ಅನ್ನೋರೊಂದು ಪ್ರಶ್ನೆ ಕೇಳಿದರೆ, ರಷ್ಯನ್ ಸಮಾಜ ಮತ್ತು ಕನ್ನಡ ಸಮಾಜದ ನವೋದಯ ಗ್ರಹಿಕೆಗಳನ್ನು ಕುರಿತು ಅನ್ಯಶಿಸ್ತುಗಳ ಮೂಲಕ ಅಧ್ಯಯನ ಮಾಡಬಹುದೇ? ನಿಮಗೆ ರಷ್ಯನ್ ಸಮಾಜವನ್ನ ವಿವರಿಸ್ಕೊಳಕ್ ಸಾಧ್ಯ ಆದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ತರದ ಸಂಪನ್ಮೂಲಗಳು ನಿಮ್ಮ ಹತ್ರ ಇದ್ರೆ ನೀವು ಮಾಡ್ಬೋದು. ಗೊತ್ತಾಗ್ತಿಲ್ಲ ನಂಗೆ, ಕ್ಲಿಯರ್ ಆಗ್ತಿಲ್ಲ. ನೀವೇನು ರಷ್ಯನ್ ಭಾಷಾಂತರ ಕೃತಿಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ಏನಂತ ಗೊತ್ತಾಗ್ತಿಲ್ಲ. ಅಂದ್ರೆ ಅವರು ರಷ್ಯನ್ ಸಮಾಜ ಮತ್ತು ಕನ್ನಡ ಸಮಾಜ ಅದನ್ನ ನವೋದಯದ ಗ್ರಹಿಕೆಗಳ ಅಥವಾ ನವೋದಯ ರಷ್ಯನ್ ಅಥವಾ ನವೋದಯ ಕನ್ನಡ ಅವೆರಡುಗಳನ್ನು ಇಟ್ಕೊಂಡು ಅನ್ಯಶಿಸ್ತುಗಳ ಮೂಲಕ ಅಧ್ಯಯನ ಮಾಡಬಹುದೇ ಅಂತ ಕೇಳ್ತಿದ್ದಾರೆ. ನನಗೂ ಕೂಡ ಅದು ಅಷ್ಟು ಕರೆಕ್ಟ್ ಆಗ್ತಾ ಇಲ್ಲ. ರಷ್ಯನ್ ಸಮಾಜ ಅಂತಾನೆ ನೇರವಾಗಿ ತಗೊಂಡ್ರೆ ನನಗೆ ಆಕ್ಸೆಸ್ ಅಂತೂ ಇಲ್ಲ. ರಷ್ಯನ್ ಸಮಾಜವನ್ನ ಗ್ರಹಿಸುವ ಅಥವಾ ಅರ್ಥ ಮಾಡ್ಕೊಳ್ಳುವ ಆಕ್ಸೆಸ್ ನಮ್ಗಂತೂ ಇಲ್ಲ. ಅವ್ರು ಹೆಂಗ್ ಅದನ್ನ ನೋಡ್ತಾರೆ ಅಂತ ಗೊತ್ತಿಲ್ಲ. ಒಂದೇನ್ ಮಾಡ್ಬೋದು, ಅವರು ಭಾಷಾಂತರದ ಕೃತಿಗಳನ್ನ ತಗೊಂಡು ನೋಡ್ಬೋದು ಅದ್ರೊಳಗೆ ರಷ್ಯನ್ ಸಮಾಜ ಹೇಗ್ ಬಂದಿದೆ ಅಂತ. ಬಟ್ ಒನ್ಸ್ ಅಗೇನ್ ಅದು ಟ್ರಾನ್ಸ್ಲೇಷನ್, ಅದು ಇಟ್ಸ್ ನಾಟ್ ಒರಿಜಿನಲ್. ಅಂದ್ರೆ ಭಾಷಾಂತರಕಾರನ ಒಂದು ಮಧ್ಯಸ್ಥಿಕೆ ಇದ್ದೇ ಇರುತ್ತೆ ಅದಕ್ಕೆ ಅಲ್ವಾ? ಹೌದೌದು, ಅದಂದ್ರೆ ಅವರು ಕಾದಂಬರಿಗಳ ಹಿನ್ನೆಲೆಯಲ್ಲಿ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಅದೇ ಗೊತ್ತಿಲ್ಲ ನನಗೆ. ಅವರು ಕೃತಿಗಳನ್ನ ಅಂದ್ರೆ ಭಾಷಾಂತರ ಕೃತಿಗಳನ್ನ ತಗೊಂಡು ನೋಡ್ತಾರ ಅಥವಾ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ
ವಿಮರ್ಶೆಯ ಹೊರತಾಗಿ ಸಂಶೋಧನಾ ಲೇಖನಗಳಲ್ಲಿ ವಿಷಯ ಮಂಡನೆ ಸಾಧ್ಯತೆ ಇದೆಯೇ? ಜಾಹ್ನವಿ ಅವರು. ಏನೇನು ಒಂದ್ ನಿಮಿಷ ಮೇಡಮ್. ವಿಮರ್ಶೆಯ ಹೊರತಾಗಿ ಸಂಶೋಧನಾ ಲೇಖನಗಳಲ್ಲಿ ವಿಷಯ ಮಂಡನೆ ಸಾಧ್ಯತೆ ಅಂತ ಕೇಳ್ತಿದ್ದಾರೆ. ಮೋಸ್ಟ್ಲಿ ಅದು ಹಿಂಗಿರ್ಬೋದು. ವಿಮರ್ಶೆಯ ಹೊರತಾಗಿ ಸಂಶೋಧನಾ ಲೇಖನಗಳನ್ನ ಸಂಶೋಧನೆ ಮಾಡಬಹುದಾ ಅಂತ ಇರ್ಬೋದು. ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಗೊತ್ತಾಗ್ತಿಲ್ಲ ನನಗೂ ಕೂಡ. ಅದು ಇಲ್ಲ, ಅದೇ ಪ್ರಶ್ನೆ ಸ್ಪಷ್ಟವಾಗಿಲ್ಲ ಅದು. ಅದಕ್ಕೆ ನೇರವಾಗಿ ಉತ್ತರ ಕೊಡಲ್ಲ, ಬಟ್ ಅವ್ರಿಗೆ ಉಪಯೋಗ ಆಗ್ಬೋದು ಅಂತ ಹೇಳ್ತೀನಿ. ಹಾ ಮೇಡಮ್. ವಿಮರ್ಶೆ ಮತ್ತು ಸಂಶೋಧನೆಗಳು ಒಂದೇನಾ ಬೇರೆನಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಇದ್ರೊಳಗಡೆ. ಕನ್ನಡದ ಸಂದರ್ಭದಲ್ಲಿ ವಿಮರ್ಶೆ ಮತ್ತು ಸಂಶೋಧನೆಗಳ ನಡುವಿನ ಅಥವಾ ಸಾಹಿತ್ಯದ ಸಂದರ್ಭದಲ್ಲಿ ಗಡಿಗೆರೆಗಳನ್ನ ಗುರುತಿಸುವುದು ತುಂಬಾ ಕಷ್ಟ. ಕೆಲವರಂತೂ ಎರಡು ಒಂದೇ ಅನ್ನುವ ವಾದವನ್ನು ನಾನು ಕೇಳಿದ್ದೀನಿ ಮಾಡೋದನ್ನ, ಎರಡು ಬೇರೆ ಅನ್ನುವಂತ ವಾದನ ಕೂಡ ನಾನು ಕೇಳಿದ್ದೀನಿ. ಬಟ್ ಸಂಶೋಧನೆಯ ಒಳಗೆ ನೀವು ಕೃತಿ ವಿಶ್ಲೇಷಣೆ ಮಾಡಬಹುದು, ಆದ್ರೆ ಅದೇ ಸಂಶೋಧನೆ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ಪರ್ಸನಲ್ ಆಗಿ ನಾನು ಅನ್ಕೊಳ್ತೀನಿ. ಅದ್ರ ನಡುವೆ ಸ್ವಲ್ಪ ಒಂದು ವ್ಯತ್ಯಾಸವನ್ನು ಇಟ್ಕೊಳ್ಳೋದು ಹೆಚ್ಚು ಉಪಯುಕ್ತ ಅಂತ ಅನ್ಕೊಳ್ತೀನಿ. ಓಕೆ, ಮತ್ತೊಂದು ಪ್ರಶ್ನೆ ಇದೆ. ಹನುಮಂತ್ ಅವರು ಪ್ರಶ್ನೆ ಕೇಳಿದ್ದಾರೆ. ನಡುಗನ್ನಡ ಸಾಹಿತ್ಯ ಕಾಲಘಟ್ಟದ ಕೆಲವು ಕಾವ್ಯಗಳನ್ನು ಇಟ್ಟುಕೊಂಡು ಭಾಷಿಕವಾಗಿ ಯಾವ ನೆಲೆಯಲ್ಲಿ ನೋಡಬಹುದು ಮೇಡಮ್ ಅಂತ ಕೇಳ್ತಿದ್ದಾರೆ. ಇವಾಗ ತುಂಬಾ ಕೆಲಸ ಆಗಿದೆಯಲ್ಲ. ನಡುಗನ್ನಡ ಅಂದ್ರೆ ವಚನ ಸಾಹಿತ್ಯದ ಭಾಷೆ, ವಚನ ಸಾಹಿತ್ಯದ ರೂಪಕಗಳು, ವಚನ ಸಾಹಿತ್ಯದಲ್ಲಿ ಪ್ರತಿಮೆಗಳು, ಇವುಗಳ ಬಗ್ಗೆ ತುಂಬಾ ಕೆಲಸ ಆಗಿದೆ ನಡುಗನ್ನಡ ಅಂದ್ರೆ. ಕುಮಾರವ್ಯಾಸ ಮತ್ತು ದಾಸರುಗಳ ಬಗ್ಗೆನೂ ತುಂಬಾ ಕೆಲಸ ಆಗಿದೆ, ನೀವು ಅದನ್ನ ನೋಡ್ಬೋದು. ತತ್ವಪದಕಾರರ ಬಗ್ಗೆ ನನ್ಗೆ ಅಷ್ಟು ಕೆಲಸ ಆದಂಗ್ ಗೊತ್ತಿಲ್ಲ, ಆಗಿರ್ಬೋದೇನೋ, ನಾನು ಗಮನಿಸಿಲ್ದೆ ಇರೋ ಚಾನ್ಸಸ್ ಇದೆ. ತುಂಬಾ ಕೆಲಸ ಆಗಿದೆ ಅದ್ರ ಬಗ್ಗೆ, ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವತ್ಸಲ ಮೇಡಮ್ ಮೈಕ್ ಆನ್ ಮಾಡ್ಕೊಂಡಿದ್ದಾರೆ. ವತ್ಸಲ ಮೋಹನ್ ಮೇಡಮ್ ಮಾತಾಡೋದಿದ್ರೆ ರಿಯಾಕ್ಟ್ ಮಾಡಿ. ಮ್ಯಾಮ್ ಮಾತಾಡ್ತಿರೋದು ಅಂದ್ರೆ ಸಾಕಷ್ಟು ಪಾಪ ಮ್ಯಾಮ್ ಉತ್ತರ ಕೊಡ್ತಾ ಇದಾರೆ ಇದಕ್ಕೆ. ಇಲ್ಲಿ ಪ್ರಶ್ನೆಗಳು ನಾನು ನೋಡ್ತಿದ್ರೆ ಚಾಟ್ ಅಲ್ಲಿ ನೋಡ್ತಾ ಇದ್ರೆ, ಯಾರ ಸಂಶೋಧನಾ ವಿದ್ಯಾರ್ಥಿಗಳಿದಾರೋ ಅವರೆಲ್ಲರ ಸಬ್ಜೆಕ್ಟ್ ಅನ್ನ ಒಂದೇ ಸಲಿಗೆ ಮೇಡಮ್ ಕೇಳ್ತಾ ಇದ್ರೆ ಖಂಡಿತ ಮೇಡಮ್ಗೆ ಕಷ್ಟ ಆಗತ್ತೆ. ಅಂದ್ರೆ ಸಂಶೋಧನೆ ಮಾಡ್ತಿರೋರ್ಗೆ ವಿಶೇಷವಾಗಿ ಯಾವ್ದಾದ್ರು ಪರ್ಟಿಕ್ಯುಲರ್ ವಿಷಯದಲ್ಲಿ ಏನಾದ್ರೂ ನಿಮ್ಗೆ ಇದಿತ್ತು ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಅನುಮಾನಗಳಿತ್ತು ಅಥವಾ ದಿನ ತಿಳ್ಕೊಬಹುದು ಅಂತ ಹೇಳಿದ್ರೆ, ನೇರವಾಗಿ ಮ್ಯಾಮ್ನ ಕೇಳಿದ್ರೆ ಬಹುಶಃ ಅದನ್ನ ಹೇಳ್ತಾ ಇದಾರೆ. ಬಟ್ ಇದು ಹಂಗಲ್ಲ, ಇಡೀ ಥೀಸಿಸ್ ವಿಷಯಗಳೇ ಇಲ್ಲಿ ಬರ್ತಿರೋ ಹಂಗಿದೆ. ಎಕ್ಸಾಂಪಲ್ ರಷ್ಯನ್ ಸಾಹಿತ್ಯದ ಬಗ್ಗೆ ಅವರು ಕೇಳಿದ್ರು. ಮತ್ತು ವಿಮರ್ಶೆಯ ಹೊರತಾಗಿ ಸಂಶೋಧನಾ ಲೇಖನಗಳಲ್ಲಿ ವಿಷಯ ಮಂಡನೆ ಸಾಧ್ಯತೆ ಇದೆಯೇ? ಈ ತರದ ಪ್ರಶ್ನೆಗಳು ಓಕೆ ಮ್ಯಾಮ್ ಕೊಡ್ತಿದ್ದಾರೆ. ಬಹುಶಃ ನಮ್ಗಳಿಗೂ ತುಂಬಾ ಹೆಲ್ಪ್ ಆಗತ್ತೆ ಮ್ಯಾಮ್ ಮಾತಾಡ್ತಿರ್ಬೇಕಾದ್ರೆ. ನಾ ಅದನ್ನ ಹೇಳೋದಕ್ಕೆ ನಾನು ಮೈಕ್ರೋಫೋನ್ ಆನ್ ಮಾಡ್ಕೊಂಡೆ. ಮ್ಯಾಮ್ ಸಾರಿ, ಕಂಟಿನ್ಯೂ ಮಾಡಿ ಮ್ಯಾಮ್. ಓಕೆ, ಅದೇ ನಾನು ಒಂದು ಸಲಹೆ ಅಥವಾ ನನ್ನ ಅನಿಸಿಕೆ ಏನಂದ್ರೆ, ಅಂದ್ರೆ ಸಂಶೋಧನೆಗೆ ಸಂಬಂಧಿಸಿದ ಯಾವುದೇ ಮಾತುಗಳನ್ನ, ಯಾವುದೇ ಸ್ಪೀಚ್ ಅನ್ನ ನಾವು ಕೇಳುವಾಗ ಅದು ನಮ್ಗೆ ಸಂಬಂಧಿಸಿ ಇಲ್ಲದೆ ಇರ್ಬೋದು, ಆದ್ರೆ ಅದ್ರ ಬಗ್ಗೆನೇ ನಾವ್ ಹೆಚ್ಚು ಚಿಂತನೆ ನಡೆಸಬಹುದು. ಅಂದ್ರೆ ನಾವು ಏನೋ ಕುದುರೆಗೆ ಇದೇನೋ ಕಟ್ತಾರಲ್ಲ, ಅದೇ ತರ ಇರ್ಬೇಕಂತ ಏನು ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇವತ್ ಮಾತಾಡ್ತಿರೋ ವಿಷಯ ನನ್ನ PhD ಅಧ್ಯಯನಕ್ಕೆ ಸಂಬಂಧ ಇಲ್ಲದೆ ಇರ್ಬೋದು. ಈಗ ಹೇಳೋದು ತುಂಬಾ ಕಷ್ಟ, ಯಾಕಂದ್ರೆ ಪ್ರತಿಯೊಂದು ಸಂಶೋಧನೆಗೆ ಸಂಬಂಧಿಸಿದ ಯಾವುದೇ ಚಿಂತನೆ ಕೂಡ ನಮಗೆ ಬೇಕಾಗುತ್ತೆ. ಅದು ಬೇರೊಂದು ಸ್ವರೂಪದಲ್ಲಿ ನಮ್ಮೊಳಗೆ, ನಮ್ಮ ಆಲೋಚನೆ ಒಳಗಡೆ ಬೆರೆತ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಹಾಗಾಗಿ ದಯಮಾಡಿ ಸಂಶೋಧನಾರ್ಥಿಗಳು, ನೀವು ನಿಮ್ಮ ಸಂಶೋಧನೆಗೆ ಅಲ್ಲದೆ ಹೋದ್ರು ಕೂಡ ಮಾತಾಡಿ. ಈ ವಿಷಯ ಇವತ್ತೇನು ಮೇಡಮ್ ಮಾತಾಡಿದ್ದಾರೆ ಅಥವಾ ಇವತ್ತೇನು ಯಾರಾದ್ರೂ ಮಾತಾಡ್ತಾರೆ, ಅದನ್ನೇ ಕುರಿತು ಚಿಂತನೆನ, ಪ್ರಶ್ನೆಗಳನ್ನ ನಾವು ಕೇಳ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಒಂದು ಹೈಪೋಥಿಸಿಸ್ ಬಗ್ಗೆ ಉಷಾ ಮೇಡಮ್ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಮಧುಹನ್ನೂರು. ಸಂಶೋಧನೆ ಕೈಗೊಳ್ಳುವಾಗ ಸಂಶೋಧಕನಿಗೆ ಊಹನಾ ಸಿದ್ಧಾಂತದ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಶಾಸನ ಸಾಹಿತ್ಯ ಹಿನ್ನೆಲೆಯಲ್ಲಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಹೈಪೋಥಿಸಿಸ್ ಎಷ್ಟು ಕೆಲಸ ಮಾಡಬಹುದು ಅದರಲ್ಲೂ ಶಾಸ್ತ್ರಗಳನ್ನ ಇಟ್ಕೊಂಡು ಅಧ್ಯಯನ ಮಾಡುವಾಗ ಅನ್ನೋದು ಅವ್ರ ಪ್ರಶ್ನೆ ಇರ್ಬೋದು ಮೇಡಮ್. ಒಂದು 2 ಪದಗಳು ಬಳಸ್ತಾರೆ. ಒಂದು ಸ್ವಲ್ಪ ಮುಂಚೆ ಎಲ್ಲ ಊಹನಾತ್ಮಕ, ಹೈಪೋಥಿಸಿಸ್ ಅನ್ನೋ ಪದ ಬಳಸ್ತಾ ಇದ್ರು. ಈಗ ಅದ್ರ ಜೊತೆಗೆ ರಿಸರ್ಚ್ ಕ್ವೆಶ್ಚನ್ ಅನ್ನುವಂತ ಪದ ಬಳಸ್ತಾರೆ. 2 ಪದಗಳನ್ನ ಬಳಸ್ತಾ ಹೋಗ್ತಾರೆ. ಹೈಪೋಥಿಸಿಸ್ ಅನ್ನೋದು
ಅದಕ್ಕೆ ಕೂಡ ಒಂದು ಲಾಜಿಕ್ ಇರ್ತದೆ. ಹೈಪೋಥಿಸಿಸ್ ಅಂದ್ರೆ ಸುಮ್ನೆ ಏನೋ ಒಂದು ಅನ್ಕೊಂಡ್ಬಿಟ್ಟು ಅದು ಸಿಕ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಹೈಪೋಥಿಸಿಸ್ ಹಾಕೋಬೇಕಾದ್ರೆ ನೀವು ಕೆಲವು ಬೇಸಿಕ್ ಕೆಲಸಗಳನ್ನ ಮಾಡಿ ಅದರ ವ್ಯಾಲಿಡಿಟಿಯನ್ನು ಕೂಡ ಚೆಕ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಶಾಸನದ ಹೇಳ್ತಿದ್ದೀರಾ, ನನ್ಗೆ ಅದ್ರದ್ದು ಇದೆ. ಈಗ ಈಗ ಯಾವುದೋ ಒಂದು ವಿಷಯದ ಬಗ್ಗೆ ಶಾಸನಗಳು ಎಲ್ಲಿ ಸಿಕ್ಬಹುದು ಅಂತ ನೀವು ಅನ್ನೋಕೆ ನಿಮ್ಗೊಂದು ಒಂದ್ ಹೈಪೋಥಿಸಿಸ್ ಹಾಕೋತೀರಾ ನೀವು? ಯಾವ್ದ್ರ ಆಧಾರದ ಮೇಲೆ ಹಾಕೋತೀರಾ ನೀವು? ಅಮೆರಿಕದಲ್ಲಿ ಹೋಗಿ ಹುಡುಕಕ್ಕಾಗತ್ತಾ? ಸಿಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ದಟ್ ಈಸ್ ರೇರ್ ಪಾಸಿಬಿಲಿಟಿ. ಅಮೆರಿಕದಲ್ಲಿ ಕನ್ನಡ ಶಾಸನ ಒಂದು ಸಿಗ್ಬಹುದು, ಯಾರಾದ್ರೂ ಒಬ್ರು ತಕ್ಕೊಡ್ತಾರೆ. ಹಾಗಂತ ನಾವ್ ಇಲ್ಲಿ ಹೈಪೋಥಿಸಿಸ್ ಹಾಕೊಂಡು ಅಮೆರಿಕದಲ್ಲಿ ಸಿಗುತ್ತೆ ಅಂತ ಅಲ್ಲೋಗಿ ಅಮೆರಿಕನೆಲ್ಲ ಅಗಿಯಕ್ಕಾಗಲ್ಲ ಅಲ್ಲ ನಾವು. ಅಲ್ಲೆಲ್ಲ ಇರೋ ಕಲ್ಲೆಲ್ಲ ಚೆಕ್ ಮಾಡಕ್ಕಾಗಲ್ಲ. ಸೊ ಹೈಪೋಥಿಸಿಸ್ಗೆ ಒಂದು ಬಲವಾದ ತರ್ಕ ಇರ್ಬೇಕಾಗತ್ತೆ, ಒಂದು ಲಾಜಿಕ್ ಇಟ್ಕೋಬೇಕಾಗತ್ತೆ. ಹಾಗೆ ಹೋದಾಗ ಮಾತ್ರ ಹೈಪೋಥಿಸಿಸ್ ನಿಜ ಆಗತ್ತೆ ನಾವು ಹೋದಾಗ. ಅದರ್ವೈಸ್ ಏನಾಗುತ್ತೆ ಅಂದ್ರೆ ಸುಮ್ನೆ ನೀವು ಮಣ್ಣೊರೋದು ಕಲ್ಲೊರೋದು ಕೆಲಸ ಆಗ್ಬಿಡುತ್ತೆ ಅದು. ಸೊ ಹೈಪೋಥಿಸಿಸ್ ಇರ್ಬೇಕು, ಬಟ್ ಅದಕ್ಕೊಂದು ಗಟ್ಟಿಯಾದ ಲಾಜಿಕ್ ಇರ್ಬೇಕು, ಇಲ್ಲಿ ಸಿಗುತ್ತೆ ಅಂತ. ಆ ಲಾಜಿಕ್ ಎಸ್ಟಾಬ್ಲಿಷ್ ಆಗದೆ ಹೋದ್ರೆ, ಆ ಹೈಪೋಥಿಸಿಸ್ಸಿನ ಹಿಂದೆ ಹೋದ್ರೆ ಅಪಾಯ ಕಷ್ಟ, ಮುಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕುತೂಹಲದ ಪ್ರಶ್ನೆ ಇದೆ. ಅಂತರ್ ಸಂಬಂಧಿ ಅಧ್ಯಯನಕ್ಕೂ ಮತ್ತು ತೌಲನಿಕ ಅಧ್ಯಯನಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಶ್ವೇತಾ ಅವ್ರು ಕೇಳ್ತಾ ಇದ್ದಾರೆ. ಅಂತರ್ ಸಂಬಂಧಿ ಅಧ್ಯಯನ ಅನ್ನೋ ಪದ ನಾನು ಅಷ್ಟು ಕೇಳಿಲ್ಲ, ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ. ಅಂತರ್ ಸಂಬಂಧಿ ಅಧ್ಯಯನ, ತೌಲನಿಕ ಅಧ್ಯಯನ ಗೊತ್ತಿಲ್ಲ. ನನ್ಗೆ ನಿಜ ಹೇಳ್ಬೇಕಂದ್ರೆ ಅಂತರ್ ಸಂಬಂಧಿ ಅಧ್ಯಯನ ಅಂತ ಯಾರು ಬಡಿಸಿದ್ದಾರೆ? ಶ್ವೇತಾ ಅವರು ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ಬೋದು. ಎಲ್ಲಿದೆ ಅಂತ ಒಂಚೂರು ವಿವರಿಸಿ ಅದನ್ನ. ಮೇಡಮ್ ನಮಸ್ತೆ. ಮಾಡುವಾಗ ಹಾ ಮೇಡಮ್ ಅದು ನನ್ನ ಟಾಪಿಕ್ ಬಂದು ಕುವೆಂಪು ಮತ್ತೆ ಟಾಲ್ಸ್ಟಾಯ್ ಕಾದಂಬರಿಗಳ ಅಂತರ್ ಸಂಬಂಧಿ ಅಧ್ಯಯನ ಅಂತ ನಾನು ಟಾಪಿಕ್ ತಗೊಂಡಿರೋದು. ಸೊ ಅದಕ್ಕೆ ಅದನ್ನ ಆ ಸ್ವರೂಪನ ಹೇಳ್ಬೇಕು ಅಂದ್ರೆ ನಾನು ಯಾವ ತರ ಹೇಳ್ಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಗ್ತಿದೆ ಮೇಡಮ್, ಅದಕ್ಕೆ ನಾನು ನಿಮ್ಮನ್ನ ಕೇಳಿ. ಓಕೆ, ನಾನು ಅಂತರ್ ಸಂಬಂಧಿ ಅಧ್ಯಯನದ ಬಗ್ಗೆ ಹೇಳಕ್ ಹೋಗಲ್ಲ, ಬಟ್ ನಂಗನ್ಸುತ್ತೆ ನೀವ್ ಹೇಳೋದ್ ಕೇಳಿದ್ರೆ ಕುವೆಂಪುವಿನ ಮೇಲೆ ಟಾಲ್ಸ್ಟಾಯಿಯ ಪ್ರಭಾವ ತುಂಬಾ ಆಗಿದೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅಲ್ವಾ? ಹೌದು ಮೇಡಮ್. ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನೀವು ಕುವೆಂಪು ಟಾಲ್ಸ್ಟಾಯಿಯ ಜೊತೆಯಲ್ಲಿ ಹೇಗೆ ತಮ್ಮನ್ನ ತಾವು ಕನೆಕ್ಟ್ ಮಾಡ್ಕೊಂಡ್ರು ಅನ್ನೋದನ್ನ ನೀವು ಹುಡುಕ್ಬಹುದು. ಓಕೆ, ಅಂದ್ರೆ ಈಗ ತೌಲನಿಕಾಗೆ ಹತ್ರನೇ ಬರುತ್ತಾ ಮೇಡಮ್ ಈಗ ಅಂತರ್ ಸಂಬಂಧಿ? ಎನಿ ಟು ಆಬ್ಜೆಕ್ಟ್, ಎನಿ ಟು ರೈಟರ್, ಯಾರಾದ್ರೂ ಅಥವಾ ಎನಿ ಟು ಯಾವುದೇ ಎರಡನ್ನ ನೀವು ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಟು ನೋಡ್ತೀರಾ ಅಂದ್ರೆ ಅದು ಕಂಪ್ಯಾರಿಟಿವ್ ಸ್ಟಡೀಸೇ ಆಗುತ್ತೆ. ಬಟ್ ಇಲ್ಲೇನಾಗಿದೆ ಅಂದ್ರೆ ಟಾಲ್ಸ್ಟಾಯಿ ಕುವೆಂಪು ಅವರಿಂದ ಅವರು ತಗೊಂಡಿದ್ದಾರೆ ಅನ್ನುವಂತ ಒಂದ್ ನೆಲೆ ಇದೆ. ಅದನ್ನ ಬಹುಶಃ ನಿಮ್ಗೆ ಟಾಪಿಕ್ ಮಾಡ್ಕೊಳ್ಳುವಾಗ ಯಾರೋ ಆ ಹಿನ್ನೆಲೆಯಲ್ಲಿ ತೌಲನಿಕ ಅಧ್ಯಯನ ಅನ್ನೋ ಪದ ಬಿಟ್ಟು ಅಂತರ್ ಸಂಬಂಧ ಅನ್ನುವಂಥದ್ದು ಹೇಳಿರ್ಬೋದು. ಅಂದ್ರೆ ಒಂದು ಒಳಗಿನ ಸಂಬಂಧ ಅಂತ ಅಷ್ಟೇನೆ. ಬಟ್ ಅಂತರ್ ಸಂಬಂಧ ಅನ್ನೋ ಕೂಡ ನನ್ಗೆ ರಿಸರ್ಚ್ ಮೆಥಡಾಲಜಿ ಅಲ್ಲೆಲ್ಲ ಬಳಸಿದ್ ನನ್ಗಂತೂ ಗೊತ್ತಿಲ್ಲ. ಅದಕ್ಕೊಂದು ವಿಶೇಷವಾದ ಮೀನಿಂಗ್ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ. ಓಕೆ ಮ್ಯಾಮ್, ಅದೇ ನಾನು ತೌಲನಿಕ ಅಂತಾನೆ ಅದನ್ನ ಸ್ಟಾರ್ಟಿಂಗ್ ಬರ್ದಾಗ ಅಮರೇಶ್ ಸರ್ ಏನಂದ್ರು, ಇಲ್ಲ ಇದನ್ನ ಅಂತರ್ ಸಂಬಂಧಿ ಅಧ್ಯಯನ ಅಂತ ಅಧ್ಯಯನ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಏನಾದ್ರು ಸ್ವಲ್ಪ ಚೇಂಜಸ್ ಇದೆಯಾ ಅಂತ ನಿಮ್ಮನ್ನ ಕೇಳೋಣ ಅಂತ ಕೇಳ್ದೆ ಮ್ಯಾಮ್ ಅಷ್ಟೇ. ಇಲ್ಲ, ಅದೇ ಹಿಂಗ್ ಅನ್ಕೊಂಡಿದೀನಿ. ನಂಗೂ ಗೊತ್ತಿಲ್ಲ, ಹೀಗ್ ಅನ್ಕೋತೀನಿ ನಾನು ಅಷ್ಟೇ. ಇವಾಗ ಅವ್ರು ಹಂಗ ಹೇಳಿದ್ರು ಅಂದ್ರೆ ಬಹುಶಃ ಇದಕ್ಕೋಸ್ಕರ ಆ ಪದ ಹೇಳಿರ್ಬೋದು ಅವರು. ಬಟ್ ಅಂತರ್ ಸಂಬಂಧಿ ಅಧ್ಯಯನ ಅಂತ ಒಂದು ಕೆಟಗರಿ ನಂಗೆ ಗೊತ್ತಿಲ್ಲ. ಅಥವಾ ಇಂಗ್ಲಿಷ್ ಅಲ್ಲಿ ಯಾವ್ದಾದ್ರು ಇದ್ದು ಅವ್ರು ಏನಾದ್ರು ಭಾಷಾಂತರ ಮಾಡಿ ಹೇಳುವಾಗ ಗೊತ್ತಿಲ್ಲ ನನಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶ್ವೇತಾ ಮೇಡಮ್, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಉಷಾ ಮೇಡಮ್. ಇನ್ನೊಂದು ಪ್ರಶ್ನೆ ಇದೆ. ದಲಿತ ಚಳುವಳಿಯಲ್ಲಿ ಸಾಮಾಜಿಕ ಅಸಮಾನತೆಯ ಸ್ಥಿತ್ಯಂತರಗಳು ಎಂಬ ವಿಷಯದ ಬಗ್ಗೆ ಸಂಶೋಧನೆ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಮೇಡಮ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ನಿಮ್ಮ ಮಾತಿಗೆ ಒಂದಷ್ಟು ಹೊರತಾದ ಪ್ರಶ್ನೆಗಳು ಕೂಡ ಇರುತ್ತೆ. ದಯಮಾಡಿ ತಾವು ಅದಕ್ಕೆ ಅನ್ಯತಾ ಭಾವಿಸದೆ ಉತ್ತರ ಹೇಳ್ಬೇಕು ಅಂತ ನಾನು ಸಂಶೋಧಕರ ಪರವಾಗಿ ಕೇಳ್ತೇನೆ. ಯಾಕಂದ್ರೆ ಸಾಕಷ್ಟು ಬಾರಿ ನಮ್ಮ ಸಂಶೋಧಕರು ತಮ್ಮ ಸಂಶೋಧನೆ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಈ ತರದ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಉತ್ತರ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೇನೆ. ದಲಿತ ಚಳುವಳಿಯಲ್ಲಿ ಸಾಮಾಜಿಕ ಅಸಮಾನತೆಯ ಸ್ಥಿತ್ಯಂತರಗಳು ಎಂಬ ವಿಷಯದ ಬಗ್ಗೆ ಸಂಶೋಧನೆ ಮಾಡಬಹುದಾ ಅಂತ ಕೇಳ್ತಿದ್ದಾರೆ ಮೇಡಮ್. ಓಕೆ, ಆಕ್ಚುಲಿ ಇದು
ಈಗ ವಿಷಯವನ್ನ ನೋಡಿದ್ರೆ ಇದ್ರೊಳಗಡೆ ಸಾಹಿತ್ಯದ ಪ್ರಶ್ನೆಯೇ ಇಲ್ಲ ಅಲ್ವಾ? ನಿಮ್ಮ ಟೈಟಲ್ ಅಲ್ಲಿ ಎಲ್ಲಿಯೂ ಸಾಹಿತ್ಯದ ಪ್ರಶ್ನೆ ಇಲ್ಲ. ಆದ್ರೆ ಹಾಗಂತ ಸಾಹಿತ್ಯ ಅಧ್ಯಯನ ಇದನ್ನ ಬಿಡ್ಬೇಕು ಅಂತ ನಾನೇನ್ ಹೇಳಲ್ಲ. ನೀವು ದಲಿತ ಚಳುವಳಿ ಅನ್ನುವಾಗ ಅದನ್ನ ನೀವು ಒಂದು ಸಾಹಿತ್ಯದ ನೆಲೆಯಲ್ಲಿ ನೋಡಿದ್ರೆ, ನೀವು ಸಾಹಿತ್ಯ ಪಠ್ಯಗಳ ಒಳಗಿಂದ ಅದನ್ನ ನೀವು ಗುರುತಿಸ್ಕೊಂಡ್ರೆ ದಲಿತ ಚಳುವಳಿಯ ನೆಲೆಯನ್ನ ನೀವು ಅದ್ರೊಳಗೆ ಪ್ರವೇಶ ಮಾಡ್ಬೋದು. ಬಟ್ ಇದು ಶುದ್ಧವಾಗಿ ಒಂದು ಸೋಷಿಯಲ್ ಸೈನ್ಸ್, ಒಂದು ಸಾಮಾಜಿಕ ಚಳುವಳಿಗಳ ಅಧ್ಯಯನ ಅಂತ ಸೋಶಿಯಾಲಜಿ ಒಳಗ್ ಮಾಡ್ತಾರಲ್ಲ, ಆ ತರದ ಒಂದು ಅಧ್ಯಯನ ವಿಷಯ ಇದು. ಡಾಕ್ಟರ್ ಹೊಂಬಯ್ಯನವರೇ ಮಾತಾಡಕ್ಕಿದ್ಯಾ ನಿಮ್ಮ ಮಾತು? ಡಾಕ್ಟರ್ ಹೊಂಬಯ್ಯ ಅವರು ಮೈಸೂರಿನಿಂದ. ಇಲ್ಲ ಅಂತ ಕಾಣ್ತದೆ. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಇನ್ನು ಒಂದೆರಡು ಪ್ರಶ್ನೆಗಳನ್ನ, ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳಬಹುದು. ತೊಂದ್ರೆ ಇಲ್ಲಲ್ಲ ಮೇಡಮ್? ಓಕೆ, ಹೇಳಿದ್ರಲ್ಲ ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದೀರಾ. ಹೊಂಬಯ್ಯ ಅವರು ಏನೋ ಮಾತಾಡ್ತಾರೆ ಅನ್ಕೊಂಡೆ, ಅವ್ರು ಮಾತಾಡ್ತಿಲ್ಲ. ಹೊಂಬಯ್ಯ ಅವ್ರು ಕೇಳಿಸ್ತಾ ಇದೆಯಾ? ಓಕೆ, ಇಲ್ಲ ಅಂತ ಕಾಣ್ತದೆ. ಪ್ರಶ್ನೆ ಇಲ್ಲ ಅಂದ್ರೆ ರವಿಶಂಕರ್ ಸರ್ಗೆ ವೇದಿಕೆ ವಹಿಸಲಾಗುತ್ತೆ, ಅವರು ಸಮ್ ಅಪ್ ಮಾಡ್ತಾರೆ. ನಮಸ್ತೆ ಸರ್. ಓಕೆ ಸರ್, ನಾನು ಆಕ್ಚುಲಿ ಕಾಲೇಜಿನ ಒಂದು ಒತ್ತಡ ತುರ್ತುನಲ್ಲಿ ಮೀಟಿಂಗ್ ಅಲ್ಲಿ ಇದ್ದ ಕಾರಣದಿಂದ ಪೂರ್ಣವಾಗಿ ಭಾಗವಹಿಸಕ್ ಆಗ್ಲಿಲ್ಲ ಮೊದಲ ಬಾರಿ. ಸರ್ ಒಂದ್ ಸೆಕೆಂಡ್ ಸಾರಿ, ಈ ಪ್ರಶ್ನೆ ಮತ್ತೆ ಬರ್ತಾ ಇದೆ. ಭಾಸ್ಕರ್ ಅವರು ಬೇಜಾರು ಆಗ್ಬಾರ್ದು. ಕೇಳಿಸ್ತಾ ಇದೆಯಲ್ಲ ಸರ್? ಸರ್ ಒಂದು ನಿಮಿಷ, ಒಂದು ಪ್ರಶ್ನೆ ಮೇಲೆ ಬರ್ತಿದೆ. ಆಕ್ಚುಲಿ ನಾನು ಅದನ್ನ ಇಗ್ನೋರ್ ಮಾಡಿದೆ, ವೆರಿ ಸಾರಿ. ಪ್ರಶ್ನೆ ಹೀಗಿದೆ ಮೇಡಮ್, ಅದಕ್ಕೆ ಅದು ತುಂಬಾ ವಿಶಾಲ ವ್ಯಾಪ್ತಿ ಇರುವಂತ ಪ್ರಶ್ನೆ ಅಂತ ನಾನು ಇಗ್ನೋರ್ ಮಾಡಿದೆ. ಸಾಹಿತ್ಯ ವಿಮರ್ಶೆಯಲ್ಲಿ ಸಾಮಾಜಿಕ ಚಿಂತನೆಯ ಸ್ವರೂಪವನ್ನು ಹೇಗೆ ಗುರುತಿಸಬಹುದು ಅಂತ ಕೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಕ್ವೈಟ್ ಇಂಟ್ರೆಸ್ಟಿಂಗ್ ಇದೆ ಮಾಡಕ್ಕೆ. ಸಾಹಿತ್ಯ ವಿಮರ್ಶೆ ನಮ್ಮ ಸಮಾಜದ ಒಳಗೆ ಉಟ್ಕೊಳ್ಳುವಂಥದ್ದು. ಯಾವ ಕಾಲದಲ್ಲಿ ಯಾವ ಸಾಹಿತ್ಯ, ಈಗ ಉದಾಹರಣೆಗೆ ನಿಮ್ಗೆ ಸ್ಪಷ್ಟ ಆಗ್ಬೇಕಂದ್ರೆ, ಈ ಶ್ರೇಷ್ಠತೆಯ ಪರಿಕಲ್ಪನೆ ಬಗ್ಗೆ ನಮ್ಮ ತುಂಬಾ ದೊಡ್ಡ ಚರ್ಚೆ ನಡೆದಿದೆ ನೋಡಿ. ಶ್ರೇಷ್ಠತೆಯ ವ್ಯಸನ ಅಂತ ಸುಬ್ಬಣ್ಣ ಅವ್ರು ಕರೀತಾರೆ. ಇದು ಪ್ರತಿಭೆ, ಶ್ರೇಷ್ಠತೆ, ಈ ತರದ ಒಂದು ಕಾನ್ಸೆಪ್ಟ್, ಸಹೃದಯತೆ, ಈ ಪರಿಕಲ್ಪನೆಗಳು ನಮ್ಮ ಸಮಾಜದ ಚೌಕಟ್ಟಿನ ಒಳಗೆ ಹುಟ್ಕೊಳ್ಳುವಂಥದ್ದಾದ್ರಿಂದ ಸಾಹಿತ್ಯ ವಿಮರ್ಶೆಗಳು, ಸಾಹಿತ್ಯ ಅಂದ್ರೆ ಏನು, ಓದುಗ ಅಂದ್ರೆ ಏನು, ಅಥವಾ ಒಂದು ಶ್ರೇಷ್ಠ ಕೃತಿ ಅಂದ್ರೆ ಏನು ಅಂತ ಏನೇನ್ ಪ್ರಶ್ನೆಗಳನ್ನ ಡಿಫೈನ್ ಮಾಡುತ್ತೆ, ಇವೆಲ್ಲವೂ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಸಾಹಿತ್ಯದ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿರುತ್ತೆ. ಅವುಗಳನ್ನ ನೀವು ಸಾಹಿತ್ಯ ವಿಮರ್ಶೆಯನ್ನ ಒಂದು ಅಧ್ಯಯನ ಮಾಡೋದು ಅಂದ್ರೆ ಅವುಗಳನ್ನ ಕೂಡ ನಾವು ಹುಡುಕ್ಬಹುದು. ಅಂದ್ರೆ ತುಂಬಾ ನೋಡಿದ್ರೆ, ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ಸಾಹಿತ್ಯ ವಿಮರ್ಶೆ ಯಾವ ಕಾಲದಲ್ಲಿ, ಯಾವ ಸಮುದಾಯದಿಂದ, ಯಾವ ನೆಲೆಯಲ್ಲಿ, ಯಾವ ಬೇರೆ ಇನ್ನೂ ಹಲವು ಸಂಗತಿಗಳಿರ್ತವೆ, ಹೇಗೆ ಅದು ಮುಂದಕ್ಕೆ ಬರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ಇದು ಆಕ್ಚುಲಿ. ವಿಮರ್ಶೆಯ ಒಳಗೆ ಬರುವಂತಹ ಸಾಮಾಜಿಕ ಚಿಂತನೆಗಳನ್ನ ನೋಡೋದು ತುಂಬಾ ಸರಿ. ಏನಾಗುತ್ತೆ ಅಂದ್ರೆ, ನಾವು ಸಮಾಜ ಅಂದ್ರೆ ಅದು ಒಂಥರ ಏನಂತಾರೆ, ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಕಾಣಿಸ್ಬೇಕು ನಮ್ಗೆ, ಇಂತಿಂತ ಪದಗಳೇ ಕಾಣಿಸಿದ್ರೆ ಮಾತ್ರ ಅದು ಸಾಮಾಜಿಕ ಚಿಂತನೆ ಅಂತ ಅನ್ಕೊಂಡಿರ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಶಾರ್ಪ್ ಆಗಿರೋರು ಹಂಗ್ ನೇರವಾಗಿ ಮಾತಾಡಲ್ಲ. ಅವರು ಒಳಗಿಂದಾನೇ ಸುತ್ತಿ ಬಿಡ್ತಾ ಇರ್ತಾರೆ ನಮ್ಮ ಮಧ್ಯಕ್ಕೆ. ನಮಗೆ ಅದು ನಮ್ಮ ಮೇಲೆ ಹೇರುತ್ತಿರುವಂತಹ ಒಂದು ಮೌಲ್ಯ ಅಂತ ಗೊತ್ತಾಗದೇ ಇಲ್ಲ. ಅದು ಗೊತ್ತಾಗಕ್ಕೆ ಇನ್ಯಾವುದೋ ಒಂದು ಚರಿತ್ರೆಯಲ್ಲಿ ಯಾರೋ ಒಬ್ರು ನಮ್ಗೆ ಹೇಳ್ಕೊಡ್ಬೇಕಾಗತ್ತೆ, ನೋಡಿ ಇದು, ಈ ತರದ್ರಲ್ಲಿ ನೋಡ್ಬೋದು. ಈಗ ಉದಾಹರಣೆಗೆ ತುಂಬಾ ಪ್ರಸಿದ್ಧವಾದ ಎಕ್ಸಾಂಪಲ್, ಬಸವಲಿಂಗಪ್ಪನವರು ಭೂಸಾ ಸಾಹಿತ್ಯ ಅಂದ್ರು ಅಂತ ಹೇಳ್ತಾರೆ. ಇದು ವಿಮರ್ಶೆಯಲ್ಲಿ, ಕನ್ನಡ ವಿಮರ್ಶೆಯ ಒಂದು ಬಹಳ ಮುಖ್ಯವಾದ ಘಟ್ಟ ಇದು. ಇದನ್ನ ಬಿಟ್ಟು ಹೋಗಕ್ ಸಾಧ್ಯವೇ ಇಲ್ಲ. ಈ ಮಾತು ಯಾಕೆ ಬಂತು ವಿಮರ್ಶೆಯ ಒಳಗೆ? ಇದಕ್ಕೂ ಸಾಮಾಜಿಕ ಚಿಂತನೆಗಳಿಗೂ ಅಥವಾ ಸಾಮಾಜಿಕ ಪರಿಸರಕ್ಕೂ ಇರುವಂತಹ ಸಂಬಂಧ ಏನು? ಇದೊಂದೇ ಎಕ್ಸಾಂಪಲ್ ಸಾಕು ವಿಮರ್ಶೆಯ ನೆಲೆಯಲ್ಲಿ ನೋಡ್ಲಿಕ್ಕೆ ನಮ್ಗೆ ಬೇಕಾಗುತ್ತೆ. ನಿಜ ಮೇಡಮ್, ಹೌದು. ಧನ್ಯವಾದಗಳು ಮೇಡಮ್. ಇನ್ನೊಂದು ಪ್ರಶ್ನೆ ಇದೆ. ಪಂಪನು ಬಳಸಿದ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಿಕಲ್ಪನೆಗಳ ಕುರಿತು ವಿವರಿಸಿ ಮೇಡಮ್ ಅಂತ ಗ್ಯಾಲಕ್ಸಿ J7 ಅವ್ರು ಕೇಳ್ತಾ ಇದ್ದಾರೆ. ಅವ್ರ ಹೆಸರಿಲ್ಲ. ಇದು ನನಗೆ ತುಂಬಾ ಇಷ್ಟವಾದ ವಿಷಯ.
ಬೇರೆ ಯಾವಾಗ್ಲಾದ್ರೂ ಮಾತಾಡ್ಬೋದು ಅಂತ ಅನ್ಸತ್ತೆ. ಲೌಕಿಕ ಆಗಮಿಕ ಅನ್ನುವಂತ ಪರಿಕಲ್ಪನೆ ಸುಮ್ನೆ ನಿಮ್ಗೆ ಹೇಳೋದಾದ್ರೆ ವಿ ಸೀತಾರಾಮಯ್ಯನವರು ಅವರೆಲ್ಲ ತುಂಬಾ ಬರ್ದಿದ್ದಾರೆ, ಇದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅದನ್ನ ಪರಿಚಯ ಮಾಡ್ಕೊಳ್ಳಿ. ಇವತ್ತಿನವರೆಗೂ ಕರೆಕ್ಟ್ ಆಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಲೌಕಿಕ ಆಗಮಿಕ ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಅದ್ರ ಮೇಲೆ ಕೆಲಸ ಮಾಡಿದೆ, ನನ್ನ PhD ಕೆಲಸನೂ ಅದ್ರ ಮೇಲೆ ಮಾಡಿದ್ದು. ಇದನ್ನ ಹೆಂಗೆ ಇವತ್ ಮಾತಾಡೋದಕ್ಕೆ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆಯ್ತು, ನಾನೊಂದು ಯಾರಿಗಾದ್ರೂ ಮೇಡಮ್ ಜೊತೆಗೆ ಮಾತಾಡ್ಬೇಕು ಅನ್ಸಿದ್ರೆ ನನ್ನ ಹತ್ರ ನಂಬರ್ ಇಸ್ಕೊಳ್ಳಿ, ನಾನು ಮೇಡಮ್ ನಂಬರ್ ಕೊಡ್ತೇನೆ, ಪರ್ಸನಲಿ ಮಾತಾಡಿ. ಇಲ್ಲಿ ಬಹಿರಂಗವಾಗಿ ಹೇಳೋದು ಬೇಡ ನಂಬರು. ನಿಮ್ಗೆ ಯಾರಿಗೆ ಅವ್ರ ಜೊತೆಗೆ ಮಾತಾಡ್ಲಿಕ್ಕಿದೆ ಅವ್ರು ನನ್ನ ನಂಬರ್ ಕೇಳಿ, ನಾನು ಕೊಡ್ತೇನೆ, ಮೇಡಮ್ ಜೊತೆಗೆ ಮಾತಾಡಿ. ಮತ್ತೆ ಕೊನೆಯ ಪ್ರಶ್ನೆ ಯಾರಾದ್ರೂ ಕೇಳಿ ಅಥವಾ ಮುಗಿಸೋಣ. 3:45 ಗಂಟೆ ಆಯ್ತು. ವತ್ಸಲ ಮೇಡಮ್ ವಿಡಿಯೋ ಆನ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಲಯೋಲಾ ಕಾಲೇಜಿಂದ ಇದು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿದೆ. ಉಷಾ ಮ್ಯಾಮ್, ನಾನು ನಮ್ಮ ಕನ್ನಡ ಮ್ಯಾಮ್ ವತ್ಸಲ ಮೋಹನ್. ಎಸ್ ಮ್ಯಾಮ್, ನಾನು ವತ್ಸಲ. ಕೇಳಿಸಿದ್ಯಾ? ಕೇಳಿಸ್ತಿದೆ, ಮಾತಾಡಿ ಮೇಡಮ್. ಹೇಳಿ ಹೇಳಿ. ಓಕೆ ಓಕೆ. ಬಹುಶಃ ನಾವು ಮಾಡ್ತಿರ್ಬೇಕಾದ್ರೆ ಈ ತರ ತುಂಬಾ ಒಳ್ಳೆ ಪ್ರಶ್ನೆಗಳು ಬಂತು ಮೇಡಮ್. ನಿಮ್ಗೆ ಕೇಳ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗ್ತಿದೆ. ಅಂಡ್ ಸುರಾನ ಕಾಲೇಜಿಂದ ಈ ತರದ ಒಂದು ವೆಬಿನಾರ್ ಮಾಡ್ಬೇಕು ಅಂತ ಆಸಕ್ತಿ ಇದೆ. ಇವ್ರ ಮೂಲಕ ನಾನು ಉಷಾ ಮ್ಯಾಮ್ ನ ಕೇಳ್ಕೊಳ್ತೀನಿ, ಮ್ಯಾಮ್ ನೀವೊಂದು ಇನ್ನೊಂದ್ಸಲಿ ನಮ್ಗೆ ಗೆಸ್ಟ್ ಆಗಿ ಬಂದು ಮಾತಾಡ್ತೀರಾ ಅಂತ. ಅಂಡ್ ಲಯೋಲಾ ಕಾಲೇಜು ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಸರ್. ಈ ಮೂಲಕ ನಾನು ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅಷ್ಟೇ, ಚೆನ್ನಾಗಿತ್ತು ಇವತ್ತು, ತುಂಬಾ ಚೆನ್ನಾಗಿತ್ತು ಮಾತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದು ಸಂಶೋಧಕರಿಗೆ ಸಹಾಯ ಆದ್ರೆ ಸಾಕು, ಅವರ ಸಂಶೋಧನೆ ಉತ್ತಮಗೊಂಡ್ರೆ ಸಾಕು, ನಮ್ಮ ಶ್ರಮ ಸಾರ್ಥಕ. ಇವತ್ತಿನ ಪರಿಸ್ಥಿತಿನಲ್ಲಿ, ಇವಾಗಿರೋ ಪರಿಸ್ಥಿತಿನಲ್ಲಿ ನಿಜವಾಗ್ಲೂ ಸಹಾಯ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಸಮ್ ಅಪ್ ಮಾಡ್ಬಿಡಿ. ನಾನು ಮಾತಾಡಿ ಮೇಡಮ್, ದಯಮಾಡಿ ಮಾತಾಡಿ. ಏನಿಲ್ಲ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ಅಷ್ಟೇ ನನ್ ಕಡೆಯಿಂದ. ನೀವು ಆಮೇಲೆ ಎಲ್ಲ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ ಅಂತ. ಇಲ್ಲ ಹೇಳಿ ಮೇಡಮ್. ಒಂದ್ 4-5 ಜನದ ಮುಖ ಮಾತ್ರ ನಂಗೆ ಕಾಣಿಸ್ತು, ಮೊಬೈಲ್ ಅಲ್ಲಿ ಮಾತ್ರ ಆಪರೇಟ್ ಮಾಡಿದೆ. ನಂಗೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ಆಕ್ಚುಲಿ ನನ್ಗೆ ಮಾತಾಡಕ್ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು 2-3 ಡಿವೈಸ್ ಬಿಟ್ಟು ಕೊನೆಗೆ ಮೊಬೈಲ್ ಇಟ್ಕೊಂಡು ಕೂತಿದ್ದೀನಿ ಮುಂದ್ಗಡೆ. ಟೆಕ್ನಾಲಜಿ ನಮಗೂ ಸ್ವಲ್ಪ ಭಾರಿ ಅದು, ನಾವು ಟೆಕ್ನಾಲಜಿಗೆ ಅಷ್ಟೊಂದು ಒಗ್ಗಿಲ್ಲ. ಅದರಿಂದ ಐ ಹೋಪ್ ನಿಮ್ಗೆಲ್ಲ ಉಪಯೋಗ ಆಗಿದ್ರೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಾವು ನಿಮ್ಗೆ, ನಮ್ಮ ರವಿಶಂಕರ್ ಅವರು ಹೇಳ್ತಾರೆ, ನಮ್ಮ ಎಲ್ಲ ಸಂಶೋಧಕರು ನಿಮ್ಗೆ ಆಭಾರಿಯಾಗಿದ್ದಾರೆ. ಮತ್ತೆ ಇದೇ ತರ ನಮ್ಮ ವೇದಿಕೆ ಮತ್ತೊಮ್ಮೆ ತಮ್ಮನ್ನೇನಾದ್ರೂ ಆಹ್ವಾನ ಮಾಡಿದ್ರೆ ದಯಮಾಡಿ ಬಂದು ನಮಗೆ ಮಾರ್ಗದರ್ಶನ ನೀಡ್ಬೇಕಂತ ಹೇಳಿ ನಾನು ಎಲ್ಲ ಸಂಶೋಧಕರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ರವಿಶಂಕರ್ ಸರ್ ಇದ್ದೀರಾ? ರವಿಶಂಕರ್ ಪಾಪ ಅವರು ಡಿಸ್ಕನೆಕ್ಟ್ ಆಯ್ತಾ ಅಂತ ಅವ್ರಿಗೆ. ರವಿಶಂಕರ್ ಒಂದು ನಿಮಿಷ. ಈಗ ಅನ್ಮ್ಯೂಟ್ ಮಾಡಿ ರವಿಶಂಕರ್ ಸರ್. ಸರ್ ಓಕೆ. ಓಕೆ. ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ರಿ ನೀವು. ಸರ್ ಆಕ್ಚುಲಿ ಕಾಲೇಜಿನ ಒಂದಿಷ್ಟು ಮೀಟಿಂಗ್ಗಳ ತುರ್ತುನಲ್ಲಿದ್ದ ಕಾರಣದಿಂದ ನಾನು ಪೂರ್ಣವಾಗಿ ಭಾಗವಹಿಸಕ್ ಆಗ್ಲಿಲ್ಲ. ಆದ್ರೂ ಇದು ರೆಕಾರ್ಡಬಲ್ ಆದ ಕಾರಣದಿಂದ, ಫೇಸ್ಬುಕ್ ಲೈವ್ ಆಗಿರೋ ಕಾರಣದಿಂದ ನಾನು ಮತ್ತೆ ರಾತ್ರಿ ಇನ್ನೊಂದೊಮ್ಮೆ ಪೂರ್ಣವಾಗಿ ಕೇಳಿ ಮತ್ತು ನಾನು 2 ದಿನದಲ್ಲಿ ಅಥವಾ 1 ದಿನದಲ್ಲಿ ನಮ್ಮ ಇತರರಿಗೂ ಕೇಳುಗರಿಗೂ ಕೂಡ ಇದನ್ನ ಕೇಳುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗತ್ತೆ. ಇದುವರೆಗೂ ಡಾಕ್ಟರ್ ಎಂ ಉಷಾ ಮೇಡಮ್ ಅವರು ನಾವು ಹಂಪಿ ವಿಶ್ವವಿದ್ಯಾಲಯದಲ್ಲಿ ನೋಡ್ತಾ ಇದ್ವು, ವಿಭಾಗಕ್ಕೆ ಬಂದಾಗ ನೋಡ್ತಾ ಇದ್ವು. ಆದ್ರೆ ಅವರ ವಿಚಾರವನ್ನ ಮತ್ತು ನಮ್ಮ ಕೋರ್ಸ್ ವರ್ಕ್ ಅಲ್ಲಿ ಕೂಡ ಒಂದ್ಸಲ ನೋಡಿದ್ವು ಅಷ್ಟೇ.
ಬಟ್ ವಿಚಾರಗಳನ್ನು ನೇರವಾಗಿ ಇವತ್ತು ಸಂಶೋಧನಾ ವಿಚಾರದಲ್ಲಿ ನಾವು ಪಡ್ಕೊಳೋದಕ್ಕೆ ಇವತ್ತು ಅನುಕೂಲ ಆಗಿದೆ. ನಮ್ಮಂತಹ ನೂರಾರು ಸಂಶೋಧಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡು ಸುಮಾರು 70ರ ಆಸ್ಪಾಸು 70ರಿಂದ 80ರ ಆಸ್ಪಾಸು ಇವತ್ತು ಸಂಶೋಧಕರು ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಪ್ರಾಧ್ಯಾಪಕರು ಭಾಗವಹಿಸಿದ್ದಾರೆ ಸಾಕಷ್ಟು ಜನ. ಈ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಶೋಧನೆಗಳಲ್ಲಿ ಏನಾದ್ರೂ ಒಂದಿಷ್ಟು ಬದಲಾವಣೆಗಳು ಉಂಟಾದ್ರೆ ಅದು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಒಂದು ಅತ್ಯುತ್ತಮವಾದಂತಹ ಸಹಕಾರಿ ಆಗುತ್ತೆ ಅನ್ನೋದು ನಮ್ಮ ಅಭಿಲಾಷೆ. ಇದರಲ್ಲಿ ಅತ್ಯಂತ ಹೆಚ್ಚು ತಾಂತ್ರಿಕವಾಗಿ ಮತ್ತು ಅಲ್ಲಿನ ವಿಚಾರದಲ್ಲಿಯೂ ಕೂಡ ವೈಚಾರಿಕವಾಗಿಯೂ ಕೂಡ ಸಪೋರ್ಟ್ ನೀಡಿದಂತಹ ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜೇಳಿ ಸರ್ಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ, ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಒಪ್ಕೊಂಡು ಕಾರ್ಯಕ್ರಮದಲ್ಲಿ ಬಂದು ಇದುವರೆಗೂ ಕೂಡ ಸುಮಾರು 2.25 ತಾಸು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಎಂ ಉಷಾ ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ನಮ್ಮೆಲ್ಲ ಸಂಶೋಧಕರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಸಾಕಷ್ಟು ಜನ ಇವತ್ತು ಉತ್ತಮವಾದ ಪ್ರಶ್ನೆಗಳನ್ನ, ಅದು ಸಂಶೋಧನೆಗೆ ಬೇಕಾಗುವಂತಹ ಪ್ರಶ್ನೆಗಳನ್ನ ಎತ್ತಿದ್ದೀರಿ. ಪ್ರಶ್ನೆಗಳನ್ನ ಕೇಳಿದಂತಹ ಎಲ್ಲ ಸಂಶೋಧಕರಿಗೂ ಮತ್ತು ಟಿಪ್ಪಣಿಗಳು ಮಾಡಿಕೊಂಡು ತಮ್ಮ ಅಧ್ಯಯನದಲ್ಲಿ ಅಳವಡಿಸ್ಕೊಂತ ಇರ್ತಕ್ಕಂಥ ಎಲ್ಲ ಸಂಶೋಧಕರಿಗೂ ಕೂಡ ನಾನು ಧನ್ಯವಾದಗಳನ್ನ ವೇದಿಕೆ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಮಾರ್ಗದರ್ಶಕರ ಮೂಲಕ ಈ ಹೊಸ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾವಿಲ್ಲಿ ಮುಗಿಸ್ತಾ ಇದ್ದೇವೆ. ಮತ್ತು ತಾಂತ್ರಿಕವಾಗಿ ಸಹಕಾರ ನೀಡಿದಂತಹ ಲೋಯಲಾ ಕಾಲೇಜಿನ ಎಲ್ಲ ಆಡಳಿತ ವರ್ಗಕ್ಕೂ ಮತ್ತು ಅಲ್ಲಿನ ತಾಂತ್ರಿಕ ಸಿಬ್ಬಂದಿಗಳಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಹೌದು, ರೋಷನ್ ಹಾನೆಸ್ಟ್ ಅನ್ನೋರು ನನ್ನ ಜೊತೆಗೆ ಜರ್ನಲಿಸಂ ನ ಪ್ರೊಫೆಸರ್ ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಇದನ್ನ ತಾಂತ್ರಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ. ತುಂಬಾ ಜನ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ತುಂಬಾ ಜನ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಇದನ್ನ ಹಾಕ್ತಾ ಇದ್ದೀರಿ, ಅಡ್ರೆಸ್ ಸಂತೋಷ. ಆದ್ರೆ ಒಂದು ಸ್ಪಷ್ಟಪಡಿಸ್ತೇವೆ, ಇದಕ್ಕೆ ಯಾವುದೇ ನೋಂದಣಿ ಇಲ್ಲ, ಯಾವುದೇ ಫೀಡ್ಬ್ಯಾಕ್ ಫಾರ್ಮ್ ಇಲ್ಲ, ಮತ್ತೆ ಸರ್ಟಿಫಿಕೇಟ್ ಇಲ್ಲ. ಇದು ಕೇವಲ ಶುದ್ಧಾಂಗವಾಗಿ ಕಲಿಕೆಗೋಸ್ಕರ ಇರ್ತಕ್ಕಂಥ ಒಂದು ವೇದಿಕೆ. ಬನ್ನಿ, ಕಲೀರಿ, ಅದೇ ದೊಡ್ಡ ಸರ್ಟಿಫಿಕೇಟ್ ಅಂತ ಹೇಳ್ತಾ ಕುಮಾರ್ ಸರ್, ಒಂಬೈ ಅವರು ಮಾತಾಡಿ. ಅವಾಗ್ಲೇ ಮಾತಾಡಿಸ್ತೇ ತಮ್ಗೆ, ಮಾತಾಡಿ. ಸರಿ, ಮುಂದಿನ ವಾರ ಯಾರು ಅಂತ ಏನು ಸ್ವಲ್ಪ ಹೇಳ್ಬೋದಾ? ಅದು ನಾನು ಮತ್ತೆ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿ ಒಂದಷ್ಟು ರಿಸೋರ್ಸ್ ಪರ್ಸನ್ ಅವ್ರ ಹತ್ರ ಮಾತಾಡಿದ್ಮೇಲೆ ಮತ್ತೆ ಮಾಹಿತಿ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ರವಿಕುಮಾರ್ ಸರ್, ಮತ್ತೆ ನಿಮಗೆ ಧನ್ಯವಾದಗಳು. ರವಿಶಂಕರ್ಗೆ ನಿಮಗೆ ಥ್ಯಾಂಕ್ ಯು ಒಂಬಯ್ಯ ಸರ್. ನಿಮ್ಮ ಸಪೋರ್ಟ್ ಕೂಡ ನಮ್ಗೆ ಇರ್ಬೇಕು ಸರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ಬೋದು ಅನ್ಸುತ್ತೆ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಡಾಕ್ಟರ್ ಎಂ ಉಷಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರ ಪರವಾಗಿ. ಶುಭ ಸಂಜೆ, ಎಲ್ರಿಗೂ ಒಳ್ಳೇದಾಗ್ಲಿ. ಟಿಪ್ಪಣಿಗಳನ್ನ ಬರೆದು ಗ್ರೂಪ್ಗೆ ಹಾಕಿ ಆ ಟಿಪ್ಪಣಿಗಳನ್ನ ಮೇಡಮ್ಗೆ ತಲುಪಿಸಲಾಗುವುದು. ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ತೆ. ತಮ್ಮ ಅನಿಸಿಕೆಗಳನ್ನ ದಯಮಾಡಿ ಒಂದು 4-5-6 ಲೈನ್ ಅಲ್ಲಿ ವ್ಯವಸ್ಥಿತ ಬರೆದು ದಯಮಾಡಿ ಗ್ರೂಪ್ ನಲ್ಲಿ ಹಾಕಿ ಅದನ್ನ ಮೇಡಮ್ಗೆ ತಲುಪಿಸ್ತೇವೆ. ಅವರು ತಮ್ಮ ಮುಂದಿನ ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಸೆಷನ್ ಗಳಲ್ಲಿ ಮಾತಾಡ್ಬೇಕಾದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಎಲ್ರಿಗೂ ಧನ್ಯವಾದಗಳು. ಮಾಡ್ಲಾ? ಓಕೆ.